ಏನ್ ನಾನು ಮಾಡ್ಕೊಂಡಿರೋ? ತುಂಬಾ ದಿವಸದಿಂದ ನಿಮ್ಗೆ ಟ್ರೈ ಮಾಡ್ತಾ ಇದ್ದೆ, ಕೇಳಿ ತುಂಬಾ ಖುಷಿ ಆಯ್ತು ನನ್ಗೆ. ನೀವು ಮೆಸೇಜ್ ಮಾಡಿ ರಿಸೀವ್ ಮಾಡಿದ್ಕೆ ಎಷ್ಟು ದೇವ್ರುಗಳು ಬೇಡ್ತಿದ್ನು ನಾನು. ಅಯ್ಯೋ, ಯಾಕೆ? ನನ್ ಕಷ್ಟ ಒಂದ್ ಸ್ವಲ್ಪ ಹೇಳ್ಕೋಬೇಕು, ಮನ್ಸ ಗುರೆ ಮಾಡ್ಕೋಬೇಕು. ಅಯ್ಯೋ ಅಯ್ಯೋ ಅಯ್ಯೋ. ನನ್ ಮಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳಿ, ಸ್ವಲ್ಪ ನಿಮ್ಮಿಂದ ಏನಾದ್ರು ಒಂದ್ ಸ್ವಲ್ಪ ನನ್ಗೆ ಸಹಕಾರ ಆಗ್ತದೆ ಅನ್ನೊಂದು ಭಾವನೆ ನನ್ಗೆ. ಖಂಡಿತ ತಾಯಿ, ಖಂಡಿತ. ಒಳ್ಳೇದಾಗ್ಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ಯವ? ಆಯ್ತು, 2 ವರ್ಷದಿಂದ ನೋಡ್ತಿದ್ದೆ, ಸ್ವಲ್ಪ ದಿವಸ ಬಿಟ್ಟಿದೆ, ಮತ್ತೆ ಈಗ ಒಂದ್ 4-5 ತಿಂಗಳಿಂದ ನೋಡ್ತಿದ್ದೀನಿ ಗುರುಜಿ. ಸರಿ ತಾಯಿ, ಏನ್ ಮಾಡ್ಕೊಂಡಿರೋದು? ನಾನ್ ಮನೇಲೇ ಇರೋದು ಗೃಹಿಣಿ ಗುರುಜಿ. ಮಕ್ಳೆಷ್ಟು ಜನ? ನನಗೆ 3 ಜನ ಮಕ್ಕಳು. ಸರಿ, ನಾನು ತುಂಬಾ ಕಷ್ಟದಿಂದ ಬಂದೆ. ಬಾಲ್ಯದ ಒಳಗೆ ಸೇರ್ಸಿದ್ರು, ಮದುವೆ ಮಾಡಿದ್ರು. ತುಂಬಾ ಕಷ್ಟವಿದೆ. 3 ಜನ ಮಕ್ಕಳು. 3 ಜನ ಮಕ್ಕಳಿಗೆ ಆಮೇಲೆ ಇದು ನನಗೆ ಮಗಳ ಒಂದು ತುಂಬಾ ತಾಯಿ ಮಗಳು ತುಂಬಾ ಬಡಿಸ್ತಾನಯ್ಯ. ನಾನು ತಾಯಿ ಸೇರಿಸಲುವೆ ತುಂಬಾ ಕಷ್ಟ ಅನ್ಭವಿಸಿದ್ವಿ, ಊಟಕ್ಕೆ ತಿಂಡಿಗೆ ಎಲ್ಲದಕ್ಕೂ. ನಮ್ಮ ಹಸ್ಬೆಂಡು ಎಷ್ಟು ಬೇಕಷ್ಟೇ ಕೇಳಿದ್ರು. ಅವರು ಜಾಬ್ ಅಲ್ಲಿ ಇದ್ರು, ಪ್ರೈವೇಟ್ ಅದು ಬ್ಯಾಂಕು, ಡಿಸ್ಟಿ ಬ್ಯಾಂಕು ಅಂತ. ಅದೆಲ್ಲ ಹಾಗೆ ತುಂಬಾ ಕಷ್ಟ ಬಿದ್ದು ಮನೆಗೆ ಬಂದಾಗ ನನ್ನ ಮಗಳಿಗೆ ಒಂದು ಆಫರ್ ಬಂತು, ಮದುವೆ ಮಾಡ್ಬೇಕು ಅಂತ ಆಯ್ತು ದೊಡ್ಡ ಮಗಳಿಗೆ. ಅಂದ್ರೆ 3 ಜನ ಮಕ್ಕಳಲ್ಲಿ ಇಬ್ರು ಗಂಡು ಮಕ್ಕಳು, 1 ಹೆಣ್ಮಗಳ? ಇಲ್ಲ, ಇಬ್ರು ಇವಳೆ ಮಮ್ಮತನೆಯ ದೊಡ್ಡ ಮಗಳು ಜ್ಯೋತಿ. 2 ಹೆಣ್ಮಕ್ಳು, ಒಬ್ಬ ಮಗ. ಓಕೆ, 2 ಹೆಣ್ಮಕ್ಳು, ಒಬ್ಬ ಮಗ. ಅಂದ್ರೆ ಕಡೆಯವನು ಮಗ? ಲಾಸ್ಟ್ ನನ್ನ ಮಗ. ನನಗೆ ಅವಳಿ ಜವಳಿ ಮಕ್ಕಳು. ಓಕೆ ಓಕೆ. ಸೊ ಈಗ ನೀವು ಮಾತಾಡ್ತಿರೋದು ಮೊದಲನೇ ಮಗಳ ಬಗ್ಗೆ? ಮೊದಲು ಮಗಳ ಬಗ್ಗೆ. ಏನು ಓದಿದ್ರು ಅವರೆಲ್ಲ? 3 ಜನನು ಇಂಗ್ಲಿಷ್ ಮೀಡಿಯಂ ಮೇಲೆ ಹಾಕ್ತು. ದೇವ್ರು ಅವಳಿಗೆ ಸರಸ್ವತಿ ಒಲಿಲಿಲ್ಲ ನನ್ ಮಗಳಿಗೆ. ತುಂಬಾನೇ ವಿದ್ಯೆನೆ ಹತ್ಲಿಲ್ಲ, ಅಷ್ಟು ಚುರುಕಿಲ್ಲ. ಅಷ್ಟು ಚುರುಕಿದ್ರೆ ಇವತ್ತು ನನ್ನ ಮಗಳ ಪರಿಸ್ಥಿತಿ ಈ ತರ ಆಯ್ತಿಕ್ಕಿಲ್ಲ. ಆಯ್ತು, ಮದುವೆ ಮಾಡಕ್ಕೆ ಅಂತ ಹೊರಟು. ಇವ್ರ ಅಕ್ಕನ ಮಗ ಫೋನ್ ಮಾಡಿ ನನಗೆ ಮದುವೆ ಮಾಡ್ಬೇಕು ಅಂತ ಆಯ್ತು. ಮದುವೆ ನನ್ಗೆ ಇಷ್ಟ ಇಲ್ಲ, ನನಗೆ ಬೇಕಾದಷ್ಟು ನರ್ಕ ಕೊಟ್ರು. ಒಂದ್ ನಿಮಿಷ ಆಗಿರವ. ಓಕೆ, ಆಯ್ತು, ಸರಿ ಹೇಳಮ್ಮ. ತುಂಬಾನೇ ಕಷ್ಟ ಬಿದ್ದು ಇವ್ರ ಅಕ್ಕನ ಮಗ ಮದುವೆ ಮಾಡ್ಬೇಕು ಅಂತ ಆಯ್ತು. ನನಗೆ ಇಷ್ಟ ಇಲ್ಲ. ಅವ್ರ ಅಕ್ಕ ನನಗೆ ತುಂಬಾನೇ ನರ್ಕ ಕೊಟ್ರು. ಯಾರ ಅಕ್ಕನ ಮಗ? ಅಂದ್ರೆ ನಿಮ್ ಗಂಡವ್ರ ಅಕ್ಕನ ಮಗ? ಅಕ್ಕನ ಮಗ. ನನಗೆ ಮಾಡಕ್ ಇಷ್ಟ ಇಲ್ಲ. ನನಗೆ ತುಂಬಾನೇ ಹಿಂಸೆ ಕೊಟ್ಲು ಅವಳು. ಎಲ್ಲಾರು ಒಂದು, ನಾನೊಬ್ಳೆ ಒಂದು. ಊಟಕ್ಕೆ ಇಲ್ಲ. ನಾನೆಲ್ಲ ಹೋದ್ರೆ ನನ್ನ ಔಷಧಿ ಅನ್ನೋದು, ಎಲ್ಲಾರು ಹುಡ್ಕೋದು ಮಾಡೋದು, ನನ್ಗೆ ಸಪೋರ್ಟ್ ಮಾಡೋದು. ನೀನ್ ಅಪ್ಪನ ಮನೆಯಿಂದ ತಂದಿದ್ದೀಯ. ಒಂದು ಅಂದ್ರೆ ಯಾರು? ಗಂಡ, ಅತ್ತೆ, ಮಾವ, ನನ್ ಗಂಡ. ಒಂದ್ಸತಿ ನನ್ ಕಡೆ ಇರೋರು, ಒಂದ್ಸತಿ ಅವ್ರ ಚಿಕ್ಕಮ್ಮ ಅಂದ್ರೆ ತುಂಬಾ ಇಷ್ಟ. ಅವ್ರ ಕಡೆಗೆ ಪರ್ವ ಮಾತಾಡೋರು. ಹಂಗಾಗಿ ತುಂಬಾನೇ ಕಷ್ಟ ಬಿದ್ದು ಮಾಡ್ದು. ನನ್ಗೆ ಅವಳು ತುಂಬಾನೇ ಹಿಂಸೆ ಕೊಟ್ಲು, ನನಗೆ ಬೇಕಾದಷ್ಟು ಹಿಂಸೆ ಕೊಟ್ಲು. ಯಾರು? ನಮ್ಮ ಯಜಮಾನ್ರ ಅಕ್ಕ. ನಿಧಾನಕ್ಕೆ ಮಾತಾಡವ, ಏನ್ ತೊಂದರೆ ಇಲ್ಲ, ನಿಧಾನಕ್ಕೆ ಮಾತಾಡ. ತುಂಬಾ ಲೇಟ್ ಆಗ್ತದೆ ಅಂತ. ಪರವಾಗಿಲ್ಲ. ತುಂಬಾ ನನ್ ತುಂಬಾನೇ ಕಷ್ಟ ಕೊಟ್ಲು. ಎಲ್ಲಾನು ಅನ್ಭವಿಸ್ಕೊ ಬಂದೆ. ಎಲ್ಲ ಅನ್ಭವಿಸ್ಕೊ ಬಂದು ಮಗಳು ಮದುವೆ ಮಾಡ್ಬೇಕಂತ ಆಯ್ತು. ಅವ್ನ ಮಗನ ಮದುವೆ ಮಾಡ್ಬೇಕು ಅಂತ ಆಯ್ತು. ನನ್ಗೆ ಇಷ್ಟ ಇಲ್ಲ, ಯಾಕೆ ನನಗೆ ಕೊಟ್ಟಿದ್ಲಲ್ಲ ನರ್ಕವ. ಅದಕ್ಕೆ ನನ್ನ ಮಗಳಿಗೂ ಅದೇ ರೀತಿ ಹಿಂಸೆ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ನನಗೆ ಇಷ್ಟ ಆಗ್ಲಿಲ್ಲ. ಆಮೇಲೆ ಎಲ್ಲರಿಗೂ ಇಷ್ಟ ಐತೆ. ನಾವು ನನ್ನ ಮಗಳಿಗೆ ಒಂದ್ ಹುಡುಗ ನೋಡಿದ್ದು, ಎಲ್ಲಾನು ನೋಡ್ಕೊಂಡು ಎಲ್ಲಾರ್ಗು ಇಷ್ಟ ಆಗಿತ್ತು. ಮನೆ ಇತ್ತು. ಒಂದ್ ನಿಮಿಷ. ನಿಮ್ಮ ಗಂಡನಿಗೆ ಆ ಅಕ್ಕನ ಮಗನಿಗೆ ಕೊಡ್ಬೇಕು ಅಂತ ಆಸೆ ಇತ್ತು, ಬಟ್ ನಿಮ್ ಮಗಳಿಗೆ ಏನ್ ಆಸೆ ಇತ್ತು? ನನ್ನ ಮಗಳಿಗೆ ನೀವ್ ಎಲ್ಲಿ ಇಷ್ಟಪಟ್ಟು ಮಾಡ್ತೀರಿ ಅಲ್ಲಿಗೆ ಅಂತ. ಓಕೆ, ಅಂದ್ರೆ ಅಪ್ಪ ಇಷ್ಟಪಟ್ಟಿದ್ರಲ್ಲ ಅಲ್ಲಿ ಕೊಡ್ಬೇಕು ಅಂತ, ಆದ್ರೆ ನಿಮ್ಮ ಅಮ್ಮನ ಇಷ್ಟ ಮುಖ್ಯ ಇಲ್ಲ. ಅವ್ರ ಮನ್ಸಲ್ಲಿ ಇತ್ತೋ ಏನೋ ಗೊತ್ತಿಲ್ಲ. ನನ್ನ ಚಿಕ್ಕ ಮಗಳಿಗೂ ಇಷ್ಟ ಇಲ್ಲ. ನಮ್ಮ ಯಜಮಾನ್ರು ನನ್ ಕೈಲಿ ಏನು ಮಾತಾಡ್ತಾ ಇಲ್ಲ. ಕೊಡ್ಬೇಕು ಅಂತ ನೀವೆಲ್ಲ ನಿಮ್ ಇಷ್ಟ ಅಂತ ಹೇಳಿದ್ರು ಅಷ್ಟೇ. ಆಮೇಲೆ ಇವ್ಳು ನನ್ಗೆ ಏನ್ ಉದ್ದೇಶ ಗೊತ್ತಾ, ನನಗೆ ಬೇಕಾದಷ್ಟು ಹೊಟ್ಟಿಗೆ ಊಟ ಕೊಡ್ತಿದ್ದಿಲ್ಲ. ಇವ್ರು 4 ಜನ ಒಂದು ಮಂದಿಯವ್ರು ಮಾಡಿಸ್ತು. ಅವ್ರ ಎತ್ತಿನ ಅತ್ತೆ ಬಲ ಅತ್ತೆ ನನಗೆ.
ನನ್ ಮಕ್ಳು ನಮ್ಗೆ ಬರ್ಲಿ ಅಂತ ತುಂಬಾನೇ ಬೇಕಾದಷ್ಟು ಸ್ವಲ್ಪ ಹೇಳ್ತೀನಿ ನಾನು. ತುಂಬಾನೇ ಕಷ್ಟ ಕೊಟ್ಲು ಅಂತ ಹೇಳ್ಬಿಟ್ಟು ನಾನು ಅವ್ರೆಲ್ಲಾರು ಒಂದು ದೇವ್ರೆತ್ತಿ ಇನ್ನೊಬ್ರು ಮನೆಗ್ ಕೊಟ್ಬಿಟ್ರು. ಇನ್ನೊಬ್ರು ಮನೆಗ್ ಕೊಟ್ಟಾಗ ನಾನ್ ದೇವ್ರ ಕೇಳಕ್ ಹೋದೆ. ಯಾಕ ನನ್ ಮನೆ ದೇವ್ರು ಮನೆಯಿಂದ ಹಾಕ್ಬಿಟ್ರು ನಮ್ಮ ಅತ್ತೆ ಮಾವ. ನಿನ್ನ ಅಪ್ಪಂಗ್ ಹುಟ್ಟಿದ್ರೆ ನನ್ನ ಮನೆ ಬಿಟ್ಟು ಕಡಿತೀಯ, ಆದ್ರೂ ಕೊಟ್ಟಿದ್ರೆ ನನ್ನ ಮನೆಯೊಳಗೆ ಇರ್ತಿ ಅಂತ ನಮ್ಮ ಮಾವ ಹೇಳ್ದ. ಆವಾಗ್ಲೇ ಮನೆ ಬಿಟ್ಟು ಬಂದ್ಬಿಟ್ಟೆ. ದೇವ್ರಿಗೆಲ್ಲ ಮಾಡಿದ್ರು, ನನಗೆ ತುಂಬಾನೇ ಕಷ್ಟಪಟ್ಟೆ. ಬಿಟ್ಟು ಬಂದೆ ಅಂದ್ರೆ ಮಕ್ಳ ಜೊತೆನಾ? ಮಕ್ಕಳ ಜೊತೆ. ನನ್ ಗಂಡ ಅದು ಕಡಿಕಾಯ್ತು, ನನ್ನ ಕಡೆಗೆ ನನ್ನ ತಗೊಬಂದು ನಮ್ಮ ತಾಯಿ ಮನೆ ಬಿಟ್ರು. ನಮ್ ತಾಯಿ ಮನೆ ಬಿಟ್ರು. ಅಲ್ಲಿ ಒಂದ್ 3 ತಿಂಗಳಿದ್ದೆ. ಆಮೇಲೆ ಊರಿಗೆ ಇಲ್ಲಿಗೆ ಕೊಡ್ಗಿಗೆ ಮನೆ ಮಾಡ್ಕೊ ಬಂದು ಎಲ್ಲಿದ್ದು ತಕೊಂಡೋಗಿ ಮಗಳು ಪ್ರೆಗ್ನೆಂಟ್ ಆಗೋತಿ ಅಲ್ಲೇ ತಕೊಂಡ್ ಮತ್ ಹಾಕಿದ್ರು, ಮನೆಗೆ ಹಾಕಿದ್ರು. ಇಷ್ಟ ಆಗ್ಲಿಲ್ಲ, ಮನೆಗೆ ಹಾಕಿದ್ರು. ಆಮೇಲೆ ಮನೆಗೆ ಹಾಕಿದ್ಮೇಲೆ ಇರ್ಲೇಬೇಕಲ್ಲ, ಕಷ್ಟಪಟ್ಟು ಹೆಂಗೋ ಮಾಡ್ದೆ. ಆಮೇಲೆ ಕಿಳ್ಳಲ್ಲಿ ಸ್ನಾನ ಮಾಡಕ್ ಬಿಡ್ತಿತ್ತಿಲ್ಲ. ಗೋಡೆ ಮೇಲೆ ಹತ್ತಿ ಹಾಕ್ತೆ, ಕಳ್ತನ ಮಾಡ್ತಾಳೆ ಅಂತ ಆಯ್ತು. ಅವ್ರ ಹಿಂದೆ ಕೆಟ್ಲಲ್ಲ, ಅವ್ರಿದ್ರು ಮುಂದೆ ನಾವಿದ್ದು. ಸ್ನಾನ ಮಾಡಕ್ ಬಿಡ್ತಿತ್ತಿಲ್ಲ. ಗೋಡೆ ಮೇಲೆ ಹತ್ತಾಕ್ತಾಳೆ ಅಂತ ಗೋಡೆ ಎಲ್ಲ ಹಾಕ್ತೆ ನಾನೆಯ. ಮುಂದೆ ಅಲ್ಲೂ ಬಿಡ್ಲಿಲ್ಲ. ಆ ಕಡೆ ಈ ಕಡೆ ಗಲ್ಲಿ ಒಳಗೆ 2 ಕೊಟ್ಟೆ ಮಧ್ಯಕ್ಕೆ. ಇಷ್ಟು ತೊಂದರೆ ಕೊಡ್ಲಿಕ್ಕೆ ಏನ್ ಕಾರಣ? ಏನ್ ಕಾರಣ ಅಂದ್ರೆ ಬಂತಾಯಿ ಅವಳು ಮಕ್ಳಿಲ್ಲ. ಮಕ್ಳಿಲ್ಲ. ನಮ್ಮ ಅತ್ತೆ ಮಕ್ಳು ಎತ್ತೋಳಲ್ಲ. ಈ 3ನೇ ಹೆಂಡತಿ ಇವಳುವೆ. ನಿಮ್ ಗಂಡ ಹೆಂಡತಿ ಮಗಳ? ಮೊದಲನೇ ಹೆಂಡತಿ ಮಗ. ಅವ್ರ ತಾಯಿ ಏನಾದ್ರು? ಅವ್ರ ತಾಯಿ ಅವ್ರದ್ದು ಸಿಕ್ಕಾಪಟ್ಟೆ ಸ್ಟೋರಿ ಇದೆ ಗುರುಜಿ. ಅವ್ರದ್ದು ಏನು ಇನ್ನೊಬ್ಳು ಮದುವೆ ಆಗಿತ್ತಂತೆ ಅವ್ರವ್ವ. ಅವ್ರೇನೋ ದೇವ್ರ ದಿಂಡ್ರು ಮಾಡಿ ಅವ್ರು ಸತ್ತೋಗೋ ಹೊತ್ತಿಗೆ ನಮ್ಮ ಮಾವನ್ನ ಮದುವೆ ಮಾಡೋರು ಯಾರು ಇಲ್ಲ. ಅವ್ರೇನೋ ಸೀರುಡ್ಕೆ ಅಂತ ಅವಾಗೇನೋ ಇತ್ತಂತಲ್ಲ, ಅವಾಗ ಹಂಗಾಗಿ ಸೀರುಡ್ಕೆ ಮಾಡ್ಕೊಂಡಿದ್ದು. ಸೀರುಡ್ಕೆ ಮಾಡ್ಕೊಳ್ಳೋ ಹೊತ್ತಿಗೆ ಇವ್ರು 4 ಜನ ಇವಳು ಸತ್ತೋಗೋ ಹೊತ್ತಿಗೆ ಇವಳಿಗೂ ಮಕ್ಳಿಲ್ಲ ಅಂತ ಬಿಟ್ಟು ಓಡ್ಸ್ಬಿಟ್ರು. ಅವ್ರು ಸತ್ತೋದಕ್ಕೆ ಇವಳ ತಂದು ಮದುವೆ ಮಾಡ್ಕೊಂಡು. ಸರಿ ಆಯ್ತು. ಈಗ ಮನೆ ಬಿಟ್ಟು ಹೋಗು ತಕ್ಷಣ ಹೋಗ್ಲಿಕ್ಕೆ ನೀನೇನ್ ಮಾಡಿದ್ದೆ? ಅವ್ರಿಗೆ ಇಷ್ಟ ಇಲ್ಲ ಮನೆಯೊಳಗೆ ಇರೋದು, ಕಳ್ತನ ಮಾಡ್ತಾಳೆ. ಅವ್ರಿಗೆ ಇಷ್ಟ ಇಲ್ಲ ಮಾತ್ರ ಹೋಗ್ಲಿಕ್ಕೆ ನೀನ್ ಆ ಮನೆ ಕೆಲ್ಸದಾಳ ಹೆಂಡ್ತಿ ತಾನೆ? ಕೆಲ್ಸದಾಳ. ನಾನ್ ಕಟ್ಟಿದ್ದು ಮನೆ, ನಂದು ಮನೆ ಇದು. ನೀನ್ ಅಪ್ಪಂದಲ್ಲ, ನೀನ್ ಹೇರ್ಕ ಬಂದಿಲ್ಲ. ನಿನ್ ಗಂಡ ಇರೋದಕ್ ಮನೆ ಬಿಟ್ಟು ದಾಟು. ನಾನ್ ಹೇಳ್ದೆ. ಗಂಡ ಅಲ್ಲಿರ್ಲಿಲ್ವಾ? ಗಂಡ ಡ್ಯೂಟಿಗೆ ಹೋಯ್ತಿದ್ರು, ಬರ್ತಿದ್ರು. ಅವ್ರ ಜೊತೆನೆ ಮಾತು, ಅವ್ರ ಜೊತೆನೆ ಕತೆ. ಅವ್ರು ಹೇಳ್ದಂಗ್ ಕೇಳೋರು. ಒಂದ್ಸತಿ ನಾನು ಹೇಳ್ದಂಗ್ ಕೇಳೋರು, ಒಂದ್ಸತಿ ಹೊಡಿಯೋರು, ಬೈಯೋರು, ಜಗಳ ಮಾಡೋರು. ನಾನೇನು ಮಾತಾಡ್ತಿದ್ದಿಲ್ಲ ಆಯ್ತಾ. ಈಗ ಆಗಂತ ಹೇಳ್ತೀವಿ. ಆವಾಗ ಅವತ್ತು ಕೆಟ್ಟ ಮಾತು ಬಂದ್ರು ಮನೆ ಬಿಟ್ಟು ದಾಡ್ದೆ ನಾನು. ಮನೆ ಬಿಟ್ಟು ದಾಟಿದ್ಮೇಲೆ ನೀನು ಮನೆ ಬಿಟ್ಟು ನಮ್ ತಾಯಿ ಮನೆಗೆ ಹೋದೆ. ಸಾಮಾನೆಲ್ಲ ಕಟ್ಟಿರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂದಲ್ಲ, ಅದೆಲ್ಲವ? ಸ್ನಾನ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂದಲ್ಲ, ಅದೆಲ್ಲಿ ಹಿಂದೆ? ಅದು ಊರಲ್ಲಿ ಅದೆಲ್ಲ ಒಟ್ಟಿಗಿದ್ದು. ಅವ್ರು ಹಿಂದೆ ಮನೆ ಇದ್ರು, ನಾವ್ ಮುಂದೆ ಇದ್ದು. ಸ್ನಾನ ಮಾಡಕ್ಕೆಲ್ಲ ಬಿಡ್ತಿತ್ತಿಲ್ಲ. ಕಳ್ತನ ಮಾಡ್ತಾಳೆ ಆಚೆಗೆ ಬಂದಿದ್ದು. ಅದೆಲ್ಲ ಆಗಿ ಬೇಕಾದಷ್ಟು ಕರೆ ಕಟ್ಟಾಗುತ್ತಿಲ್ಲ ಅಂದ್ರೆ ತುಂಬಾ ಪಾಸ್ಟ್ ಆಗಿದ್ಯಾ? ಏನ್ ತೊಂದ್ರೆ ಇಲ್ಲ, ನಿಧಾನ ಕೇಳವ. ಆಯ್ತು. ಅದೆಲ್ಲ ಮಾಡ್ತಿದ್ ನರ್ಕ ಬೇಕಾದಷ್ಟು ಅನ್ಭವಿಸಿ 3 ವರ್ಷ ಇಲ್ಲ 5 ವರ್ಷ ಏನೋ ಇದ್ದೆ ಅಲ್ಲಿ. ಗಂಡ 5 ವರ್ಷ ನಿಮ್ ತಾಯಿ ಮನೇಲಿ ಇದ್ರ? ಇಲ್ಲ, ಗಂಡದ ಮನೇಲಿ ಇದ್ದೆ. ಗಂಡದ ಮನೇಲೆ ಅಂತೂ ಎಲ್ಲ ನರ್ಕ ಅನ್ಭವಿಸಿ ಎಲ್ಲ ಮಾಡಿ ಕೇಳಿಸ್ಕೊ. ಮನೆಯಿಂದ ಹೊರಗಡೆ ಹಾಕಿದಾಗ ತಾಯಿ ಮನೆಗೆ ಬಂದೆ ಎಂದೆ, ಮತ್ತೆ ಇನ್ನು 5 ವರ್ಷ ಗಂಡನ ಮನೇಲೆ ಇದ್ದೆ. ಮೊದ್ಲು ಅವೆಲ್ಲ ಅನ್ಭವಿಸಿ ಸಾಕಾಗಿ ಆಮೇಲೆ ನಮ್ ತಾಯಿ ಮನೆಗೆ ಬಂದೆ ನಾನು. ಗಂಡನ ಮನೆಯಲ್ಲಿ ಇದ್ದು ಸಾಕಾಗಿ ತಾಯಿ ಮನೆಗೆ ಬಂದಿದ್ದು. ಯಾವಾಗ ನಮ್ಮ ಮಾವ ನೀನ್ ಅಪ್ಪಂಗ್ ಹುಟ್ಟಿದ್ರೆ ಮನೆ ಬಿಟ್ಟು ದಾಡ್ತಿ, ಯಾವನ್ಗ ಹುಟ್ಟಿದ್ರು ನನ್ ಮನೊಳಗಿರ್ತಿ ಅಂತ ಯಾವಾಗ ನಮ್ಮ ಮಾವಂಗ ಅಂದ, ಅವಾಗ ನಾನು ಮನ್ಸು ತುಂಬಾನೇ ಬೇಜಾರಾಗ್ಬಿಟ್ಟು ಬಿಟ್ಟು ಬಂದ್ಬಿಟ್ಟೆ ಮನೆ ಬಿಟ್ಟು. ಈ ಮಾತು ಹಿಂಗ್ ಹೇಳಿದ್ನಲ್ಲ ಅಂತ ಹೇಳಿ ಮನೆ ಬಿಟ್ಟು ಅವ್ರ ಮನೆಗೆ ಬಂದ್ರ? ಮನೆ ಬಿಟ್ಬಿಟ್ಟು ಮಕ್ಳು ಕರ್ಕೊಂಡು ನಾವ್ ತಾಯಿ ಮನೆಗ್ ಬಂದೆ. ಆಮೇಲೆ ನನ್ ಗಂಡ ಕರ್ಕೊಂಡ್ಬಂದು ತಾಯಿ ಮನೆ ಬಿಟ್ರು. ಅಂದ್ರೆ ನಿಮ್ ಗಂಡನು ನಿಮ್ ಜೊತೆಲಿ ನಿಮ್ ತಾಯಿ ಮನೇಲಿ ಇದ್ರ? ಇಲ್ಲ ಅವ್ರು ಡ್ಯೂಟಿ ಬರ್ಬೇಕಲ್ಲ, ಪ್ರೈವೇಟ್ ಅಲ್ಲಿ ಕೆಲಸದಲ್ಲಿ ಇದ್ರಲ್ಲ ಬ್ಯಾಂಕ್ ಅಲ್ಲಿ. ಅಂದ್ರೆ ಅವ್ರ ಅಪ್ಪನ ಮನೇಲಿ ಇದ್ರು? ಇಲ್ಲಿ ಸೋರ್ಪೇಟೆ ನಿಮ್ಮ ಕೊಡಗಿನಲ್ಲಿ ಮನೆ ಮಾಡ್ಕೊಂಡೇವ್, ರೂಮ್ ಮಾಡ್ಕೊಂಡಿದ್ರು.
ನೀವ್ ಯಾಕೆ ರೂಮ್ ಮಾಡ್ಕೊಂಡ್ ಕರ್ಕೊಂಡ್ಬಂದ್ರು, ನನ್ನನ್ನ ಕರ್ಕೊಂಡ್ಬಂದ್ರು 2 ತಿಂಗಳಾದ್ಮೇಲೆ ಕರ್ಕೊಂಡ್ಬಂದ್ರು. ನಿಮ್ಮ ಅಮ್ಮನ ಮನೆಯಿಂದ ಕರ್ಕೊಂಡ್ ಬಂದ್ರು? ಅಮ್ಮನ ಮನೆಯಿಂದ ಕರ್ಕೊಂಡ್ಬಂದ್ರು. ಕರ್ಕೊಂಡ್ಬಂದು ಇವೆಲ್ಲ ಅನ್ಬಗ್ಸಿ ಮಕ್ಕಳೆಲ್ಲ ಸ್ಕೂಲು ದೊಡ್ಡವರಾದ್ರು ಮದುವೆ ಮಾಡ್ಬೇಕಂತಾಯ್ತು. ಆಮೇಲೆ ಅವನೇನೋ ಹೇಳ್ತಿದ್ನಂತೆ, ನಾನ್ ನಮ್ಮ ಅತ್ತೆ ಮಾವನ್ ಮಗಳೇ ಮದುವೆ ಐತೀನಿ ಅಂತ. ನನಗೆ ಬೇಕಾದಷ್ಟು ಅವ್ರ ಅವ್ವ ನರ್ಕ ಕೊಟ್ಟಿದ್ಲಲ್ಲ, ನನಗೆ ಮದುವೆ ಮಾಡಕ್ ಇಷ್ಟ ಇಲ್ಲ. ಯಾಕೆ ನಾನು ಅನ್ಬಗ್ಸಿದ್ದು ನನ್ನ ಮಗಳು ಅನ್ಬಗ್ಸ್ಬಾರ್ದು, ಆದ್ರೆ ಮಚ್ಚರ ಇಟ್ಕೊಬಿಡ್ತಾಳೆ ಅಂತ ಹೇಳ್ಬಿಟ್ಟು ನನ್ ಕೊಡಕ್ ಇಷ್ಟ ಇಲ್ಲ. ಸರಿ ಹಂಗೆಲ್ಲ ಅವಳು ಇವತ್ತು ನನ್ನ ಕಂಡ್ರೆ ಆಗೋದಿಲ್ಲ, ಅವ್ರ ಅಕ್ಕ ತಂಗಿರ್ಗೆ ಇವತ್ತು ನನ್ನ ಕಂಡ್ರೆ ಆಗಲ್ಲ. ಆಮೇಲೆ ಇಲ್ಲೇ ಬಂದು ಏನೋ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ನಂಗೂ ಕಾಲ ಕಳೆದು ಆಮೇಲೆ ಮದುವೆ ಮಾಡ್ಬೇಕು ಅಂತ ಆಯ್ತು. ಮದುವೆ ಮಾಡ್ಬೇಕು ಅಂತ ಆದಾಗ ಕಡೆಗೆ ಹಿಂಗೆಲ್ಲ ಆಯ್ತು. ನಾವು ಹುಡುಗನ ಮನೆಗೆ ಹೊರಟಾಗ ಅವನು ಆ ತಂಗಿಗೆ ಮದುವೆಗೆ ದುಡ್ಡು ಕೇಳಕ್ಕೆ ಅಂತ ಬಂದವನೆ. ನನಗ್ ಗೊತ್ತಿಲ್ಲ. ನಾಳೆ ಇವ್ರ ಅಕ್ಕನ ಮಗ ಮಾವನ ಹತ್ರ ದುಡ್ಡು ಕೇಳಕ್ ಬಂದವನ ತಂಗಿ ಮದುವೆಗೆ. ಇವ್ರ ಅಕ್ಕನ ಮಗ ನನಗೆ ಇಷ್ಟ ಇಲ್ಲ ಕೊಡಕ್ಕೆ. ಆಮೇಲೆ ಇವ್ರು ಇಲ್ಲ ಅಂತ. ಆಮೇಲೆ ನಾನು ಹುಡುಗನ ಹತ್ರ ಮಾತಾಡ್ತಿದ್ದೆ, ಇವ್ರು ಡೇಟ್ ಇಲ್ಲ, ನಾನು ನಾಳೆ ಬರ್ತೀವಿ ಕಣಪ್ಪ ಹಂಗೆ ಹಿಂಗೆ ಅಂತ. ಇವ್ನ ನಂಬರ್ ಇತ್ತಲ್ಲ, ನಂಬರ್ ತಗೋಬಿಟ್ಟವನ ಟೇಬಲ್ ಮೇಲೆ ಇದ್ದಿದ ಬುಕ್ ಅಲ್ಲಿ. ನನಗ್ ಗೊತ್ತಿಲ್ಲ ಇವ್ನ ಈ ತರ ಮಾಡ್ತಾನೆ ಅಂತ. ಯಾರ್ದು? ಆ ಹುಡುಗನ ನಂಬರು ಬುಕ್ ಅಲ್ಲಿ ಇತ್ತಲ್ಲ, ಬರ್ದಿದ್ವಲ್ಲ. ಅಂದ್ರೆ ನಿಮ್ ಮಗಳಿಗೆ ನೋಡಿದ ಹುಡುಗ ಅಲ್ಲ, ಇವ್ರ ಅಕ್ಕನ್ ಮಗ ನನಗ್ ಕೊಡ್ಬೋದು. ನಾನೇ ಮದುವೆ ಆಯ್ತೀನಿ ಅಂತ ಹೇಳ್ಕೊ ಬರ್ತಿದ್ದೆ. ನನ್ಗೆ ಇಷ್ಟ ಎಲ್ಲ ಕೊಡ್ಲಿಲ್ವಲ್ಲ, ನಾವು ಬೇರೆ ಕಡೆ ಹುಡುಗನ್ ನೋಡಿದ್ವಲ್ಲ. ಆ ಹುಡುಗನ ನಂಬರು ನಾಳೆ ನಮ್ಮ ಮದುವೆ ಮನೆಗೆ ಹೋಯ್ತೀನಿ ಅನ್ನೋ ಹೊತ್ತಿಗೆ ಇಸ್ಕೊಂಡಿದ್ದು. ತಕೊಂಡು ಅವನಿಗೆ ಹತ್ಕೊಂಡ್ ಕರ್ಕೊಂಡು ಹೋದ. ಅವಾಗ ಗೊತ್ತಾಯ್ತು, ಇವ್ನು ಇಟ್ಕೆ ಅಳ್ತಿದ್ದಾನೆ ಅಂತ ಬಿಟ್ಟು. ತಿಂಡಿನೂ ತಿನ್ಲಿಲ್ಲ, ಏನಿಲ್ಲ, ಹಾಗೆ ಹೊತ್ಕೊಂಡು ಹೋದ. ಹೋಗಿ 2 ದಿವಸ ಆದ್ಮೇಲೆ ಹುಡುಗನ ಮನೆಗೆಲ್ಲ ಹೋಗಿ ಬಂದಾದ್ಮೇಲೆ ಅವನಿಗೆ ಟಾರ್ಚರ್ ಕೊಡಕ್ ಹಿಡ್ದ ಅವನು. ಯಾರಿಗೆ? ಹುಡುಗಂಗೆ, ಮದುವಾಗ ಹುಡುಗಂಗೆ. ನನ್ ಮಗ್ಳ ಮನೆ ಹೋಗಿ ನೋಡ್ಕೊ ಬಂದ್ವಲ್ಲ, ಅವನಿಗೆ ಇದ್ರ ಅಕ್ಕನ್ ಮಗ ಕೆಟ್ಟದಾಗಿ ಪ್ರೆಗ್ನೆಂಟ್ ಆಗಿದ್ಲು, ಮಗ ತೆಗಿಸ್ದೆ, ಅವು ನಂಗು ಇಷ್ಟು ದಿವಸದಿಂದ ಸಂಬಂಧ ಇದೆ, ಕೆಟ್ಟದಾಗಿ ಮಾತಾಡಕ್ಕೆ ನಾಚಿಕೆತದೆ. ಆ ತರ ಮಾತೆಲ್ಲ ಹುಡುಗನ ಜೊತೆ ಹೇಳೋದು. ನೀನ್ ಹೆಂಗ್ ಮದ್ವೆ ಆಯ್ತೀಯ, ನೀನು ಕೊಲೆ ಮಾಡ್ತೀನಿ, ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ. ಆಯ್ತು, 3 ತಿಂಗಳು ಗಂಟೆ ಛತ್ರಕ್ಕೆಲ್ಲ ದುಡ್ಡು ಬುಕ್ ಆಗಿತ್ತು, ಚೆಳಕ್ ಕೊಟ್ಟು ಎಷ್ಟೇನೋ ಮಾಡ್ದ. ನನಗೂ ಕೊಡಕ್ ಇಷ್ಟ ಇಲ್ಲ. ಆಮೇಲೆ ಅವ್ರಿಗೂ ಬಿಟ್ಟು ಹಾಕಿದ. ಆಯ್ತು ಬೇಡ ಅಂತ 2 ವರ್ಷ ಗಂಟ ಯಾರು ಬರ್ಲಿಲ್ಲ. ಆ ಹುಡುಗನ್ ಕ್ಯಾನ್ಸಲ್ ಆಯ್ತಾ? ಅವ್ನು ಒಪ್ಲಿಲ್ಲ. ಅವನಿಗೆ ಪ್ರೆಗ್ನೆಂಟ್ ಮಾಡಿದ್ದೀನಿ ನಾನು, ಮಗ ತಗ್ಸಿದೀನಿ, ನೀನ್ ಹೆಂಗ್ ಮದ್ವೆ ಐತೀಯ, ನೀನ್ ಹಂಗೆ ಹಿಂಗೆ ಕೊಲೆ ಮಾಡ್ತೀನಿ, ಬೇಕಾದಷ್ಟೆಲ್ಲ ಹನ್ನಡಕ್ಕೆ ಅದ್ ಕ್ಯಾನ್ಸಲ್ ಆಗಿ ಹೋಯ್ತು. ಆಮೇಲೆ ಹಾಗೆಲ್ಲ ಆದ್ಮೇಲೆ ಕಡೆಗೆ ನಾವು ಬೇರೆ ಕಡೆ ಬರ್ತಾ ಇದ್ರು. ನಾವು ಕಡೆಗೆ ನೋಡುವ ಹಾಗೂ ಅಲ್ಲೆಲ್ಲ ಆಗ್ಲಿಲ್ಲ. ನನ್ ತಂಗಿ ಒಂದ್ ಹುಡುಗನ್ನ, ಬೆಂಗಳೂರು ಹುಡುಗ, ಚಂದ್ರಪಟ್ಟಣ ಬಂದು ಅವ್ನು ಏನ್ ಮಾಡ್ಕೊ ಬಂದಿದ್ನೋ ಗೊತ್ತಿಲ್ಲ ನನಗೆ. ನನ್ ಮನೆಯವ್ರು ನೋಡ್ಲಿಲ್ಲ, ನಮ್ಮ ಮನೆಯವರು. ಆಗ ನನ್ ತಂಗಿ ಅಲ್ಲಿಗೆ ಚಂದ್ರಪಟ್ಟಣ ಕೊಟ್ಟಿದ್ದಾಗ ಅಲ್ಲಿ ಕೊಟ್ಟಿದ್ದಾಗ ಅಲ್ಲಿ ನೋಡ್ಕೊ ಬಂದು, ನನಗ್ ಗೊತ್ತಿಲ್ಲ, ನಮ್ಮ ಹೊಲ ಇಲ್ಲ. ಅವನು ಅವ್ರ ಕಡೆಯವರೆಲ್ಲ ಬೆಂಗಳೂರಲ್ಲಿದ್ದಾರೆ. ಅವ್ರ ಕಡೆ ಬೆಂಗಳೂರು ಇರ್ಬೇಕಾರೆ ನಮ್ಗೆ ಇವ್ ನನ್ ಗಂಡ ಯಾರನ್ನು ಕೇಳಲಿಲ್ಲ, ಏನಿಲ್ಲ. ಹುಡುಕ್ ಚೆನ್ನಾಗವನೆ. ಅವ್ನ್ ಬೇಕಾದ್ರು ಸಾಲ ಮಾಡ್ಕೊಂಡು, ಲಕ್ಷಗಟ್ಲೆ ಸಾಲ ಮಾಡ್ಕೊಂಡು ಬಂದು ಇಲ್ಲಿ ಈ ಕಡೆಗೆ ಬಂದಿರೋದು. ಈ ಕಡೆ ಬಂದಾಗ ನನ್ಗ ಯಾವ ಊರು, ಅವ್ರ ಅಪ್ಪ ಅಮ್ಮ ಯಾರು ಗೊತ್ತಿಲ್ವಾ? ಅವ್ರ ಅಪ್ಪ ಅಮ್ಮ ಎಲ್ಲ ಬೆಂಗಳೂರು ಅವ್ರೆ. ಅವ್ರ ಅಪ್ಪ ಅಮ್ಮ, ತಮ್ಮದಿರು, ಅಣದಿರು ಎಲ್ಲ ಬೆಂಗಳೂರು ಆದಾಗ ನನ್ ಗಂಡ ಯಾರನ್ನು ನೋಡ್ಲಿಲ್ಲ, ಕೇಳಲಿಲ್ಲ. ಹುಡುಗ ಚೆನ್ನಾಗಿದ್ನ, ನನ್ ತಂಗಿ ಇದ್ಲಲ್ಲ, ನಾನಿದ್ದೀನಿ, ನೋಡ್ಕೊತೀನಿ, ಹಿಂಗೆಲ್ಲ ಆಯ್ತಲ್ಲ, ಯಾವ ಹೋಗ್ತೇವ, ಸರಿ ಆಯ್ತಿಲ್ವಲ್ಲ ಅಂತ. ಹೊಲ ಇಲ್ಲ, ಮನೆ ಇಲ್ಲ, ಏನಿಲ್ಲ. ನನಗ್ ಇಷ್ಟ ಇಲ್ಲ, ನನ್ ಗಂಡನ ಕೈ ಜಾಗಲ್ಲ. ಹುಡುಗ ಒಂದ್ ಚೆನ್ನಾಗಿದ್ರು ಸಾಕ, ಅವನಿಗೆ ಕೊಡೋದ್ ಬೇಡ. ಏನೇನೋ ಇದೆಲ್ಲ ಕೂಲಿ ಮಾಡ್ದಾರೆಲ್ಲ ಮನೆ ಕಟ್ಕೊಂಡ್ ಮಾಡ್ಕೊಂಡ್ ಚೆನ್ನಾಗಿಲ್ವಾ, ಮದುವೆ ಮಾಡೋಣ ಅಂತ ಇವ್ರು ಹೇಳಿದ್ರು. ಮಗಳು ಒಂದ್ ಸ್ವಲ್ಪ ಯಾರು ಬಂದ್ರು ನಾವು ಒಪ್ತಿಲ್ವಲ್ಲ, ಸರಿ ಆಯ್ತಿಲ್ವಲ್ಲ. ಮಗಳು ಅಪ್ಪನ ಮೇಲೆ ಒಂದ್ ಸ್ವಲ್ಪ ಇದಾಗ ಮಾತಾಡಕ್ ಹಿಡ್ತು. ಮತ್ತೆ ಮದುವೆ ಮಾಡೋಣ ಅಂತ ಮದುವೆ ಮಾಡಿದ್ರು. ನೋಡ್ಲಿಲ್ಲ, ಏನಿಲ್ಲ. ಮತ್ತೆ ನನ್ ಮಗಳು ಯಾವ್ದೇ ಕೆಟ್ಟ ದಾರಿ ಮಾತ್ರ ಹಿಡಿದಿಲ್ಲ. ಅಂದ್ರೆ ಅವ್ರ ಅಪ್ಪ ಅಮ್ಮನ್ನ ಕರೆಸಿ ಮಾತಾಡ್ಲಿವ ನೀವು? ಯಾವ್ರ ಅಪ್ಪ ಅಮ್ಮನ್ನ? ಈ ಹುಡುಗೂರ ಅಪ್ಪ ಅಮ್ಮನ್ನ. ಈ ಹುಡುಗನ ಅಪ್ಪ ಅಮ್ಮನ್ನ, ಅದೇ ಹುಡುಗನ ಅವರೆಲ್ಲ ಬಂದ್ರು.
ಮದುವೆ ಮಾಡುವಾಗ ಹುಡುಗಿ ನೋಡ್ಬೇಕಾರೆ ಅವ್ರೆಲ್ಲ ಬಂದ್ರು. ಅಣ್ಣ ತಮ್ಮ, ಅವ್ರ ತಾಯಿ, ಅಪ್ಪ, ಅಮ್ಮ ಎಲ್ಲ ಬಂದ್ರು. 3 ಗ್ರಾಮ್ ಚಿನ್ನ ಕೊಟ್ಟು, 50,000 ದುಡ್ಡು ಕೊಟ್ಟು, ಎಲ್ಲ ಕೊಟ್ಟು ಮದುವೆ ಮಾಡ್ತಿದ್ವಿ. ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ರು. ಗ್ರ್ಯಾಂಡ್ ಆಗಿ ಮದುವೆ ಮಾಡಿ ನಾವು ಕಳಿಸ್ಕೊಟ್ಟು, ಅವನು ಚೆನ್ನಾಗವ್ನೆ. ನಾವೇನ್ ಕೊಟ್ರು ಒಪ್ತೇ ಇಲ್ಲ. ಅದ್ ಹಂಗದೆ, ಅದ್ ಹಿಂಗದೆ, ಹಿಂಗದೆ, ಏನಾದ್ರೂ ಚೊರೆ ಒಂದೇನಾದ್ರು ಇದ್ದಿರ್ಲಿ ಅದಕ್ಕೊಂದು ಕೊಂಕ ಮಾತ್ ಮಾತಾಡೋದಯ್ಯ. ಅದ್ ಹಂಗದೆ, ಅದ್ ಹಿಂಗದೆ, ನೀವು ಸರಿ ಇಲ್ಲ, ನೀವು ಅಂತರು ಇಂತರು, ನಿಮ್ ಮಕ್ಳಿಗೆ ಏನ್ ಬುದ್ಧಿ ಕಲ್ಸಿದ್ರಿ? ನಮ್ ಮಗಳಿಗೆ ಒಂದು ಒಲೆ ಉರಿ ಹಾಕಕ್ಕೂ ಗೊತ್ತಿತ್ತಿಲ್ಲ. ಆಯ್ತಾ, ನಿನ್ ಮಗಳಿಗೆ ಏನ್ ಬುದ್ಧಿ ಕಲ್ಸಿದಿ ನೀನು? ಯಾಕೆ ನಿಮ್ ಮಗಳಿಗೆ ಬರಲ್ಲ? ನಾನು ಟೌನ್ ನಲ್ಲಿ ಇದ್ದಿದ್ದಲ್ಲ ಗುರುಗಳೇ, ಹಂಗಾಗಿ ಒಲೆಗೆಲ್ಲ ಉರಿ ಹಾಕಕ್ ಗೊತ್ತಿಲ್ಲ. ಸ್ಕೂಲ್ ಹೋಗ್ತಿದ್ಲು, ಬರ್ತಿದ್ಲು, ಓದ್ಕತಿದ್ಲು, ಟ್ಯೂಷನ್ ಕಳ್ಸೋದು ಈಗ ಮಾಡ್ತಿ, ಅದೆಲ್ಲ ಗೊತ್ತಿಲ್ಲ. ಮನೆ ಕೆಲಸ ನಾನೇ ಮಾಡ್ತಿದ್ದೆ. ಅಲ್ಲ, ಮನೆ ಕೆಲಸ ಮಗಳಿಗೆ ಕಲ್ಸಿರ್ಲಿಲ್ವಾ? ಮಾಡ್ತಿದ್ಲ, ಅದೆಲ್ಲ ಮಾಡ್ತಿದ್ಲು. ಅಡಿಗೆ ಮಾಡೋದು ಅದೆಲ್ಲ ಮಾಡ್ತಿದ್ಲು. ಒಲೆ ಉರಿ ಹಾಕೋದೆಲ್ಲ ಗೊತ್ತಿಲ್ಲ. ಸೌದೆ ಹಾಕೋದು ಎಲ್ಲವ ನಾವು ನಮ್ಮ ಯಜಮಾನ್ರು ನಾವು ಉರಿ ಹಾಕತ್ತಿದ್ದು, ಒಲೆಗೆಲ್ಲ ನೀರ್ ಕಾಯಿಸ್ತಿದ್ದ ಅವಾಗ. ಆಮೇಲೆ ಅದೆಲ್ಲ ಸಣ್ಣ ಈ ಹುಡುಗಂದಾದಾಗ ಈ ಅಕ್ಕನ ಮಗ ಮೊದಲನೇದು ಹಾಳು ಮಾಡಿದ್ನಲ್ಲ, ಇವನು ಎರಡನೇ ಈ ವಿಚಾರದಲ್ಲಿ ಕೈ ಹಾಕ್ಲಿಲ್ವಾ? ಗೊತ್ತು. ಆಮೇಲೆ ಕಡೆ ಗೊತ್ತಾಯ್ತು. ಆಮೇಲೆ ಅವ್ರು ಕೇಳಿದ್ರು, ಇದೆಲ್ಲ ಆಗಿತ್ತ ಅಂತಂದ್ರು. ಇಲ್ಲ, ಮಾತುಕತೆಯಾಗಿ ಇಳ್ಳಕ್ ಚೇಂಜ್ ಮಾಡಿದಷ್ಟೇ, ಎಂಗೇಜ್ಮೆಂಟ್ ಏನ್ ಆಗಿತ್ತಿಲ್ಲ ಅಂತ ಬಿಟ್ಟು ಹೇಳಿದ್ರು. ಗೊತ್ತು, ಅದೆಲ್ಲ ಗೊತ್ತು. ಅಥವಾ ಅಲ್ಲಿ ಹಾಳು ಮಾಡೋದೇನು ಮಾಡ್ಲಿಲ್ಲ? ಇಲ್ಲ, ಅದೇ ಅದ್ರ ಬಗ್ಗೆ ಏನಿಲ್ಲ. ನೀನು ಅವನ ಜೊತೆ ಮಾತುಕತೆ, ನನ್ ಮಗಳು ಮಾತಾಡ್ತಿದ್ದಿಲ್ಲ ಅವನ ಜೊತೆ, ಸೈಲೆಂಟ್ ಒಂದ್ ಸ್ವಲ್ಪ ಮಾತಾಡಕ್ ಹಂಚ್ಕೊಳ್ಳೋಳು. ಹಂಗಾಗಿ ಮಾತಾಡೋದ್ ಮಾಡಿದಾಗ ಅವನ ಜೊತೆ ಮಾತುಕತೆ, ಜೊತೆಲಿ ಹೋಗೋದು ಬರೋದು, ಹೊರಗಡೆ ಎಲ್ಲ ಸುತ್ತಾಡಿದ್ರು. ಅಂದ್ರೆ ಇಲ್ಲ, ಅದೇ ಯಾವ್ದಕ್ಕೂ ಇಲ್ಲ, ಬೇಕಾದ್ರೆ ಅಕ್ಕಪಕ್ಕ ಕೇಳ್ಕೊಳ್ಳಿ ಅಂತ ಹೇಳ್ದು. ಅವ್ರು ಕೇಳಿದ್ರು, ಒಳ್ಳೆ ಹುಡುಗಿ. ನನ್ ಮಗಳು ನೋಡುವಾಗ ಗೊತ್ತಾಗ್ಬಿಡ್ತದೆ ಅವಳು ಎಷ್ಟು ಸೈಲೆಂಟು, ಮುದ್ದತೆ ಅನ್ನೋದು ಗೊತ್ತಾಗ್ಬಿಡ್ತದ. ಎರಡನೇ ಮಗಳಂಗಲ್ಲ ಇವಳು, ಅಷ್ಟು ಮುದ್ದತೆ ಇವಳು. ಆಯ್ತಾ, ಹಂಗೆಲ್ಲ ಆಯ್ತು. ಮದುವೆ ಮಾಡಿ ಗೌರಿ ಹಬ್ಬಕ್ಕೆ ಅಂತ ಕರಿಯಕ್ ಹೋದೋ. ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿದ್ರೆ 1 ಗ್ರಾಮ್ ಸಕಣ 1 ವರ್ಷ ತಾಳಿ ತಂದಿದ್ದ. ಹೆಂಗೋ ಆಗ್ಲಿ ಅಂತ ಮಾಡ್ದು. ನನ್ಗೆ ಇಷ್ಟ ಇರ್ತಿಲ್ಲ. ನಮ್ಮ ಮನೆಯವರು ಎಲ್ಲ ಕುಣ್ಕ ಮಾಡಿದ್ರು. ಹೋಗಿ ಅವ್ರ ಕಡೆ ವಾತಾವರಣ ನೋಡ್ಲಿಲ್ಲ. ಮನೆ ಐತ, ಹೊಲ ಐತ, ಅವ್ರ ಅಣ್ಣ ತಮ್ದಿರು ಏನು, ಅವ್ರ ತಂದೆ ತಾಯಿ ಏನು, 4 ಜನ ಕೇಳಲಿಲ್ಲ, ಮಾಡ್ಲಿಲ್ಲ. ಇವನ್ ಎಲ್ಲಿದ್ದ? ನನಗೆ ಡೌಟು. ಇತ್ತಿಂದ ಆ ಕಡೆ ಹೋಗ್ತಾರೆ, ಬೆಂಗ್ಳೂರ್ಗೆ ಹೋಗ್ತಾರೆ, ಬೆಂಗ್ಳೂರಿಂದ ಈ ಕಡೆಗೆ ಯಾಕೆ ಬಂದ ಅಂತ. ಬಂದವನೇ, ಈಗೆಲ್ಲ ಬರೋದೇ ಇಲ್ವಾ ಬೆಂಗ್ಳೂರ್ ಬಿಟ್ಟು, ಹಂಗ ಬಂದವನೇ ಉದ್ದಾರ ಆಯ್ತಾನೆ, ಚೆನ್ನಾಗ್ ಬುದ್ಧಿವಂತ. ಮಾತಲ್ಲಿ ಮಾತ್ರ ಅಷ್ಟೇ ಮಟ್ಟಿ ಮಾತಾಡ್ತಾನೆ ಗುರುಜಿ. ಮಾತು ಎಂತರ್ನು ಮುಳ್ಳು ಮಾಡಿ ಹಾಕ್ಬಿಡ್ತಾನೆ, ಅಂತ ಲೋಫರ್ ನನ್ ಮಗ. ಆಯ್ತಾ, ಹಂಗೆಲ್ಲ ಆಗಿ ಮದ್ವೆ ಎಲ್ಲ ಆಯ್ತು. 1 ವರ್ಷ ಆಯ್ತು. ಗೌರಿ ಹಬ್ಬಕ್ ಬರ್ಬೇಕಾರೆ ನಮ್ಮನ್ನ ತಿಂಗ್ಳು ಸಸ್ರು ಕರಿಯಕ್ ಹೋದ್ರು. ನನ್ ತಂಗಿ ಮಾಡಿದ್ಲಲ್ಲ, ಗೌರಿ ಹಬ್ಬಕ್ ತಿಂಗ್ಳು ಸಸ್ರು ಕರಿಯಕ್ಕೆ ಅಂತ ಹೋಗೋರು. ನನ್ ತಂಗಿ ಕೊಲೆ ಮಾಡ್ಬಿಟ್ರು. ಯಾರು? ನನ್ ತಂಗಿ ಗಂಡನೆಯ ಗೌರಿ ಹಬ್ಬದ ದಿವಸ ತಿಂಗ್ಳು ಸಸ್ರು ಕರಿಯಕ್ ಹೋದ. ಮದುವೆ ಮಾಡಿ 1 ತಿಂಗ್ಳು ಆದ್ಮೇಲೆ ಕರಿವಿಣಿ ಕೊಡ್ತಕ್ಕೆ ಅಂತ ನಮ್ ಕಡೆ ಎಲ್ಲ ಕರಿಯಕ್ ಬರ್ತಾರೆ. ಆ ಕರಿಯಕ್ ಹೋದಾಗ ಕೊಲೆ ಆಗ್ಬಿಡ್ತು. ನನ್ ತಂಗಿ ಕೊಲೆ ಮಾಡ್ಬಿಟ್ಟ. ಎಲ್ಲಿ ಹಾಸನದ ಹತ್ರ. ಅಂದ್ರೆ ಈ ಮಗಳನ್ ಕರಿಯಕ್ ಹೋಗೋ ದಾರಿಯಲ್ಲೇನಾ? ಅದೇ ಊರಲ್ಲಿ ಮಗಳಿಗೂ ಮನೆಗೂ ಅಲ್ಗೂ 1-2 ಕಿಲೋಮೀಟರ್. ನಮ್ಮನ್ನ ಕರಿಯಕ್ ಹೋದಾಗ ಮಾತಾಡ್ಸ್ಕೋಗೋರು, ಈ ಕಡೆ ಹೋಗೋರು. ಆ ಕಡೆ ಬಂದಾಗ ಮಗಳ ಮನೆ ಬಂದ್ ಮಾತಾಡ್ಸ್ಕೊಳ್ಳೋ, ಬ್ಯಾಲ್ ಕರೆಂಟೆ ಕೊಲೆ ಮಾಡ್ಬಿಟ್ಟು. ಏನ್ ಸಮಸ್ಯೆ ಅವ್ರದ್ದು? ಅನುಮಾನ. ಅವನಿಗೆ ಕೆಟ್ಟ ಬುದ್ಧಿ. ನನ್ ತಂಗಿ ಮನೆ ಕೆಲಸ ಮಾಡ್ತಿಲ್ಲ, ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡು. ಅವ್ 2 ಮಕ್ಳು ನನ್ನ ಹತ್ರನೇ ಇದ್ದಾವೆ. ನಾನೇ ಸಾಕಿರೋದು ಮಕ್ಕಳನ್ನ, ನಾನೇ ಸಾಕಿದ್ದು. ಇಷ್ಟಪಟ್ಟು ಮದುವೆ ಆಗಿದ್ದ ಅವ್ರನ್ನ. ಅವರು ಇಷ್ಟಪಟ್ಟು ಮದುವೆ ಆಗಿದ್ದು. ಅವಳೇನು ನಾನಿದ್ದೀನಿ, ನೋಡ್ಕತೀನಿ, ಮಾಡ್ಕತೀನಿ. ಹುಡುಗನ ನನ್ಗೆ ಇಷ್ಟ ಐತಿಲ್ವಲ್ಲ, ನಾನ್ ನೋಡ್ಕತೀನಿ. ಇದು ಹಿಂಗಾಗಿ ಮಾತುಕತೆ ಆಗಿ ಕಿತ್ತೋಯ್ತು. ಅವಳು ಒಂಥರ ಮಾನಸಿಕ ಆಗ್ಬಿಟ್ಲು ನನ್ ಮಗಳು. ಹಿಂಗಾಯ್ತಲ್ಲ ಅಂತ ಹೇಳಿ. ನಾನ್ ನೋಡ್ಕತೀನಿ. ಹುಡುಗ ಚೆನ್ನಾಗವನಲ್ಲ, ಬುದ್ಧಿವಂತ.
ಏನ್ ತೊಂದ್ರೆ ಇಲ್ಲ. ನೀವು ಕುಡಿಯೋದಿಲ್ಲ. ನಿಮ್ ತಂಗಿ ಗಂಡ ಹಂಗ ಮಾಡ್ಲಿ, ಬಟ್ ನಿಮ್ ತಂಗಿ ಅಥವಾ ನಿಮ್ಮ ತಂಗಿ ಗಂಡ ಹೇಳ್ದಂಗೆ ನಿಮ್ ತಂಗಿದ ಆತರ ಬುದ್ಧಿ ಇತ್ತ? ನಿಜ ಹೇಳ್ಬೇಕಂದ್ರೆ ಯಾರಿಗೆ ಅಂದ್ರೆ ನಿಮ್ ತಂಗಿ ಗಂಡ ತಂಗಿಯನ್ನು ಕೊಲ್ಲಲಿಕ್ಕೆ ಕಾರಣ ಅನುಮಾನ, ಹೌದಲ್ಲ? ಅವನಿಗಿರೋ ಬುದ್ಧಿನೇ ಇತ್ತು. ಸರಿ, ಈಕೆಗೆ ಅಂತದೇನಾದ್ರು ಇತ್ತ ಬುದ್ಧಿ? ಇಲ್ಲ ಅವಳಿಗಿತ್ತಿಲ್ಲ. ಎಲ್ಲೂ ಹೋಗಂಗಿಲ್ಲ, ಎಲ್ಲೂ ಈಗ ಮನೆ ಕೆಲಸ ಮಾಡ್ಬೇಕು, ಅವನೇನು ತಂದು ಹಾಕಕ್ಕಲ್ಲ, ಮನೆ ಕೆಲಸ ಮಾಡ್ಬೇಕು, ತಂದು ಕೊಡ್ಬೇಕು. ಆ ತಂದ ದುಡ್ಡಲ್ಲೇ ನನ್ನ ತಂಗಿ ಟೇಸ್ಟ್ ಹಾಕ್ಬೇಕು, ಮಕ್ಕಳಿಗೆ ಬಾಡಿಗೆ ಕಟ್ಬೇಕು, ಪ್ರತಿಯೊಂದು ಇವಳ್ದೆಯ. ತಿನ್ನೋದು ಕುಡಿಯೋದು ಸೋಕಿ ಮಾಡೋದು ಅವನು. ಈ ತರ ನನ್ನ ತಂಗಿಗೆ ಆ ತರ ಬುದ್ಧಿ ಇತ್ತಿಲ್ಲ. ಪಾಪ. ಅಂದ್ರೆ ಈಗ ಅವ್ರು ತೀರ್ ಹೋದ್ರು, ಅವಳನ್ನ ಕೊಲೆ ಮಾಡೋದು ತೀರೋದು ಆಯ್ತು. 18 ವರ್ಷ ಆಯ್ತು. ಇವನ್ ಏನ್ ಮಾಡುದ್ರ ಅವಾಗ? ಅವನು ಜೈಲಲ್ಲಿದ್ದ. ಜೈಲಲ್ಲಿ ಅವನೇ ಈಗ್ಲೂ ಅವನೇ. ಮಕ್ಕಳು ಯಾರು ಸಾಕ್ಷಿಗೆ ಹೋಗ್ಲಿಲ್ಲ. ಅವನು ಇಲ್ವೋ ಗೊತ್ತಿಲ್ಲ, ಒಟ್ಟಲ್ಲಿ ಅವನೇ ಅಂತ ಹೇಳ್ತಾರೆ. ಅವಕ್ಕೂ ನಮಗೂ ಸಂಬಂಧ ಇಲ್ಲ, ಮಕ್ಳಿಗೂ ಏನಿಲ್ಲ. ಮಕ್ಳುಗಳಿಗೆ ಆ ಸಮಯದಲ್ಲಿ ಎಷ್ಟು ವರ್ಷ? ಮಕ್ಕಳು ಒಂದು 3, 4ನೇ ಕ್ಲಾಸ್. ಈಶ್ವರ. 2 ಗಂಡು ಮಕ್ಳು. ಆಯ್ತವ. ಈ ಮಗಳನ್ನ ಕರಿಯಕ್ ಹೋದ್ರಲ್ಲ, ಕರ್ಕೊಂಡು ಬಂದ್ರ? ಕರ್ಕ ಬಂದ್ರು. ಆಮೇಲೆ ಅವತ್ತಿನ ದಿವಸ ಚಿನ್ನ ಏನು ಹಾಕ್ಲಿಲ್ಲ. ಯಾಕೆ ಕಷ್ಟದಲ್ಲಿ ಇದ್ಲಲ್ಲ ನಮ್ ಚಿಕ್ಕಮ್ಮ ಸಭೆಗೆ, ಕಷ್ಟದಲ್ಲಿ ಏನ್ ಚಿನ್ನ ಹಾಕೊಳ್ಳೋದು ಅಂತ ಚಿನ್ನ ಏನ್ ಹಾಕೊಳ್ಳಿಲ್ಲ ತಿಂಗಳಲ್ಲಿ. ಅಷ್ಟೊತ್ತು ಇಟ್ಟಾಗೋಗಿದೆ, ಚಿನ್ನ ಎಲ್ಲ ಇಟ್ಟಾಗಿದೆ, ನಮ್ಗೆ ಕೊಟ್ಟಿದ್ದೆಲ್ಲ ಇಟ್ಟಾಗಿದೆ. ಅಂದ್ರೆ ಇವ್ರು ಅಡ ಇಟ್ಕೊಂಡ್ಬಿಟ್ಟಾರೆ. ಇವ್ನ ಅಡ ಇಟ್ಕೊಂಡ್ಬಿಟ್ಟವನೆ. ನಿಮ್ ಮಗಳು ಹೇಳಿರ್ಲಿಲ್ವ ನಿಮ್ಗೆ? ಇಲ್ಲ ಮಗಳು ಹೇಳಿಲ್ಲ. ಅಪ್ಪ ಮಗಳು ಅಳಿಯ 3 ಜನನು ಒಂದು. ಇಲ್ಲಿ ನಿಮ್ ಮಗಳು ಅವ್ರ ಜೊತೆ ಸೇರ್ಕೊಂಡಿದ್ದ? ಮಗಳುವೆ ಗಂಡನುವೆ, ಮಗಳುವೆ ನನ್ ಗಂಡನುವೆ ಒಂದು. ಯಾಕೆ ನನ್ಗೆ ಇಷ್ಟ ಇಲ್ವಲ್ಲ, ಚಿನ್ನ ತಗೋ ಇಟ್ಕೊಂಡವನೆ, ಇವ್ನು ಈ ತರ ಅವನೇನೋ ನನಗ್ ಗೊತ್ತಿಲ್ಲ. ಒಂದ್ ಅಂಗಡಿ ತೋರ್ಸಿದ್ದ, ಒಂದ್ ಬಾಡಿಗೆ ಮನೆ ತೋರ್ಸಿದ್ದ. ನಮ್ಮನವರು ಏನೋ ಕೂಲಿ ಮಾಡ್ಕೊ ತಿನ್ನೋರೆಲ್ಲ ಮಾಡ್ಕೊಂಡೆ ಇಲ್ವಾ, ಚೆನ್ನಾಗಂತ ಬರೀಕತ್ತೇನು, ಒಳ್ಳೆ ಬುದ್ಧಿವಂತ ಹುಡುಗ ಅಂತ ಬಿಟ್ಟು ಎಲ್ಲ ಹೇಳಿದ್ರು. ಸರಿ ಅಂತ ಬಿಟ್ಟು ಹೇಳ್ದಕ್ಕೆ ಇದು ಒಂದ್ ಕಿತ್ತೋಗಿತ್ತಲ್ಲ, ಮಾತಾಗಿ ಕಿತ್ತೋಗಿ ಇದೊಬ್ಬ ಏನೋ ಕತೆ ಆಗೋಯ್ತಲ್ಲ, ಟೇಷನ್ಗೆಲ್ಲ ಕೊಟ್ಟು ಅದೇನೋ ಸುಮಾರು ರಗಳೆ ಆಗೋಯ್ತು. ಅದು ಒಂದು 6-7 ತಿಂಗಳು ನ್ಯಾಯ ಪಂಚಾಯತಿ ಎಲ್ಲ ಆಗೋಯ್ತು. ಹಂಗಾದ್ಮೇಲೆ ಇವರು ಹಿಂಗೆ ಮದುವೆ ಮಾಡ್ಬಿಟ್ರು. ಒಂದ್ ಹೊಲನೂ ಇಲ್ಲ, ಮನೇನೂ ಇಲ್ಲ, ಏನೇ ಬೀದಿ ಬಿಕರಿ ಕೊಟ್ಬಿಟ್ರು ನನ್ ಗಂಡ. ನನ್ ಮಾತ್ ನಿಮ್ದೇನೆ. ಆಮೇಲೆ ಆಷಾಢದಲ್ಲಿ ಏನು ಹಾಕೊಳ್ಳಿಲ್ಲ, ತಿಂಗಳ ಗೌರಿ ಹಬ್ಬಕ್ಕೆ ಅಂತ ಬಂದ್ರು. ನಮ್ಮನವ್ರು ಕರ್ಕ ಬಂದ್ರು. ಹೋಗಿ ಕರ್ಕ ಬರ್ಬೇಕಾರೆ ಒಂದು ಕಿವಿ ಒಂದು ವಾಲೆ ಬಿಟ್ಟು, ಒಂದ್ ಚೈನ್ ಬಿಟ್ಟು, ಕೈ ಬಳೆನೂ ಇಲ್ಲ, ಮಂಗಲ ಇದು ನಕ್ಲೆಸ್ ಇಲ್ಲ, ಏನೂ ಇಲ್ಲ. ಅಲ್ಲ ಇಂತ ಒಡವೆ ಏನು ಹಾಕಲ್ದೇನೆ ಬರೀ ಒಂದು ವಾಲೆ ಇದು ಹಾಕೊಂಡ್ ಬಂದಿದ್ಯಲ್ಲ, ಎಲ್ಲ ಏನಾಯ್ತು? ಹಂಗೆ ಅವ್ನ್ ಬರ್ಲಿಲ್ಲ, ಮಗಳುವೆ ಅಪ್ಪನು ಬಂದ್ರು ಗೌರಿ ಹಬ್ಬ ಕರಿಯಕ್ ಹೋದಾಗ. ಆ ಕರ್ಕ ಬಂದ್ರು. ಆಗೇನಾಯ್ತು, ಇವ್ರು ಆದ್ರೆ ನಾನ್ ಜಗಳ ಮಾಡಿದಾಗ ಇವಳು ಗಂಡನ್ ಫೋನ್ ಮಾಡಕ್ ಇಡ್ಲು. ನಮ್ಮನ್ನವ್ರು ತೊಳೆದು ಹೊಡೆದ್ರು ನನ್ಗೆ. ಆ ತುಂಡಲ್ಲಿ ನನಗ್ ತೊಳೆದಿದ್ದು ತೊಡೆ ಮುರ್ದು ಹೋಗೋದು, ತೊಡೆ ಗಾಡಿ ತಗೊಳ್ತು. ಇವಳು ಗಂಡನ್ ಫೋನ್ ಮಾಡಿದ್ಲು. ಅದೇ ಸದ್ರ ಕೊಟ್ಟಿರೋದು ನೋಡಿ. ಅಪ್ಪಳು ಮಗಳು ಸದ್ರ ಕೊಟ್ಟು ಇವತ್ತು ತಿರ್ಕೋಕ್ ಕೂತವನೆ ಲೋಪರ್ ನನ್ ಮಗ. ಆಮೇಲೆ ಆಯ್ತು. ನಿಮ್ ಮಗಳು ಫೋನ್ ಮಾಡಿ ಏನ್ ಹೇಳ್ತಿಲ್ಲ? ಅವಳು ಗಂಡಂಗೆ ಹೇಳಿದ್ದು, ನಾನು ಬಂದ್ಬಿಡ್ತೀನಿ ಗೌರಿ ಹಬ್ಬಕ್ಕೆ, ನಮ್ಮ ಅಮ್ಮ ಬೈತಾವ್ರೆ ಒಡವೆ ಹಾಕ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ, ನೀವು ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹತ್ತೀನಿ ಅಂತ. ಹಂಗ ಅಂದಾಗ ಏನಾಯ್ತು, ನಮ್ಮನ್ನವ್ರು ನನ್ ಹೊಡೆದ್ರು. ಹೋಯ್ತಾಳಂತಲ್ಲ, ನೀನು ಹಿಂಗ್ ಮಾತಾಡ್ತಿದ್ದಿ, ಒಡವೆನೆ ಮುಖ್ಯನ, ಹಂಗೆ ಹಿಂಗೆ ಅಂತ ಅಷ್ಟೇ ತಕೊಂಡ್ ಇಟ್ಕೊಬಿಟ್ಟವ್ನೆ. ಇಲ್ಲೆಲ್ಲ ಆಡ್ಕತ್ತಾರೆ. ಗೌರಿ ಹಬ್ಬಕ್ಕೆ ಒಂದ್ ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಾರ್ದ, ಗಂಡ ಹೆಂಡತಿ ಒಂದ್ ರೇಷ್ಮೆ ಸೀರೆ ಉಟ್ಕೊಂಡು ಚಿನ್ನ ಹಾಕೊಂಡು ಮದುವೆಗೆ 3 ತಿಂಗಳಾಗಿದೆ. ಜನ ಏನನ್ನಕ್ಕಲ್ಲ, ಅಕ್ಕಪಕ್ಕದವ್ರು ಇಷ್ಟು ಬೇಗ ಈಗ್ಲೇ ತಕೊಂಡ್ ಇಟ್ಕೊಂಡು ಮುಂದಕ್ಕೆ ಏನ್ ಕತೆ ಅಂತ ಬಿಟ್ಟು ನಾನು ನನ್ ಗಂಡನ ಕೈಲಿ ಮಾತಾಡ್ತಿರೋದ್ಗೆ ಇವಳು ಗಂಡನ್ಗೆ ಫೋನ್ ಮಾಡಿದ್ಲು. ಗಂಡಂಗ್ ಫೋನ್ ಮಾಡಿದ್ಲು. ಆಮೇಲೆ ಅವ್ರು ಬಂದ್ರೆ, ಅಳಿಯ ಬಂದ್ರೆ ನನ್ ಗಂಡನೇ ಅಳಿಯನ್ನು ಗುಸು ಗುಸು ಪಿಸಿ ಪಿಸಿ ಮಾತಾಡೋದು ಹೊರಗಡೆ ಕುತ್ಕೊಂಡು. ಅಡಿಗೆ ಮನೇಲಿದ್ದಾಗ ನಾನ್ ಈಚೆಗ್ ಬಂದ್ರೆ ಮಾತ್ ನಿಲ್ಸ್ಬಿಡೋರು, ನಾನ್ ಹೊಳಿಗ್ ಬಂದ್ರೆ ಬುಸ್ಕೊಡೋರು, ಇಬ್ರಾಳು ಪಿಸ್ಕೊಡೋರು. ಏಕೆ ಈ ಒಡವೆ ಇಟ್ಟಿದ್ ನನಗ್ ಗೊತ್ತಿಲ್ವಲ್ಲ, ನಾನ್ ಬೈತೀನಿ ಅಂತ ಹೇಳ್ಬಿಟ್ಟು. ಆಯ್ತು ಹಂಗೆ
ಹಂಗಾಗಿ ಸದ್ರ ಕೊಟ್ರು, ಅವ್ರು ಒಳ್ಳಾರಾದ್ರು ನಾನ್ ಕೆಟ್ಟವಳು ಆಗೋದೆ. ಅವ್ರು ಒಳ್ಳರು ನಾನ್ ಕೆಟ್ಟವಳು ಆಗೋದೆ. ಇವತ್ತು ನನ್ನ ಕಂಡ್ರೆ ಆಗೋದಿಲ್ಲ, ಅವ್ನ್ ನನ್ನ ಕಂಡ್ರೆ ಆಗದ್ ಬೇಡ. ಸರಿ ಆಯ್ತು. ಮನೆಗ ಅವ್ನ ಮನೇಲಿ ಏನಂದ್ರೆ ಏನಿಲ್ಲ. ಗ್ಯಾಸ್ ತವಿಂದ ಮಕ್ಕ ಟವಲ್ಲು ಬಿದ್ದು ಎಲ್ಲಾನು ನಾನ್ ಕೊಟ್ಟೆ. ಗುರುಜಿ ನಾನು ಒಬ್ಳು ನನ್ ಮಗಳು ಇವಳೊಬ್ಳು ಹಿಂಸನಿ ಕೊಟ್ನಲ್ಲ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಕೊಟ್ಟೆ. ಲಕ್ಷ ಗಟ್ಟಲೆ ಸಾಮಾನ್ ಕೊಟ್ಟೆ. ಫ್ರಿಡ್ಜ್ ಹಿಡ್ದು ಗ್ಯಾಸು, ದೊಡ್ಡ ದೊಡ್ಡ ಪಾತ್ರೆಗಳು, ಮದುವೆ ಫಂಕ್ಷನ್ ಮಾಡೋ ಸ್ಟವ್. ಮಗಳು ನೀರ್ ಹಾಕೊಂಡ್ಲು. ಇನ್ನ 3 ವರ್ಷದಲ್ಲಿ ಮಗಳು, ದೊಡ್ಡ ಮಗಳು, ಅವಳ ಮಗ್ಳು ನೀರ್ ಹಾಕೊಂಡ್ಲು. ಆ ಪಾತ್ರೆ ಎಲ್ಲ ತಗೊಂಡೋಗಿ ನೀರ್ ಹಾಕೋ ಫಂಕ್ಷನ್ ಮಾಡಕ್ಕಿಲ್ವಲ್ದು ಇಲ್ಲಿ ತೆಗ್ದಿಟ್ಟಿದ್ದೇವೆ. ಎಲ್ಲ ಕೂತ್ಕೊಂಡೋಗಿ 10,000 ರೂಪಾಯಿ ಖರ್ಚು ಮಾಡಿ ಮೊಮ್ಮಗಳಿಗೆಲ್ಲ ಮಾಡ್ಬಿಟ್ಟು ಬಟ್ಟೆ ತೆಗ್ದು ಫಂಕ್ಷನ್ ಮಾಡಿ ಬಂದೆ. ಇವಂದು 1 ರೂಪಾಯಿ ಖರ್ಚಿಲ್ಲ. ಸಿಂಪಲ್. ಅವ್ನ ಮನೇಲಿ ಒಂದ್ ತಾಯಿ ಮದ್ದು ಉಡಿಸ್ಬೇಕಂತ ಹೇಳಿ ಒಂದ್ ಸೀರೆ ತಂದಿದ್ದೇನೋ ಅದ ಉಡಿಸ್ತಾ ಇನ್ನೊಂದಿಷ್ಟು ಪೂಜೆ ಮಾಡ್ತಿರ್ಲಿಲ್ವಾ? ಕೆಲಸ ಅವ್ನು ಸೋಕಿ ಇಸ್ತ್ರಿ ಮಾಡಿ ಪ್ಯಾಂಟ್ ಹೋಗೋನು ಎಲ್ಲ ಚೀಕ್ ಮಾಡೋದು. ಶೋಕಿ ಹೋಗೋದು, ಬ್ಯಾಗ್ರಿಗೆ ಹೋಗೋದು, ಬೈಕ್ ಮೇಲೆ ಹೋಗೋದು. ಮಗಳದನ್ ಕೇಳ್ತಿರ್ಲಿಲ್ವಾ? ಮಗ್ಳು ಅವಳು ಕೆಲಸದಳು. ಮಗ್ಳು ಏನು ಕೇಳಂಗಿಲ್ಲ. ನಾನ್ ತಂದು ಹಾಕ್ತಿದ್ದೀನಿ, ತಿನ್ಕೊಂಡ್ ನಿಕೊಂಡಿರು, ನೀನು ಮಾತಾಡಂಗಿಲ್ಲ, ನೀನು ನಾಯಿಗಿಂತ ಕಡೆ ಮಾಡಿ ಹಾಕ್ಬಿಟ್ಟ. ಇವಳುವೆ ಸೈಲೆಂಟ್ ಆಗಿ ಹೋದ್ಲು. ಮೊದ್ಲೇ ಸೈಲೆಂಟು, ಇನ್ನು ಸೈಲೆಂಟ್ ಆಗಿ ಹೋದ್ಲು. ಅವ್ನ್ ತಂದು ಹಾಕ್ತಾವನಲ್ಲ, ನನ್ಗೇನು ಮಕ್ಳು ಓದಿಸ್ತಾವನಲ್ಲ ಕಾನ್ವೆಂಟ್ ಅಲ್ಲಿ. ಮಕ್ಳಿಗೆ ಇವು ಬಂದ್ಮೇಲೆ ಮಕ್ಳದು ಹೆಣ್ಮಕ್ಳು ಬಂದ್ಮೇಲೆ ಫ್ರೀ ಸ್ಕೂಲ್ ಅಂತ ಆಯ್ತಲ್ಲ. ಯಡಿಯೂರಪ್ಪ ಬಂದ್ಮೇಲೆ ಈ ಸ್ಕೂಲ್ ಹೆಣ್ಮಕ್ಳಿಗೆ ಫ್ರೀ ಸ್ಕೂಲು 18,000 ರೂಪಾಯಿ, 1 ಲಕ್ಷ ರೂಪಾಯಿ 18,000 ರೂಪಾಯಿ ಇಟ್ರೆ ಅವ್ರು 18 ವರ್ಷ ಆದ್ಮೇಲೆ ಅವ್ರಿಗೆ ದುಡ್ಡು ಸಿಕ್ಕೋದು ಅಂತ ಮಾಡಿದ್ರಲ್ಲ. ಅವಳು 9ನೇ ಕ್ಲಾಸ್ ಗಂಟ ಬರೋ ಗಂಟ ಫ್ರೀ ಸ್ಕೂಲು 2 ಮಕ್ಳಿಗೂ. ಆಮೇಲೆ 18,000 ರೂಪಾಯಿ ಇಟ್ಟವ್ರೆ ಅಕೌಂಟ್, ಅದು ಹೋಯ್ತು. ಎಕ್ಕುಟಿ ಎಲ್ಲ ಹೋಯ್ತು ಬಿಡಿ, ಏನಂದ್ರೆ ಏನೂ ಇಲ್ಲ. ಆಮೇಲೆ 10,000, 15,000, 20,000 ಬಟ್ಟೆ ತೆಗೆದು ಅವು ಹೋದು. ಆಮೇಲೆ ಅದಕ್ಕೆ ಮನೆ ಕಟ್ತು, ಬರ್ಲಿಲ್ಲ. ಆಮೇಲೆ ಮಗನ ಮದುವೆ ಮಾಡ್ದು, ಬರ್ಲಿಲ್ಲ. ಇಲ್ಲಿ ನೀವು ಅಷ್ಟೆಲ್ಲ ಕೊಡಿಸ್ತಾ ಇದ್ರಿ. ನಿಮ್ಮ ಆದಾಯದ ಮೂಲ ಏನು? ನೀವು ನಿಮ್ಮ ಮನೆಗೆ ಹೇಗೆ ಬರ್ತಿತ್ತು ಹಣ? ನಮ್ಮನೆಯವರು ಒಂದು ಪ್ರೈವೇಟ್ ಕೆಲಸ ಮಾಡ್ತಿದ್ರಲ್ಲ ಗುರುಜಿ, ಕೆಲಸ ಮಾಡ್ತಿದ್ರು, ಬ್ಯಾಂಕ್ ಕೆಲಸ ಮಾಡ್ತಿದ್ರು. ದುಡಿಯೋರು ಒಬ್ರೇನಾ? ಅವ್ರೊಬ್ರೇ. ಮಗಳಿಗೆ ಒಂದ್ ಇಡೀ ಸಂಸಾರಕ್ಕೆ ಬೇಕಾಗೋದು ಕೊಡಿಸ್ಕೊಂಡು ನೀವು ಕೂಡ ಮನೆ ಕಟ್ಟಿ ಇಷ್ಟೆಲ್ಲ ನಡೀತಿತ್ತು. ಅದ್ರಲ್ಲಿ ಲೋನ್ ಮಾಡ್ದು, ಸಾಲ ಐತೆ, ಮಗ ತೀರಿಸ್ತಾವ್ನೆ. ಲೋನ್ ಮಾಡ್ದು, ಮಕ್ಳು 3 ಜನನು ಮದುವೆ ಮಾಡ್ದು ಗ್ರ್ಯಾಂಡ್ ಆಗಿ. ಲೋನ್ ಮಾಡ್ದು, ಮನೆ ಈಗ 10 ವರ್ಷ ಆಯ್ತು ಮನೆ ಆಗಿ. 10 ವರ್ಷ ಆಯ್ತು ಮನೆ ಕಟ್ಟಿ. ಅಷ್ಟೆಲ್ಲ ಕೊಟ್ಟು ಪ್ರತಿ ಒಂದು ಕೊಟ್ಟು. ಯಾಕಂದ್ರೆ ಈ ಮಗಳು ದುಡಿತಾವಳೆ, ಇವಳೇನೋ ದೇವ್ರು ವಿದ್ಯೆ ಕೊಡ್ಲಿಲ್ಲ ಆಗ್ಲಿಲ್ಲ ಅಂತ ಹೇಳಿ ಎಲ್ಲ ಪ್ರತಿ ಒಂದು ಕೊಟ್ಟು ಗುರುಜಿ. ಇವನ್ ಏನ್ ಮಾಡೋದು, ರಾತ್ರಿ 12 ಗಂಟೆ ಬರೋದು. ಬೆಳಿಗ್ಗೆ ಹೋದ್ರೆ ರಾತ್ರಿ 12 ಗಂಟೆ ಬರೋದು, 1 ಗಂಟೆ ಬರೋದು. ಇತ್ತೀಚೆಗೆ ಮೊದ್ಲು ಮಕ್ಳು ಭರತನಾಟ್ಯ ಸೇರಿಸಿದ್ದ, ಸ್ಕೂಲಿಗೆ ಕಾರ್ಮೆಂಟಿಗೆ ಹೋಯ್ತಿದ್ದು. ಒಳ್ಳೊಳ್ಳೆ ಬಟ್ಟೆ, ಹೆಚ್ಚಿಗೆ ವರ್ಷಕ್ಕೊಂದೇ ಬಟ್ಟೆ, 2 ಬಟ್ಟೆ. ನೀನ್ ಹಂಗಿದೀಯಾ, ನನ್ ಹಂಗಿದೀಯಾ, ಹಿಂಗಿದೀಯಾ, ಹೆಚ್ಚಿಗೆ ಗೇರಿ ಮಾಡೋದು. ಇವನ್ ಸ್ವಲ್ಪ ಚೆನ್ನಾಗವನೆ, ಗುಂಡು ತಿನ್ಕೊಂಡು ಕೆಲಸ ಮಾಡಿಲ್ಲ. ಅವ್ರ ಮನೆ ಇವ್ರ ಮನೆ ತಿನ್ಕೊಂಡು ಮಟನ್ ಚಿಕನ್ ತಿನ್ಕೊಂಡು ಸೋಲ್ಕಿ ಹೊಡ್ಕೊಂಡ್ ತಿರ್ಗೋದು. ಸೋಲ್ಕಿ ಹೊಡ್ಕೊಂಡ್ ತಿರ್ಗಿ ಇವ್ನ್ ಗುಂಡು ಅದಾಗ ನನ್ ಮಗಳು ಮಾಡಕ್ ಆಯ್ತು. ಈಗ ಪ್ರತಿಯೊಂದು ನಾನು ಮನೆಗೆ ಏನ್ ಬೇಕು ಏನ್ ಬೇಡ ಸಟ್ಟ ಕೊಡಕ್ ಹಿಡ್ತನ ಎಲ್ಲ ಅತ್ತೆ ಮನೆ ತಂದು ಕೊಡ್ತಾರೆ. ಯಾಕೆ ಅವನು ಕೆಲಸ ಇಲ್ಲ, ಹೆಂಗೋ ಮಕ್ಳವೆ, 2 ಹೆಣ್ಣು ಮಕ್ಳವೆ, ಹೆಂಗೋ ಮಾಡ್ಕೊಳ್ಳಿ ಅಂತ ಬಿಟ್ಟು ನಾನು ಒಬ್ಳೆ ಮಗಳ, ಇಬ್ಬಳಿಗೆ ಏನಿಲ್ವಲ್ಲ, ನನ್ ಮಗಳು ಆಸೆ ಮಾಡ್ತಾಳೆ ಅಲ್ಲಿ ಏನು ಇಲ್ವಲ್ಲ ಅಂತೇಳಿ ಗ್ಯಾಸ್ ಸಾವಿಂದ ಕೊಡ್ತಿದ್ದೀನಿ. ಕೇಳ್ತಿದ್ಲ ಬಾಯ್ ಬಿಟ್ಟು ನನಗೆ ಇಂಥದ್ದೆಲ್ಲ ಬೇಕು ತಂದು ಕೊಡಿ ಅಂತ? ನನಗೆ ಕೇಳ್ತಿದ್ದಿಲ್ಲ, ಕೇಳಳು ತಂದು ಕೊಡ್ತಿದ್ದೆ. ಆಮೇಲೆ ನನ್ಗೆ ಆಸೆ ಆಯ್ತು. ಆಮೇಲೆ ನನ್ನ ತಂಗಿದು ಸಿಲಿಂಡರ್ ಇತ್ತಲ್ಲ, ಸಿಲಿಂಡ್ರು ಅವ್ರು ಸತ್ತೋಗ್ಬಿಟ್ಲಲ್ಲ. ಅವ್ರ ತಂಗಿ ಸಿಲಿಂಡರ್ ಅರ್ಧ ಸಾಮಾನೆಲ್ಲ ತಗೊಂಡು ಹಿಂದಕ್ ಹಾಕ್ಬಿಟ್ಟು ಯಾರ್ಯಾರ ಮನೆಗೆ ಹಾಕ್ದು. ನಾವು ಹೆಣ್ ಕರಿಯಕ್ ಹೋದಾಗ ಹೊಡೆದಾಟ ಎಲ್ಲ ಆಯ್ತು. ಸಾಮಾನೆಲ್ಲ ತಕೊಬಂದು ತುಂಬಾನೇ ಸಾಮಾನಿತ್ತು. ಯಾರಿಗ ಹೊಡೆದಾಟ ಆಯ್ತು? ನನ್ ತಂಗಿ ಗಂಡಂಗುವೆ, ನಮ್ಮ ಇವ್ರಿಗುವೆ, ನನ್ ತಮ್ಮದಿರ್ಗುವೆ. ಯಾಕೆ ನನ್ ತಂಗಿ ಅವತ್ತೇ ಹೊಡೆದ್ಬಿಟ್ಟು ಕಳ್ಸಿದ್ದ. ಮಕ ಮುಸ್ಲಿ ಎಲ್ಲ ಊದೋಗಿತ್ತು, ಕೊಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ರು.
ನಮ್ಮ ದಾರೆ ಹುಯ್ತಿದೀವಿ, ಮಗಳ ದಾರೆ ಫೋನ್ ಮಾಡಿ ಹೇಳಿದ್ರು ನಮ್ಗೆ, ನಿನ್ ಮಗ ನಿಮ್ ತಂಗಿ ಕಳಿಸ್ಬೇಡಿ, ಕೊಲೆ ಮಾಡ್ತಾರೆ, ಇದೆಲ್ಲ ಆಯ್ತದೆ ಅಂತ ಹೇಳೋ ಹೊತ್ತಿಗೆ ಕಳಿಸ್ತೀವಿ. ನನ್ ಮಗ್ಳು ಈಗ ಮದುವೆ ಐತಲ್ಲ, ಈಗ ಮದುವೆ ಹೇಳ್ತೀನಿ ಸ್ಟೋರಿ. ಅವಳು ಮದುವೆಲಿ ಹೆಣ್ ಕರಿಯಕ್ ಹೋದಾಗ ಸಾಮಾನೆಲ್ಲ ತಗೋಗಿ 1 ಲಾರಿ ಸಾಮಾನು ಪಕ್ಕದ ಊರಿಗೆ ಹಾಕ್ಬಿಟ್ಟು ಬಂದು, ಇನ್ ಸ್ವಲ್ಪ ಸಾಮಾನು ತಗೊಬಂದು ಮನೆಗ್ ಹಾಕೊಂಡು, ಮನೆಗ್ ಹಾಕೊಂಡಾಗ ಸಿಲಿಂಡರ್ ಒಂದಿತ್ತು. ಅವನು ಹೆಡ್ತಿ ಕಾಲ್ ಕಟ್ಕೊಂಡು ಬಸ್ ಸ್ಟ್ಯಾಂಡ್ ಕರಿಯಕ್ ಹೋದಾಗ ಮಗಳನ್ನ ಕಾಲ್ ಕಟ್ಕೊಂಡ್ ಕರ್ಕೊಂಡ್ ಹೋಗ್ಬಿಟ್ಟ ಮನೆಗೆ. ಇದ್ನಲ್ಲ ಆ ರೂಮ್ಗೆ. ಅವತ್ ರಾತ್ರಿ 2 ದಿವಸ ಇದ್ದು 3 ದಿವಸಕ್ಕೆ ಕೊಲೆ ಮಾಡಿದವನು. ಆ ಸಿಲಿಂಡರ್ ನಮ್ಮ ಹತ್ರ ಇತ್ತು. ಈಗ ಮಕ್ಳಿದ್ವಲ್ಲ, ಟಿವಿ ಸ್ಟ್ಯಾಂಡು ಸಿಲಿಂಡ್ರು ಎಲ್ಲವೂ ಬೇರೆ ಇದ್ರಲ್ಲಿ ಎಲ್ಲ ಆ ಮನೆ ಖಾಲಿ ಮಾಡ್ಕೊಂಡು ಸತ್ ಮೇಲೆ 1-2-3 ಪಾತ್ರೆ ಇತ್ತು. ಇದನ್ನೆಲ್ಲ ಅಲ್ಲಿ ಇಲ್ಲಿ ಇತ್ತು. ಅವ್ರು ತಗೊಬಂದಾಗ ಈ ಸಿಲಿಂಡರ್ ನಾವು ಇವನು ಇಸ್ಕೊಂಡ, ಈ ಸಿಲಿಂಡರ್ ಸುಮ್ನೆ ವೇಸ್ಟ್ ಆಗೋಯ್ತದೆ, ನಾನು ದುಡ್ಡು ಕೊಡ್ತೀನಿ, ಸಿಲಿಂಡರ್ ಕೊಡಿ ನನಗೆ ಅಂತ. ಆಮೇಲೆ ಸಿಲಿಂಡರ್ ಇಲ್ವಲ್ಲ, ಆಗ ನಾವೇನ್ ಮಾಡ್ದು, ನನ್ ಗಂಡ ಆಯ್ತು ಸಿಲಿಂಡರ್ ಕೊಡೋಣ, ಮಕ್ಳಿಗೆ ದುಡ್ಡು ಕೊಡೋಣ, 500 ರೂಪಾಯಿ ನಿನ್ ತಂಗಿ ಮಕ್ಳಿಗೆ ಸಿಲಿಂಡರ್ ಕೊಡೋಣ ಅಂತ ಆಯ್ತು. ಸರಿ ಆಯ್ತು ಕೊಡಪ್ಪ ಅಂತ ಹೇಳ್ದೆ. ಅವ್ನ್ ತಕೊಂಡ್ ಹೋದ. ಸ್ಟವ್ ಒಂದಿತ್ತು, ಹಿಂಗೆ ಖಾರ ತಳ್ತಿದ್ವು. ಆಮೇಲೆ ಅದ್ ಬೇಕು ನಂಗೆ ಇದ್ ಬೇಕು, ಆಮೇಲೆ ಅವ್ರ ಮನೆ ಅದೈತೆ ಏನು ತರಕಲ್ಲ, ಹಂಗೆ ಹಿಂಗೆ ನಡಲ್ಲ. ನಾ ಇದ್ದೇವೆಲ್ಲ ನನ್ನ ಮಗಳಿಗೆ ಸಾಗಿಸ್ದೆ. ಸ್ವಲ್ಪ ದುಡ್ಡು ಕೊಟ್ಟು ತೆಗ್ದೆ, ಒಂದು ಇದಾಗ ತೆಗೆದುಕೊಟ್ಟೆ, ಎಲ್ಲ ಆಯ್ತು, ಎಲ್ಲ ತೆಗೆದುಕೊಟ್ಟೆ. ಬೆಡ್ಡು ಅಲ್ಲ, ನಿಮ್ಮ ಅಳಿಯನ ಅಪ್ಪ ಅಮ್ಮನ ಕಡೆಯಿಂದ ಏನು ಅಂದ್ರೆ ಅವ್ರಿಗೇಂತ ಏನು ಇರ್ಲಿಲ್ವ, ಅಥವಾ ಇವ್ರು ನಿಮ್ಮ ಮಗಳು? ಅವ್ರಿಗಾಗಿ ಇನ್ನೊಬ್ಬ ತಮ್ಮನ ಮನೆ ಅವ್ರೆ. ಇವನು ಬೇಕಾದಷ್ಟು ಲಕ್ಷ ಆಗಟ್ಲ ಸಾಲ ಮಾಡಿ ಅಲ್ಲೇನು ಈಗೀಗ ಮದುವಾಗಿ 2 ಮಕ್ಳಾದ್ಮೇಲೆ ಗೊತ್ತಾಗಿತ್ತು ನಮ್ಗೆ. ಅಲ್ಲಿ ಗಂಟ ಗೊತ್ತೇ ಇಲ್ಲ ನಮ್ಗೆ, ಅಲ್ಲಿ ಗಂಟ ಗೊತ್ತೇ ಇಲ್ಲ. ಸಪರೇಟ್ ಇದ್ದಿದ್ದ ಅಳಿಯ ಮಗಳು? ಬೇರೆ, ಅವ್ರು ಬೆಂಗಳೂರು, ಇವರು ಹಾಸನದ ಹತ್ರ ಒಂದ್ ಹಳ್ಳಿಲಿ ಇದ್ರು, ಅದು ಟೌನ್ನೇ ಆಯ್ತಾ. ಅಲ್ಲಿ ಬಂದು ಇದ್ದಾಗ ಏನಾಯ್ತು, ಕಡೆಗೆ ಅದೆಲ್ಲ ಆಗಿತ್ತು, ತಕೊಂಡ್ ಹಾಕ್ತು. ಇವನು ಮಗಳು ಆಸೆ ಪಡ್ತಾವಳಲ್ಲ, ಇನ್ನಿಬ್ರಿಗೆ ಏನ್ ಕೊಡಂಗಿಲ್ವಲ್ಲ, ಇವಳು ದೇವ್ರು ವಿದ್ಯೆ ಕಲಿಸ್ತಿಲ್ಲ, ನನ್ ಗಂಡ ಇಂತ ನೀ ಕೊಟ್ನಲ್ಲ ಅಂತ ಹೇಳಿ ಏನ್ ಮಾಡಿದೆ, ಎಲ್ಲಾನು ಮನೆಗೆ ತೊಳ್ದು ಕೊಟ್ಟೆ ನಾನು. ಇವಳು ಮಕ್ಳು ಅಂದ್ರೆ ತುಂಬಾ ಪ್ರೀತಿ ನಂಗೆ, ತುಂಬಾ ಪ್ರೀತಿ. ನನ್ ಮಗಳು ಆಸೆ ಮಾಡ್ತಾಳಲ್ಲ, ಅವ್ನ್ ತಂದು ಕೊಡಕಲ್ವಲ್ಲ ಅಂತ ಆಯ್ತು. ಆಮೇಲೆ ಅಕ್ಕನ್ ಬರ್ತಡೆಗೆ ಫ್ರಿಡ್ಜ್ ತೆಗೆದು ಕೊಟ್ಟ ನನ್ ಮಗ. ಅವನೇನು ಅಮ್ಮ ನನಗೂ ಒಂದ್ ಫ್ರಿಡ್ಜ್ ಬೇಕು ತಂದು ಕೊಡಕ್ಲಕ್ಕ ನಮ್ಮ ಅವನು ಅಂತದ. ಅಕ್ಕನ್ ಬರ್ತಡೆಗೆ ಅಂತ ಹೇಳ್ಬಿಟ್ಟು ಒಂದು ಫ್ರಿಡ್ಜ್ ತಗೊಬಂದ್ ಕೊಟ್ಟ. ಫ್ರಿಡ್ಜ್ ತಗೊಬಂದ್ ಕೊಟ್ಟಾಗ ನಾನು ಹೇಳ್ದೆ ಕೇಳ್ದೆ, ಯಾಕೆ ತಗೊಬಂದ್ ಕೊಟ್ಟೆ ನೀನು ತಂದು ಕೊಡ, ಇನ್ನೇನ್ ಬೇಕಾದ್ರೆ ಇದ್ದ ವಾಷಿಂಗ್ ಮಿಷಿನ್ ತರಕಿದ್ದ, ಇನ್ನೇನ ತಂದು ಕೊಡ್ಬೇಕು ಅಂದ್ರೆ ನಾನು ಕೇಳ್ಬಿಟ್ಟು ತಂದು ಕೊಡ್ಬೇಕು. ದುಡ್ಡು ಕೊಡ್ಬೇಕು ಇವನಿಗೆ, ನಾವು ದುಡ್ಡು ಕೊಡ್ಬೇಕು, ನನಗೇನು ವಸ್ತು ತೆಗಿಯಂಗಿಲ್ಲ. ಅಂದ್ರೆ ನಿಮ್ಮ ಅಳಿಯ ಹೇಳಿದ್ದು ನನ್ ಕೇಳ್ದಂಗೆ ಹೆಂಗ್ ತಂದು ಕೊಟ್ರಿ ಅಂತ? ತಮ್ಮನ ಮಗ ಬಾಮೈದಿನ ಅಂದ್ರೆ ಹಣ ಕೊಟ್ಟಿದ್ರ ಆಗೋದು, ತಂದೆ ಯಾಕೆ ಕೊಟ್ರಿ ಅಂತ? ನೀನ್ ನಾನು ಹೇಳ್ದೆ ಕೇಳ್ದೆ, ನೀ ಯಾಕೆ ತಗೊಬಂದ್ ಕೊಟ್ಟೆ ನೀನು ಫ್ರಿಡ್ಜ್, ನಾನು ಏನ್ ತರೋದ್ರು ನಾನು ಕೇಳ್ಬಿಟ್ಟು ತಂದು ಕೊಡ್ಬೇಕು ಅಂತ. ಒಟ್ಟಲ್ಲಿ ಅವನಿಗೆ ದುಡ್ಡು ಬೇಕು, ಮನೆಗೇನು ಬೇಡ. ಆಯ್ತು, ಪ್ರತಿ ಒಂದು ಆಯ್ತು. ಆಮೇಲೆ ಮದುವೆ ಫಂಕ್ಷನ್ಗೆಲ್ಲ ಒಂದೊಂದ್ ಪಾತ್ರೆ 2,000 ರೂಪಾಯಿ, ದೊಡ್ಡ ಪಾತ್ರೆ, ಸ್ಟವ್ ಫಂಕ್ಷನ್ ಅಡಿಗೆ ಮಾಡೋದು, ಅವೆಲ್ಲ ಪ್ರತಿ ಒಂದು ಸೆಟ್ ಕೊಟ್ಟೆ. ಬೆಡ್ ಇಂದ, ಟವಲ್ ಇಂದ, ಇವತ್ತು ನನ್ನ ಮಗಳು ಹಾಕೋ ಕಾಟದಿಂದ, ಬ್ರಾದಿಂದ ನನ್ನ ಮನೆ ವಸ್ತು ಇವತ್ತರೆಗೂ ನನ್ನ ಮನೆ ವಸ್ತು ಆಯ್ತು. ಇವತ್ತು ನನ್ನ ಮಗಳಿಗೆ ವರ್ಷಕ್ಕೊಂದು, ಇವನ್ ಮಾತ್ರ ವರ್ಷಕ್ಕೆ 25 ಬಟ್ಟೆ ತಗತಾನೆ. ಇಸ್ತ್ರಿ ಬಟ್ಟೆ ಆಗ್ಬೇಕು, ಜೀನ್ಸ್ ಪ್ಯಾಂಟ್ ಆಗ್ಬೇಕು, ಬೈಕಲ್ಲಿ ಹೋಗ್ಬೇಕು, ಬೈಕಲ್ಲಿ ಬರ್ಬೇಕು. ಒಂಥರ ಅಫಿಷಿಯಲ್ಗಿಂತ ಹೆಚ್ಚು ಬಿಡಿ, ಅಫಿಷಿಯಲ್ಗಿಂತ ಹೆಚ್ಚು ಸ್ಟ್ಯಾಂಡರ್ಡ್. ಕೈ ಯಜ್ಞ ಎಡಕತ್ತೆ ಇದ್ರು ಸ್ಟ್ಯಾಂಡರ್ಡ್, ಒಂದು ಸ್ಟ್ಯಾಂಡರ್ಡ್. ಹಂಗಾಗಿ ಅದೆಲ್ಲ ಮಾಡಿ ಆಯ್ತು. ಈಗ ಆಮೇಲೆ ನನ್ನ ಮಗಳನ್ನ ಆಗೋಷ್ಟು ಹೊಡೆದು ಇವು ಮಾಡೋದು. ಆಮೇಲೆ ನಮ್ಗೆ 2-3 ಸತಿ ಪಕ್ಕದವರೆಲ್ಲ ಹೇಳಿದ್ರು. ನನಗೆ ಹೇಳ್ತಿತ್ತಿಲ್ಲ, ಮಾವನ್ಗೆ ಕರೆಯೋದು, ನಿಮ್ ಮಗಳು ಹಂಗ್ ಮಾಡ್ತಾಳೆ ಹಿಂಗ್ ಅಡಿಗೆ ಇವತ್ತವರೆಗೂ ಇಲ್ಲಿ ಮಾಡದೆ ಇದ್ರು ಮಾಡೋಳು, ಯಾವ ಅಡಿಗೆ ಬೇಕು ಗುರುಜಿ ಆ ರೀತಿ ಅಡಿಗೆ ಮಾಡಿ ಹಾಕ್ತಾಳೆ. ಈಗ್ಲೂ ಇಲ್ಲಿ ಅಪ್ಪನ ಮನೆ ಏನ್ ಮಾಡದೆ ಇದ್ರು ಅಲ್ಲೆಲ್ಲ ಮಾಡಿ ಹಾಕ್ತಾಳೆ. ಅದೆಲ್ಲ ಮಾಡ್ತಿದ್ದಾಗ ಎಲ್ಲ ಕರೆಯೋದು. ಅವಳೆಲ್ಲೂ ಮನೆಯಿಂದ ಹೊರಗಡೆ ಹೋಗಂಗಿಲ್ಲ, ಒಂದ್ ಅಂಗಡಿಗೂ ಹೋಗಂಗಿಲ್ಲ, ಒಂದ್ ದೇವಸ್ಥಾನಕ್ ಹೋದ್ರೆ ಯಾಕೆ ಕರ್ಕೊಂಡ್ ಹೋಯ್ತೀರಿ ಅವಳ, ಕರ್ಕೊಂಡ್ ಹೋಗ್ಬೇಡಿ ಅನ್ನೋದು ಎಲ್ಲ ಆಯ್ತು. ಮರದಲ್ಲ ಹೊಡೆದು, ಸಿಲ್ವರ್ ಮರ ಎಲ್ಲ ಹೊಡೆದೋಯ್ತು, ಪ್ಲಾಸ್ಟಿಕ್ ಮರ ಎಲ್ಲ ಪುಡಿ ಆಗಿ ಹೋಗಿತ್ತು. ಮಗು
ಈ 2 ವರ್ಷ ನೀರ್ ಹಾಕೊಂಡಿತ್ತು ಅನ್ನಲ್ಲ ಆ ಮಗು ಇದು ಎಂತದ್ದು ಪ್ಲಾಸ್ಟಿಕ್ ಕಟ್ಟಿಟ್ಟಿದ್ರು ಅದತ್ತ ನಮ್ಮ ಮುಂದ್ಗಡಿಕೆ ತಾಕ್ತು. ಅಪ್ಪ ಹೊಡೆದು ಹಿಂಗೆಲ್ಲವ ಮಾಡಿಟ್ಟದೆ ಅಮ್ಮಂಗೆ ಅಂತ ಹೇಳಿ. ಒಂದು 4 ತಿಂಗಳು ಪ್ರೆಗ್ನೆಂಟ್ ಎಲ್ಲ ತಂದ್ಬಿಟ್ಬಿಟ್ಟ ಗುರುಜಿ ನಮ್ಮ ಮನೆಗೆ. ಹೋಗಕ್ಕೆ ಬರಕ್ಕೆ ನೋಡ್ಕೊಳಕ್ ಆಗ್ತದ. ಅಲ್ಲಿ 9 ತಿಂಗಳು ಮಗ ಸಾಕಿ ಬೇಕಾದಂಗೆಲ್ಲ ಮಾಡಿ ಸಾಕಿ ಸಲ್ವಿ ಎಲ್ಲ ಬರ್ತಡೇ ಮಾಡಿ ಮಗು ನಾಮಕರಣ ಮಾಡಿ ಎಲ್ಲ ಮಾಡಿ ಕಳ್ಸ್ಕೊಟ್ಟು ಬೆಂಗಳೂರಿಗೆ ತಗೋಬಿಟ್ಟು ಬಂದು ಗಂಡ ಹೆಂಡತಿ ಎಲ್ಲವ. ಹಲೋ ಹೇಳುವ. ಎಲ್ಲ ಮಾಡ್ಬಿಟ್ಟು ಬಿಟ್ಬಿಟ್ಟು ಬಂದು ಎಲ್ಲ ಮಾಡ್ಬಿಟ್ಟು ಚೆನ್ನಾಗ್ ನೋಡ್ಕೊಂಡಿದ್ರು. ನಮ್ಮನ್ನು ಚೆನ್ನಾಗ್ ನೋಡ್ತಿದ್ರು. ಹೋದ್ರು ನನ್ನ ಮಾತಾಡ್ಸ್ತಿದ್ದಿಲ್ಲ. ಯಾವಾಗ್ಲೂ ಒಂದ್ಸತಿ ದೊಡ್ಡರಾಗ ಬಂದಂಗ ಆಡೋನು ಬಂದ್ರ ಅಂದ್ರೆ ಒಂದೇ ರಾತ್ರಿ ಇರ್ತಿದ್ದು. ಈ ಮಕ್ಳು ಹೋದ್ರೆ ಕೈ ಕಾಲ್ ಕಟ್ಟವು, ಹೋಗ್ಬೇಡಿ ಅಮ್ಮ ಇರಿ ಅಮ್ಮ ಅಂತ ನಮ್ಮ ಯಜಮಾನ್ರು. ನಾವು ಹೋದ್ರೆ ಕೈ ಕಾಲ್ ಕಟ್ಟವು, ಸಾಯಂಕಾಲ ಹೋಗವು, ಬೆಳಕನೆಂಟಿಗೆ ಎದ್ ಬಂದ್ಬಿಡು. ಶನಿವಾರ ಹೋದ್ರೆ ಭಾನುವಾರ ದಿವಸ ಬರೋದು. ಸ್ಕೂಲ್ ಹೋಗ್ತಿರಲ್ಲವ ಬೆಳಿಗ್ಗೆ. ಹಾಸನದಲ್ಲಿ ಇದ್ದಿದ್ದು ಅಂತ ಹೇಳಿದೆ. ಬೆಂಗಳೂರು ಈಗಿನ್ನುವ ಬೆಂಗಳೂರು ಒಂದೇ ಈಗಿನ್ನುವ ಅವ್ರ ಅಪ್ಪ ಬೆಂಗಳೂರಿಗೆ ಅವ್ರ ಅಪ್ಪ ಅಮ್ಮ ಇದ್ದಿದ್ದಾಗ ತಕೊಂಡ್ಬಿಟ್ಟು ಬಂದಿದ್ದು. ಬಾಣಸಿಯ ಮಗು ಕರ್ಕೊಂಡೋಗಿ ಇಲ್ಲಿಗೆ ಕರ್ಕ ಬರ್ಬೇಕು ಅಂತ ಹೇಳ್ದ ಅವನು. ನಮ್ಮ ಅಪ್ಪ ಅಮ್ಮ ಇರತಕ್ಕ ತಂದ್ಬಿಡ್ಬೇಕು ಅಂತ. ತಮ್ಮಂದಿನ್ನು ಮದುವೆ ಆಗಿತ್ತಿಲ್ಲ, ಅಕ್ಕನು ಮದುವೆ ಆಗಿತ್ತಿಲ್ಲ. ಅವ್ರ ಅಮ್ಮ ಅಪ್ಪ ಇನ್ನೊಬ್ಬ ತಮ್ಮನ ಹತ್ರ ಇದ್ದಿದ್ದು. ಇನ್ನಿಬ್ರ ಅಣ್ಣದಿರು ಬೇರೆ ಅವ್ರೆ ಮದುವೆಯಾಗಿ. ಶಾಸ್ತ್ರ ಪ್ರಕಾರವಾಗಿ ನೀವು ನಮ್ಮ ಅಪ್ಪ ಅಮ್ಮ ಇರತಕ್ಕ ತಂದ್ಬಿಡ್ಬೇಕು ಅಂತ ಆಯ್ತು. ಅಲ್ಲಿಗೆ ಕರ್ಕೊಂಡ್ ಮಗು ನಾಮಕರಣ ಮಾಡಿ ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಡ್ ಬಂದು ಕರ್ಕೊಂಡ್ಬಿಟ್ಟು ಹೋದ. ಚೆನ್ನಾಗಿ ಎಲ್ಲ ನೋಡಿ ಮಾಡಿ ಕಳ್ಸಿದ್ರು. ಚೆನ್ನಾಗಿದ್ದು. ಆಮೇಲೆ ಒಂದು ವಾರ ಆದ್ಮೇಲೆ ಇಲ್ಲಿಗೆ ಬೇಗ ಹಾಸನ ಹತ್ರ ಬಂದ್ರು. ಚೆನ್ನಾಗಿದ್ರು. ಆಮೇಲೆ ಸಣ್ಣ ಕಿರ್ಕೊಳ ಕೊಡಕ್ ಹಿಡ್ದ. ಅದ್ ಹಂಗದೆ ಹಿಂಗದೆ, ಕ್ಲೀನ್ ಇಲ್ಲ ಮಾಡಿಲ್ಲ, ಹಂಗೆ ಹಿಂಗೆ ತುಂಬಾ ಪಕ್ಕದವರೆಲ್ಲ ಹೇಳೋರು. ಎಷ್ಟು ನೀಟಾಗಿ ಇಟ್ಟವಳೆ ಮನೆ, ಅಷ್ಟು ನಾವು ಇಟ್ಟಿಲ್ಲ, ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾಳೆ ನಿಮ್ಮ ಮಕ್ಳು. ಹೊರಗಡೆ ಹೋಗದೆ ಇದ್ರುವೆ ಅಷ್ಟು ಚೆನ್ನಾಗಿ ಇಟ್ಕೊಂಡು. ಹಿಂಗ ಅಂತೂ ಪಿರಿ 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 ಸಣ್ಣ ಹೆಚ್ಚಂಗಿಲ್ಲ, ಸಾರ್ ಹೆಚ್ಚಂಗಿಲ್ಲ. ಜಗಳ ಪಿರಿ ಅಂತಾನೆ, ಹೊಡಿತಾನೆ, ಬೈತಾನೆ. ಅವ್ಳು ಹೊರಗಡೆ ನಿಲ್ಲಂಗಿಲ್ಲ, ಒಬ್ರ ಜೊತೆ ಮಾತಾಡಂಗಿಲ್ಲ. ಹಿಂಗೆಲ್ಲ ಇವಳು ಸಾಯಕ್ಕೆಲ್ಲ ಹೋಗ್ಬಿಟ್ಟವಳೆ. ಸಾಯಕ್ಕೆಲ್ಲ ಹೋಗೋಳೆ. ಪಕ್ಕದವ್ರು ಕೇಳಿದ್ರು. ನಾನು ಹೋದೆ ಒಂದಿವ್ಸ ನೋಡಕ್ಕೆ. 1 ವರ್ಷ ಗಂಟ ಹೋಗಿತ್ತಲ್ಲ. 1 ವರ್ಷ ಆದ್ಮೇಲೆ ಹೋದೆ. ಅವ್ನೇನ್ ನೋಡ್ಕೊಟ್ರಿ ನೀವು ನಿಮ್ ಮಗಳನ್ನ? ಸಾಯಕ್ ಹೋಗಿದ್ದು ನೀವು. ಅವನಿಗೆ ಹೆದರ್ಕೊಂಡು ನೀವು ನನ್ಗೇನೋ ಒಂದ್ ಮಾತುಗಳಾಗಂತ ಹೇಳ್ದ. ನಾನು ಹೋಗೋದ್ ಕಮ್ಮಿ ಮಾಡ್ಬಿಟ್ಟಿದೆ. ಆಮೇಲೆ ಅವ್ನ್ ಏನ್ ನೋಡ್ಕೊಟ್ರಿ? ಅಯ್ಯೋ ನಾನ್ ನೋಡ್ಕೊಡ್ಲಿಲ್ಲ ಕರವ, ನನ್ ತಂಗಿನವೇ ನನ್ ಗಣ್ಣು ಮಾಡಿದ್ದು, ನಾನೇನು ನೋಡ್ಕೊಡ್ಲಿಲ್ಲ, ನನ್ಗೆ ಇಷ್ಟನೇ ಇಲ್ಲ ಅಂತ ಅಂದೆ. ಆಮೇಲೆ ಹೋಯ್ತಾ ಬರ್ತಾ ಇದ್ದೆ. ಬಟ್ಟೆ ಬಟ್ಟೆ ತೆಗ್ದಿರಲ್ಲ, ಬಟ್ಟೆ ತೆಗ್ದೇಕೇನು ಗ್ರಾಂಡಿಗಿರೋ ಬಟ್ಟೆನೇ ತೆಗ್ದಿದ್ದು ಮದ್ವಲಿ. ತೆಗ್ದೇಕೇನು ನಿಮ್ ಮಗ್ಳಿಗೆ ಹಂಗ್ ಬುದ್ಧಿ ಕಲ್ಸಿದಿರಿ ಏನ್ ನಾನು, ಹಿಂಗ್ ಬುದ್ಧಿ ಕಲ್ಸಿದಿರಿ ಏನ್ ನಾನು, ಎಲ್ಲಾನು ಸಹಿಸ್ಕೊ ಬಂದು. ಆಮೇಲೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತ ಅನ್ನೋದಕ್ಕೆ ನನ್ ಗಂಡ ಬೇಡ, ಮಕ್ಳು ದೊಡ್ಡವಾದ್ಮೇಲೆ ಬುದ್ಧಿ ಬರ್ತದೆ, ಮಕ್ಳು ಸಣ್ಣವು, ಬೇಡ 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 ಅನ್ಕೊಂಡ್ ಬಂದ. ಇವತ್ ಬೇಡ ಬೇಡ ಅನ್ಕೊಂಡ್ ಬಂದು ಮನೇಲಿ ಈಗೊಂದು 8 ವರ್ಷ ಏನಾಯ್ತು, 30 ರೂಪಾಯಿ ದುಡ್ಡು ಇಟ್ಟಿದ್ನಂತೆ ಬಚ್ಚಿನ ಮನೇಲಿ. ಆ ದುಡ್ಡು ಇವ್ಳು ತಕೊಂಡಿಲ್ಲ. ಇವತ್ತುರ್ಗಳು ಮುಟ್ಟಿಲ್ಲ. ಯಾಕೆ ಬೈತಾನೆ, ಹೊಡಿತಾನೆ ಅಂತ ಹೇಳ್ಬಿಟ್ಟು ಅದೇ ದೊಡ್ಡದ್ ಮಾಡ್ತಾ ಇವ್ಳು ಮುಟ್ಟಿಲ್ಲ. ಯಾಕೆ ನಮ್ಮನ್ನರು 20,000 ದುಡ್ಡು ಕೊಟ್ಟಿದ್ರು. ಆ ದುಡ್ಡು ನನಗೆ ಹುಷಾರಿಲ್ದಿರೋ ಹೊತ್ತಿಗೆ, ಆಪರೇಷನ್ ಆಗಿತ್ತು, ಹುಷಾರಿಲ್ದಿರೋ ಹೊತ್ತಿಗೆ ಕೇಳ್ಕೊಂಡ್ರು. ಕೊಡ್ತೀನಿ ಕೊಡಪ್ಪ, ದುಡ್ಡಿಲ್ಲ ಆಪರೇಷನ್ಗೆಲ್ಲವ. ಆ 20,000 ರೂಪಾಯಿ ದುಡ್ಡು ಕೊಡ್ಲಿ ಅಂತ ಹೇಳ್ಬಿಟ್ಟು 30,000 ರೂಪಾಯಿ ದುಡ್ಡು 30 ರೂಪಾಯಿಗೆ ಜಗಳ ತೆಗೆದು ಮಾಡ್ದ. ಸರಿ ಹಂಗೆಲ್ಲ ಆಯ್ತು, ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ದ. ಇವಳು ಆಮೇಲೆ ಅದೆಲ್ಲ ಒಂದು ಗಂಟಿತ್ತು ನನ್ನ ಮಗಳಿಗೆ. ತುಂಬಾ ಭಯ ಆಯ್ತು. ಬಾರವ ಅವಳಿಗೆ ಹಾಸ್ಪಿಟ್ಲಿಗೆ ಎಲ್ಲೂ ಕರ್ಕೊಂಡ್ ಹೋಗೋದಿಲ್ಲ, ಹುಷಾರಿಲ್ಲ ಅಂದ್ರೆ ದೇವ್ರು ನನ್ನ ಮಗಳಿಗೆ ಆಯಸ್ಸು ಆರೋಗ್ಯ ಕೊಟ್ಬಿಟ್ರು ಸಾಕು. ನಾನು ಇರೋಗಂಟ ಅಲ್ಲಿ ಗಂಟ ನನ್ನ ಮಗಳ ಪರಿಸ್ಥಿತಿ ಏನೋ ಗೊತ್ತಿಲ್ಲ. ಆಯ್ತಾ, ಹಂಗೆಲ್ಲ ಬಂದ್ಲು. ಒಬ್ಳೆ ಕಳಿಸ್ತಿದ್ರು, ಪರವಾಗಿಲ್ಲ, ನಿನ್ ಬಸ್ ದುಡ್ಡು ಐತಲ್ಲ, ಬಂದವ್ರು ಪಕ್ಕದ ಹತ್ರ ಇಸ್ಕೊಂಬ, ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ದೆ. ಅವನು ಬಸ್ ಬಂದವಳೆ, ಇವಳು ಒಬ್ಳೆಯ ಮಕ್ಳಿಗೆ ಹರ್ಕಲ್ ಬಟ್ಟೆ ಹಾಕಿಸ್ಕೊಂಡವ್ನೆ, ತಲೆ ಬಾಟಿಲ್ಲ, ಇವ್ ಹಿಂದ್ಗುಟ್ಲೆಯ ಬಸ್ ಹತ್ತಿ ಬಂದವನೆ. ಬಸ್ ಹತ್ತಿ ಬರ್ಬೇಕಾರೆ ಇವಳು ಬಂದಿಲ್ಲ. ಶನಿವಾರ ಸಂತೆ ಅವಳು ಇಳ್ದು ಶನಿವಾರ ಸಂತೆ ಬಂದು ಶನಿವಾರ ಸಂತೆ ನಿಂಗ್ ಬರ್ಬೇಕಲ್ಲ. ಇವನ್ ಬಂದವನೆ, ಅವಳು ಬಂದ. ಮಮತಾ ಬಂದಿಲ್ವಾ? ಇನ್ನ ಬಂದಿಲ್ವಲ್ಲ ಅಂತ ಆಯ್ತು. ನನ್ ತಂಗಿ ಮಗ ನಾನು ಸಾಕಿದ್ದೀನಲ್ಲ, ಅವನು ಹೋಗಿ ಫೋನ್ ಮಾಡ್ಬಿಟ್ಟು ಕರ್ಕ ಬಂದಲ್ಲ ಅಂತ. ಆಪರೇಷನ್ ಆಗಿ 1 ತಿಂಗಳಾಗಿದೆ ಗುರುಜಿ ನಂಗೆ. ಬಂದಲ್ಲ ಅಂತ ಹೇಳಿ 3-4 ವರ್ಷ ಆಗ್ಯದಲ್ಲ, ಬಂದಿಲ್ವಲ್ಲ. ಮಕ್ಳು ಹೆಟ್ಟಿ ಮಕ್ಳು ಕಳಿಸ್ತಿದ್ದ, ಅವ್ನ್ ಬರ್ತಿದ್ದಿಲ್ಲ.
ಆಗ ಏನಾಯ್ತು, ಬಂದ್ನಲ್ಲ ಹರಿ ಮಟನ್ ಚಿಕನ್ ತಕ ಬನ್ನಿ, ಅವ್ನು ಮಾಂಸ ಮೀನು ಅಂದ್ರೆ ತುಂಬಾ ಇಷ್ಟ ಅವನಿಗೆ. 1 kg ಚಿಕನ್ ತಕೊಳ್ಳಿ, 1 kg ಮಟನ್ ತಗೊಳ್ಳಿ, ಫ್ರೈ ಮಾಡ್ತೀನಿ, ಸಾಂಬಾರ್ ಮಾಡ್ತೀನಿ, ಊಟ ಮಾಡ್ಲಿ ಅಂತ ಹೇಳಿದೆ. ಸರಿ ನಾನು ನನ್ನ ಮಗಳೇ ಅಡಿಗೆ ಸಾರೆಲ್ಲ ಮಾಡಿದ್ಲು. ಊಟ ಏನ್ ಮಾಡಿದ್ರು ಊಟ ಮಾಡ್ಬೋದು ಗುರುಜಿ. ಯಾಕೆ ಇವಳು 30 ರೂಪಾಯಿ ದುಡ್ಡು ಕದ್ದವಳೆ. ಯಾಕೆ 20,000 ದುಡ್ಡು ಇಸ್ಕೊಂಡಿದ್ರಲ್ಲ ಅದೇ ಇಸ್ಕೊಡ್ಲಿ ಅಂತೇಳಿ. ಇವಳು 30 ರೂಪಾಯಿ, ಇವಳು ನಾನು ತಕೊಂಡೆ ದೇವ್ರ ಹಣ್ಣು ತಗೊಂಡಿಲ್ಲ, ನನ್ನ ಮಕ್ಕಳ ಹಣೆಗೂ ತಗೊಂಡಿಲ್ಲ ಕಣಮ್ಮ ನಾನು ಅಂತ ಇವಳು. ಇಷ್ಟೆಲ್ಲ 30 ರೂಪಾಯಿಗೆಲ್ಲ ಹೇಳ್ತಾರೆ, ಇನ್ನೇನಾಯ್ತು ದುಡ್ಡು ಅಂತ ಅವಳು. ನನಗ್ ಗೊತ್ತು ಅವ್ನ ಬುದ್ಧಿ, ಅವ್ನು ಸುಳ್ಳಾರ್ಥ ಹೇಳ್ತಾನೆ ಅಂತ ಗೊತ್ತು ಮೊದ್ಲಿಂದ. ನೀವೇ ಸರಿ 30 ರೂಪಾಯಿ ಅಲ್ವಾ, ಮಕ್ಳಿಗೇನ ಬೇಕಲ್ಲ, ಏನಾರ ಅವಳು ಪರ್ಸನಲ್ ತಗೊಳಕ್ ಇರ್ತದಲ್ಲ, ಅದಕ್ಕೆಲ್ಲ ತಕೊಂಡಿರ್ಬೋದು, ಬುಟಾಕಿ ತೆಗಿ. 30 ರೂಪಾಯಿ ಅಲ್ವಾ, ಗಂಡನ ಜೋಬಿಲ್ ತೆಗಿ, ಇನ್ನೆಲ್ ತೆಗಿತಾಳೆ, ನಾವೆಲ್ಲ ತೆಗಿಯಕ್ಕೆ ಅಲ್ವಾ ಅಂತ ಈ ತರ ಹೇಳ್ದೆ. ನನಗೆ ಮಾತಾಡಕ್ ಆಯ್ತಿಲ್ಲ. 1 ತಿಂಗಳಾಗಿದೆ ಗರ್ಭಕೋಶ ಆಪರೇಷನ್ ಆಗಿ. ಅಷ್ಟು ಕುಡ್ಕ ಬಂದ ನನ್ ತಮ್ಮ ತಂಗಿ ಮಗನ್ ಕರ್ಕೊಂಡೋಗಿ ಊಟ ಮಾಡಿ ಅಂದ್ರೆ ಊಟ ಮಾಡ್ತಾ ಇಲ್ಲ. ಆಮೇಲೆ ಮಕ್ಳಿಗೆ ಊಟಕ್ಕಿಕ್ತು, ನನ್ ಗಂಡಂಗೆಲ್ಲ ಊಟಕ್ಕಿಕ್ತು. ನಾನು ಊಟ ಮಾಡಿದೆ. ಎಷ್ಟು ಗಂಟೆ ಹಚ್ಕೊಂಡಿರ್ಲಿ, ನಾನು ಹುಷಾರಿಲ್ದೆ ಇದ್ದವಳು ಮಾತ್ರ ಕುಡಿಬೇಕು ಅಂತೇಳಿ ಅವಳು ಊಟ ಮಾಡೋ ಬಂದೆ. ಎಷ್ಟೇ ನರ್ಕ ಮಾಡಿದ್ರು ಊಟ ಮಾಡ್ಲಿಲ್ಲ. ಆಮೇಲೆ ಇವಳ ಮೇಲೆ ಹೊಡಿಯಕ್ ಬಂದ, ಜುಟ್ಟು ಹಿಡ್ಕೊಂಡು ಹೊಡಿಯಕ್ ಬಂದ. ಇವಳುವೆ ತೆಗೆದು ನಾನು ಎಷ್ಟು ಅಂತ ಅನ್ಭವಿಸ್ಲಿ. ನಾನು ನಿನ್ ದುಡ್ಡು ತಕೊಂಡಿಲ್ಲ ಅಂದ್ಮೇಲೆ, ನಾನ್ ತಕೊಂಡಿಲ್ಲ ನಿನ್ ದುಡ್ಡ, ನಾನೇ ಸುಳ್ಳು ಹೇಳೋಣ, ನೀನ್ ಏನೋ ಕಾರಣಕ್ಕೆ ಇಟ್ಕೊಂಡು ನನ್ ಮೇಲೆ ಸುಳ್ಳು ಹೇಳ್ತಿದೀಯ ಅಂತ ಆಯ್ತು. ನಾನ್ ನಿಮ್ಗೆ 20,000 ರೂಪಾಯಿ ದುಡ್ಡು ಕೊಡ್ಬೇಕು ಸತೀಶ್, ನಾನ್ ನಿಮಗ್ ಕೊಡ್ತೀನಿ, ಈಗ 30 ರೂಪಾಯಿ ಅಲ್ವಾ ನಾನ್ ಕೊಡ್ತೀನಿ ಬಿಡಿ ಅಂತ 30 ರೂಪಾಯಿನೂ ಕೊಟ್ಟು. 20,000 ರೂಪಾಯಿ ಏನಕ್ಕೆ ಅಂದ್ರೆ ಅವ್ರ ಹತ್ರ ಸಾಲ ತಗೊಂಡಿದ್ರ? ಯಾರು? ಈ 20,000 ರೂಪಾಯಿ ನೀವು ನಿಮ್ಮ ಅಳಿಯನ ಹತ್ರ ಸಾಲ ತಗೊಂಡಿದ್ರ? ಇಲ್ಲ ಇಲ್ಲ ಇಲ್ಲ, ಸಾಲಲ್ಲ, ನನ್ ಗಂಡ ಕೊಟ್ಟಿದ್ರು ಅವ್ರಿಗೆ. ಅವ್ನ್ ಕೇಳ್ತಿದ್ದ ದುಡ್ಡು, ಆಗಾಗ ದುಡ್ಡು ಕೇಳ್ತಿದ್ದ. ಇಲ್ಲಿ ಹುಚ್ಚುತನ ಎಲ್ಲಿಂದ ಶುರುವಾಗಿರೋದು? ಯಾರ ಕಡೆಯಿಂದ? ನನ್ ಗಂಡನ ಕಡೆಯಿಂದ. ಅವನಿಗೆ ಅದೇ ನನ್ ಗಂಡಿನಿಂದನೇ ನನ್ನ ಮಗಳ ಸಂಸಾರ ಹಾಳಾಗ್ಯದೆ. ಇವತ್ತು ನನ್ ಗಂಡನಿಂದ ಸಂಸಾರ ಹಾಳಾಗ್ಯದೆ. ಈಗೇನಾಯ್ತು, ಹಾಗಾಗಿ 20,000 ರೂಪಾಯಿ ದುಡ್ಡು ಕೇಳ್ದಾಗ ಕೊಟ್ಟು ನನಗ್ ಗೊತ್ತಿಲ್ಲ. ನಮ್ಮೇಲೆ ಬಾಮೈನ ಹತ್ರ ಕೇಳೋದು, ಅವ್ನು 80,000 ದುಡ್ಡು ಕೊಟ್ಟ, ಕಷ್ಟದಲ್ಲಿ ಇದೀನಿ ಕೊಡ್ತೀನಿ ಕೊಡು. ಅದ್ 80,000 ಬಾಮೈದ್ನು ಕೊಟ್ಟ, ನಮ್ಮನವರು 20,000 ಅವರು ಕೊಟ್ರು. ಅಯ್ಯಕ್ಕೆ ನನಗೆ ಹುಷಾರಿತ್ತಿಲ್ವಲ್ಲ, ಆಪರೇಷನ್ ಮಾಡಿಸ್ಬೇಕು, ದುಡ್ಡು ಕೊಡಪ್ಪ. ಏನ್ ಕಷ್ಟ? ಏನ್ ಫ್ಯಾಕ್ಟರಿ ಓಪನ್ ಮಾಡ್ತಿದ್ನ? ಏನಿಲ್ಲ, ಬರೀ ಹಿಂಗೆ ಸೋಕಿ ಮಾಡೋದು. ಅದು ಗೊತ್ತಿದ್ದು ಕೊಡುವಂತಹ ನಿಮ್ಮ ಮನೆಯವ್ರಿಗೆ ಏನ್ ತಗೊಡಿಬೇಕು ಮತ್ತೆ? ನನ್ ಗಂಡ ಚಪ್ಪಲಿ ಹೊಡಿಬೇಕು. ಗಂಡಿಗೆ ಹಿಂಗ್ ಅಂತೇಳಿ ತಂಗಿ ಬೇಜಾರು ಮಾಡ್ಕೊಡಿ. ಇವತ್ತು ನನ್ ಕಟ್ಟೆ ಹುಡ್ದು ಹೆತ್ತೊಟ್ಟೆ ಬೆಂಕಿ ಕೊಟ್ಟಂಗ ಆಯ್ತೆ ಕೂತದೆ. ಚಪ್ಪಲಿ ಹೊಡಿಬೇಕು. ನನ್ ಗಾಡಿ ಸೊಳಮಗ್ ಸರಿ. ಇವತ್ತು ನನ್ನ ಮಗಳ ಜೀವನ ಚೆನ್ನಾಗಿರೋದು. ಇವಾಗ ಅವನು ಒಳ್ಳನಾದ ಅಳಿನ ಹತ್ರ ನಾನ್ ಕೆಟ್ಟೊಳ ಹಾಕುತ್ತಿದೀನಿ. ಸರಿ, ನಮಗೆ ಏನಾಯ್ತು ಹೇಳವ? ಆಮೇಲೆ ಅದೆಲ್ಲ ಆಯ್ತು ಗುರುಜಿ, ಇದೆಲ್ಲ ಆಯ್ತು. ಟೀಚಿಂಗ್ ಎಲ್ಲ ಕೊಡಕ್ ಆಗ್ಲಿಲ್ಲ. ಇವನು 40-45 ಸಾವಿರ ಸಾಲ ಮಾಡ್ಬಿಟ್ಟವನೆ. ಓನರ್ ಹತ್ರ ಎಲ್ಲೆಲ್ಲೂ ಚೀಟಿ ಕಟ್ತೀನಿ ಅವನು ಮಾತುಗಳು ಕೇಳಿ ಎಂತನು ಸಹ ಮರಳು ಮಾಡಿ ಹಾಕ್ಬಿಡ್ತಾನೆ. ಅಂತ ಮಾತು ಮಾತಾಡ್ತಾನೆ ಅವನು. ಆಮೇಲೆ ಇಬ್ರಾಳು ಪಾರ್ಟ್ನರ್ ಅಲ್ಲಿ ಟೈಟ್ ತೆಗ್ದಿದ್ರಂತೆ, ಅದು ಹೋಯ್ತು. ಓನರ್ ಹತ್ರ ಚೀಟಿ ಕಟ್ತೀನಿ ಅಂತ ಟೀಚರು, ಅವರು ಗಂಡ ಹೆಂಡತಿ ಇಬ್ರಾಳುವೆ, ಅಲ್ಲಿ ಹೋಗಿ ನಿನ್ ತಮ್ಮನಂಗಲ್ವಾ, ನಾನ್ ನಿಮ್ಗೆ ಮೋಸ ಮಾಡ್ತೀನ, ನಿಮ್ಗೆ ನಾನು ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ, ಈಗ 1-2 ಆಯ್ತದೆ ಅಂತೇಳಿ ಅವ್ರ ಹತ್ರ 5 ಲಕ್ಷ ಕಿತ್ತ. ಟೀಚರ್ ಹತ್ರ ಗಂಡ ಹತ್ರ 5 ಲಕ್ಷ ಕಿತ್ತ ಚೀಟಿ ಹಾಕ್ತೀನಿ ಅಂತ. ಅಲ್ಲಿಗೆ 10 ಲಕ್ಷ ಆಗೋಯ್ತು. ಸರಿ, ಮನೆ ಬಾಡಿಗೆ ಕಟ್ಟಂಗಿಲ್ಲ, ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ಮನೆಗೆ 1 kg 2 kg ಅಕ್ಕಿ ತರೋದು, ಮಕ್ಕಳು ಓದ್ತಾವೆ, ಫ್ರೀ ಸೀಟ್ ಅಲ್ವಾ, ಮಕ್ಳು ಓದ್ತಾವೆ, ಮನಿ ಕರ್ಕ ಬರೋದು ಫ್ರೆಂಡ್ಗಳ. ಇವಳ ಸರಿ ಇಲ್ಲ, ಇವಳು ಆ ಮಕ್ಕಳಿಗೆ ಒಂದ್ ಬಟ್ಟೆ ಹಾಕಕ್ ಗೊತ್ತಿಲ್ಲ, ಎಲ್ಲ ಮಾಡ್ತಾಳೆ. ಅವನು ಬ್ರೀಡಾಗಿ ತೋರ್ಸ್ಕೊಳೋದು, ಅವ್ರ ಹತ್ರ ನನ್ನ ಮಗಳನ್ನ ಕಂಡಪ್ ಮಾಡೋದು. ಮಕ್ಳಿಗೆ ಸರಿ ಬಟ್ಟೆ ಹಾಕಕ್ಕಲ್ಲ, ತಲೆ ಬಟ್ಟೆ ಹಾಕಲ್ಲ, ಡ್ರೆಸ್ ಮಾಡಕ್ ಗೊತ್ತಿಲ್ಲ. ನೀನ್ ತಂದ್ಕೊಟ್ರಿ ಇನ್ನೊಬ್ರು, ಇವಳು ಹಾಕಂಗೆ ಅವಳಿಗೆ ತಂದ್ಕೊಡ, ಅವಳು ಹಾಕಕ್ಕಲ್ಲ, ನಾವ್ ತಂದ್ಕೊಟ್ಟಿದ್ದು ಹಾಕಕ್ ಬಿಡಕ್ಕಲ್ಲ. ಇವನ್ ಮಾತ್ರ ಸೋಕಿ ಮಾಡ್ಬೇಕು, ನನ್ನ ಮಗಳು ಹಾಕಂಗಿಲ್ಲ. ಆ ರೀತಿ ಹಂಗೆಲ್ಲ ಹಾಕಿ ನಾ ಏನೋ ಆಗ್ಲಿ ನನ್ ಗಂಡನೇ ಕಂಪ್ಲೇಂಟ್ ಕೊಡಕ್ ಹಾಕಿಸಿಲ್ಲ. ನನ್ನ ಮಗಳು ಇರತ್ತಕ್ಕೆ ನನ್ ಗಂಡ ಹೋದ್ರು ಬಾಂಬೆಲಿ, ಅವಳು ಚಿಕ್ಕ ಮಗಳು, ಅಲ್ಲಿಗೆ ಹೋದ್ರು. ಮನೆಯಿಂದ ಈಚೆ ದೂಕ್ಬಿಟ್ಟವನೆ. ಮನೆಯಿಂದ ಈಚೆ ಅವನು ನನ್ನ ಮಗಳನ್ನ ಹೊರಗಡಿಕೆಲ್ಲ ಎಳ್ದು ಹಾಕೋದು, ಹೊಡಿಯೋದು. ಈಗ ಹೇಳ್ತಿದ್ದೀನಿ ನಾ, ದೊಡ್ಡ ಮಗಳ ಚಿಕ್ಕ ಮಗಳು ಇರ್ತಕ್ಕೆ ನನ್ ಗಂಡ ಹೋಗಿದ್ರು ಬಾಂಬೆಲಿ ಇರೋದು, ಅವಳು ಕೆಲಸದಲ್ಲಿದ್ದಾಳೆ. ನಾ ಗಂಡ ಹೆಂಡತಿ ದೇವ್ರದಲ್ಲಿ ಚೆನ್ನಾಗವ್ರೆ. ಅವ್ರು
ಇವ್ರು ಹಂಗ ಆಗ್ಲಿಲ್ಲ, ದೇವ್ರ ಚೆನ್ನಾಗಿ ಇಟ್ಟಿರ್ಲಿ, ಅವ್ಳು ಲವ್ ಮಾಡಿ ಮದ್ವೆ ಆದ್ಲು, ಚೆನ್ನಾಗಿ ಇಟ್ಟಿದ್ದಾರೆ. ನನ್ ಗಂಡ ನಮ್ಮ ತಂದೆ ತಾಯಿ ರೀತಿ ನೋಡ್ಕೊತಾವ್ರೆ ಅವ್ರು. ಆಯ್ತಾ, ಅದ್ ಹೆಂಗೋ ಚೆನ್ನಾಗವ್ರೆ. ಆಮೇಲೆ ಫೋನ್ ಮಾಡಿದ್ರು, ಮತ್ತೆ ನಾವ್ ಹೊರಗೆ ಹಾಕೋರಂತೆ, ನೀವ್ ಬರ್ಬೇಕು ಹಂಗೆ ಹಂಗೆ. ಮಗಳು ಫೋನ್ ಮಾಡಿದ್ರು, ಮಂದೀಚೆ ಕೂಡ್ತಿಲ್ಲ, ಪಕ್ಕ ಮನೆಗೂ ಓನರ್ ಮನೆಗೂ ಹೋಗಂಗಿಲ್ಲ, ಕ್ಯಾಡಿಗೆ ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಅವ್ರು ಫೋನ್ ಮಾಡಿದ್ರ. ಆಗ ತಕ್ಷಣ ಹೊರಟು ಬಂದ್ರು. ನಾನ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ, ಹೋಗಿ ಸ್ಟೆಪ್ ಆಯ್ತು, ನಾನ್ ಹಿಂಗ್ ಮಾಡಕ್ಕಲ್ಲ ಅಂತ ಬಿಟ್ಟು ಹೇಳಿದ್ನಂತೆ. ಅವಾಗ್ಲೂ ಕೊಡ್ಲಿಲ್ಲ. ಯಾವಾಗ ಮರ ಮುರ್ದು ಹೋಗಿತ್ತ ಹೊಡೆದ್ನಲ್ಲ, ಅವಾಗ್ಲೇ ನಾನ್ ಹೇಳ್ದಾಗ್ಲೇ ಸ್ಟೇಷನ್ ಕೊಡ್ಬೇಕಿತ್ತು. ನನ್ ಗಂಡ ಬೇವಸಿ ಒಪ್ಲಿಲ್ಲ. ಇವತ್ತು ನನ್ನ ಮಗಳ ಪರಿಸ್ಥಿತಿ ಹಿಂಗ್ ಆಯ್ತಿತ್ತಿಲ್ಲ. ಆಯ್ತಾ, ಹಂಗೆಲ್ಲ ಆಯ್ತು. ನಮ್ಮನೆಗೆ ಯಾವ್ದಕ್ಕೂ ಬಂದಿಲ್ಲ ಗುರುಜಿ, ಯಾವ ಫಂಕ್ಷನ್ಗೂ ಬಟ್ಟೆನೆ ಹೆಡ್ತಿ ಮಕ್ಳು ಕಳ್ಸನು ದೊಡ್ಡವಾಗ ಗಂಟ. ಆ ಮಕ್ಳು ನಿಮ್ಮಮ್ಮ ಸರಿ ಇಲ್ಲ, ಸೋಕಿ ಇಲ್ಲ, ಒಂಥರ ಗೊಜ್ಜೆ, ಅವಳ ಹೆಡ್ಗೆ ತಲೆ ಬಟ್ಟೆ ಹಂಗೆ. ಯಾಕೆ ನೀನ್ ಒಳ್ಳೆ ಬಟ್ಟೆ ತಂದ್ಕೊಟ್ರೆ ಹಾಕಕ್ಕಲ್ವಾ? ಒಂದು ಕುಚ್ಚಿಗೆ ಚೈನ್ ಇದೆಲ್ಲ ತಂದ್ಕೊಟ್ರೆ ಹಾಕಕ್ಕಲ್ವ? ಮುಖ ಕ್ರೀಮ್ ಎಲ್ಲ ತಂದ್ಕೊಟ್ರೆ ಯಾಕೆ ಮಾಡಕ್ಕಲ್ಲ? ಎಲ್ಲ ಮಾಡ್ತಾಳೆ. ಇವತ್ತವರೆಗೂ ನನ್ನ ಮಗಳನ್ನ ಮನೆ ಎಷ್ಟು ಚೆನ್ನಾಗಿ ಯೋಜನೆ ಅಷ್ಟು ಊರಲ್ಲಿ ಅವ್ನ್ ನಂತರ ಹೊರತು ನಿಂತ ಹುಡುಗಿಗೆ ನಿಮ್ ಹಾಳು ಮಾಡಾಕಿದ್ನಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೊಟ್ಟುರ್ಕತ್ತಾರೆ. ಇವತ್ತವರೆಗೂ ನನ್ನ ಮಗಳ ಜೊತೆ ಓನರ್ ಮಾತಾಡ್ತಾರೆ. ಆಯ್ತು, ಹಂಗೆಲ್ಲ ಆಯ್ತು. ಈಗೊಂದು 2 ವರ್ಷದ ಫಸ್ಟ್ ಕೊರೋನಾ ಬಂದಾಗ ನನ್ನ ಮಗ ಬಂದಿದ್ದಿಲ್ಲ ಅವನ್ ಮನೆಗೆ. ಹೋಗಿ ಮಗ ಮದುವೆಗೂ ಬರ್ಲಿಲ್ವಲ್ಲ, ಬಾಮೈದು ಮದುವೆಗೆ. ಕೊರೋನಾ ಬಂದಾಗ ನನ್ನ ಮಗ ತಕೊಂಡೋಗಿ ಕಾರ್ ತಕೊಂಡೋಗಿ ಮಕ್ಕಳು ಅಕ್ಕ ಬಾವ ಬನ್ನಿ ಬಾವ ಹೋಗೋಣ ಅಂತ ಕರ್ಕೊಂಡ್ ಬಂದ. 3 ದಿವಸ ಇಲ್ಲಿದ್ದ. ನನ್ನ ಮಗಳ ಚಿಟಕ್ ಮುಳ್ಳಾಡ್ತಾನು, ಕೂರಂಗಿಲ್ಲ ನಿಲ್ಲಂಗಿಲ್ಲ. ನಾನ್ ಸೊಸೆ ಹೇಳಿದ್ಲು, ಏನ್ ಕೆಲಸದೊಳ ಆಡ್ತಂಗ ಆಡ್ತಿದಿರಲ್ಲ ನೀವು, ನಾನು ನೋಡ್ತಾ ಇದ್ದೀನಿ 2 ದಿವಸದಿಂದವ. ಕೆಲಸಕ್ಕಿಂತ ಕಡೆಗೆ ಇಟ್ಟಿದ್ದೀರಲ್ಲ ನೀವು, ಏನ್ ಹಿಂಗ್ ಮಾತಾಡ್ತಿದಿರಲ್ಲ, ನೀವು ಆಡಿಸ್ತಿದಿರಲ್ಲ ಅವ್ರನ್ನ. ಒಂದ್ಗಳು ಕೂರಕ್ ಬಿಡಕ್ಲ, ನಿಲ್ಲಕ್ ಬಿಡಕ್ಲ, ಊಟ ಮಾಡಕ್ ಬಿಡಕ್ಲ, ಅತ್ತಕಬ ಇತ್ತಕಬ ಏನ್ ಕೆಲಸದೊಳ ಆಡಿಸ್ತಿರಲ್ಲ ಅಂತ ಅದ್ಲು. ನಾನು ಈಗ ಬಂದವನಲ್ಲ, 4-5 ವರ್ಷ ಆಗಿತ್ತು, ನಾನ್ ಮಾತಾಡ್ಲಿಲ್ಲ. ಅವಳೇ ಹೇಳಿ, ಅವಳಿಗೆ ಗೊತ್ತಿಲ್ವಲ್ಲ, ಅವಳು ಹೇಳಿ, ಅವ್ಳಿಗೆ ಗೊತ್ತಾಯ್ತಲ್ಲ. ಒಂದ್ ರಾತ್ರಿ ಮಾಡ್ಕೊಂಡಳ ಅವಳು. ಆಮೇಲೆ ಹಂಗ ಅನ್ಕೊಂಡೆ, ನಾನ್ ಸುಮ್ನಾದಾಗ ಇವನು ಹೋಗಂಗಿಲ್ಲ. 1 ವಾರ ಆಯ್ತು, 15 ದಿವಸ ಆಯ್ತು, ಹೋಗಂಗಿಲ್ಲ. ಯಾಕೆ ದುಡ್ಡಿಲ್ವಲ್ಲ, ಬೇಕಾದಷ್ಟು ಸಾಲ ಮಾಡ್ಕೊಬಿಟ್ಟವನಲ್ಲ. ಇಲ್ಲಿ ಮಕ್ಳು ಎಕ್ಸಾಮ್ ಬರೆಯಂಗಿಲ್ಲ, ಕೊರೋನಾ ಬೇರೆ. ಮಕ್ಳು ಹೆಡ್ತಿ ಮಗ ಇರ್ಲಿ, ಈ ಹೋಗಿ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಮಮ್ಮತೆ ಅವ್ರ ಮಕ್ಳು ಹೆಡ್ತಿ ಹೇಳ್ತಾವಳೆ. ಇವ್ನು ಹೋಗಂಗಿಲ್ಲ, ದುಡ್ಡು ಸಿಕ್ಕು ಎಳ್ದಾಡ್ತಾರೆ, ಕೆಲಸ ಮಾಡಂಗಿಲ್ಲ. ಆಮೇಲೆ ಹಂಗೆ ಹಿಂಗೆ ಮಾಡ್ಕೊಂಡ್ ಕೂತ್ಕೊಂಡ್ ಕಾಲ ಕಳ್ದ. ಆಮೇಲೆ ಹೋದ, ಯಾವ್ದೇದೋ ಒಂದು ಬಸ್ ಎಲ್ಲ ಬೀದಾಗಿದ್ವಲ್ಲ, ಯಾವ್ದೋ ಒಂದ್ ಲಾರಿ ಹಾಲಿನ ಲಾರಿ ಹತ್ಕೊಂಡ್ ಹೋದ. ಹೋಗಿ 5 ತಿಂಗಳಿದ್ರು ಯಾರು ಮಕ್ಳು, ನನ್ನ ಮೊಮ್ಮಕ್ಳು, ನನ್ನ ಮಗಳು 5 ತಿಂಗಳಿದ್ರು. ಆಮೇಲೆ ಹೋದ. ಆಮೇಲೆ ಕರ್ಕೊಂಡು ಬರಕ್ ಹೇಳ್ದ, ಬಸ್ ಹೋದ್ಲು. ಮತ್ತಿನ್ನೊಂದ್ ತಿಂಗಳಾದ್ಮೇಲೆ ಕರ್ಕೊಂಡ್ ಬಂದ್ಬಿಟ್ಟ ಇಲ್ಲಿಗೆ. 5 ತಿಂಗಳು ಮಕ್ಳು ಇದ್ರಲ್ಲಿ ಮೊಬೈಲ್ ಎಲ್ಲ ಎಕ್ಸಾಮ್ ಬರೆಯೋದು ಮಾಡೋದು ಆಯ್ತು. ಅದಾಯ್ತು. ಅದೆಲ್ಲ ಆದ್ಮೇಲೆ ಇನ್ನ ಅವನು ಅಲ್ಲಿಗೆ ಹೋದ್ಮೇಲೆ ದುಡ್ಡು ಬೇಕಾದಾಗ ಇವಳ ಹತ್ರ ದುಡ್ಡು ಇಲ್ವಲ್ಲ, ಇನ್ನ ಕೊಲೆ ಮಾಡಕ್ ಮಾಡಿದ್ರು. ಅವಳೇ ಇಲ್ಲಿ ಎಲ್ಲ ಕಾಯಕ್ ಹಿಡಿದು 2 ಲಕ್ಷ 2 ಲಕ್ಷ 3 ಲಕ್ಷ ಒಬ್ಬೊಬ್ರ ಹತ್ರ ಇಸ್ಕೊಳ್ಳೋದು. ಹೆಂಗಸ್ರ ಹತ್ರ ಅಂದ್ರೆ ಕೊಲೆ ಮಾಡೋ ಮಟ್ಟಕ್ಕೆ ಹೋದ್ನ. ಕೊಲೆ ಮಾಡೋ ಮಟ್ಟಕ್ಕೆ ಬಂದ. ಅವರು ಇವನ್ನ ಕೊಲೆ ಮಾಡೋದು. ಯಾರು? ದುಡ್ಡು ಕೊಟ್ಟವ್ರು. ದುಡ್ಡು ಕೊಟ್ಟವ್ರು ಕೊಲೆ ಮಾಡೋ ಮಟ್ಟಕ್ಕೆ ಬಂದ್ರು. ಇವನು ಕೈ ಸಿಕ್ಕಂಡ್ ಕದ್ದು ತಿರ್ಗೋನು. ಕದ್ದು ತಿರ್ಗದಾಗ ಆಗ ಏನಾಯ್ತು, ಇವನು ಬರ್ತೀನಿ ಅಂತ ಹೋದ್ರು. 3 ದಿವಸ 4 ದಿವಸ ಆದ್ರೂ ಬಂದಿಲ್ಲ. 3-4 ದಿವಸ ಆದ್ರೂ ಬಂದಿಲ್ಲ. ಕಡೆಗೆ ಇವಳನ್ನ ನಮ್ಮ ಹೇಳಿದಂತ ಪಕ್ಕದಲ್ಲೆಲ್ಲ ಧರ್ಮಸ್ಥಳ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರೋದು. ಧರ್ಮಸ್ಥಳ ಹೋಯ್ತೀನಿ ಅಂತ ಹೋಗಿ ಇವನು ಇಲ್ಲಿ ಏನೋ ಫೋನ್ ಮಾಡಿದ್ರಂತ. ಇವರು ನಮ್ಮ ಯಜಮಾನ್ರು ಇಲ್ಲ, ಅವಳು ಮೈಸೂರಿಗೆ ಹೋಗೋಳೆ, ನಾನು ಗುರುಜಿ ಹತ್ರ ಮಾತಾಡ್ತಿದ್ದೀನಿ ಈ ಕಡೆ. ಇವಳು ಇಲ್ಲ ಅಂತ ಇಲ್ಲಿ ಕರ್ಕ ಬರಕ್ಕಿದ್ದು. ಇವಳು ಇಲ್ಲ, ಮೈಸೂರಿಗೆ ಹೋಗೋಳ ಹೊತ್ತಿಗೆ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗೋನೆ. ಬಸ್ ಹಚ್ಚವನೆ, ಬೈಕಲ್ಲಿ ಹೋಗ್ಬಿಟ್ಟವನೆ. ತೆಪ್ಪಿಸ್ಕೊ ಬಂದ್ಬಿಟ್ಟವನೆ. ಈಗ ಸಿಗ ಹಾಕಬಿಟ್ರೆ ಅವನು ಬಿಡಕಲ್ಲ. ಆಮೇಲೆ ಬ್ಯಾಂಗ್ಳೂರ್ಗೆ ಹೋದ. ಅಲ್ಲಿ 8-9 ತಿಂಗಳು ಇದ್ಲು. ಎಲ್ಲಿ? ಮೈದಿನ ಮನೇಲಿ.
ಇವಳು ಬೆನ್ನೆಲ್ಲ ಕರ್ರಗಿಡ್ದ. ಒಂದು ಯಾರು ಬಂದು ಕೂತ್ಕೊಳ್ಳಿ, ಬಟ್ಟೆ 3 ಅಪ್ಟಿಯರ್ಗೆ ಹೋಗಿ ಬಟ್ಟೆ ಬಿಸಿಲಲ್ಲಿ ಒಣಗೋದು, ಬಟ್ಟೆ ಒಗೆಯೋದು, ತೊಳೆಯೋದು, ಒಣಗಿಸೋದು, ಅಡಿಗೆ ಮಾಡೋದು, ಕೂರಂಗಿಲ್ಲ ನಿಲ್ಲಂಗಿಲ್ಲ. ಸಾಯಕ್ಕಾಗೋದ್ಲು ನನ್ ಮಗಳು, ಕರ್ರಗಾಗೋದ್ಲು. ಆಮೇಲೆ ಎಷ್ಟು ದಿವಸ ಇರೋದು ಇಲ್ಲೆಯ, ಎಷ್ಟು ದಿವಸ ಇರೋದು? ಮನೆ ಮಾಡಿ ಅಂತಂದ್ರೆ ಚಂದ್ರಪಟ್ಟಣಕ್ಕೆ ಹೋಗೋದು, ಇಲ್ಲ ಅಲ್ಗೆ ಹೋಗಕ್ಕಾಗಲ್ಲ. ಬೇರೆ ಮನೆ ಮಾಡಿ ಅಂದ್ರೆ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಇಲ್ಲೇ ಇರ್ಬೇಕು. ಎಲ್ಲಾರ್ಗೂ ಹಿಂಸೆ ಅಲ್ಲಿ. ಆಯ್ತಾ, ಮಕ್ಳುವೆ ಅವ್ರ ಕಡೆಗೆ ಹೋದ್ರು. ಮೊದ್ಲೇ ಈ ಚಾಡಿ ಹೇಳ್ತಿದ್ದ, ನಿಮ್ಮಮ್ಮ ಹಂಗೆ ಹಿಂಗೆ ಹೆಡ್ಡಿ ಏನೇನೋ ಅವಳ ಮೇಲೆ ಬ್ಯಾಡದ್ದೆಲ್ಲ ಮಕ್ಳಿಗೆ ಹೇಳ್ಕೊಡೋದು. ನಾವ್ ಸರಿ ಇಲ್ಲ, ಅಪ್ಪ ಅಮ್ಮ ಸರಿ ಇಲ್ಲ, ಅವ್ರ ಹಂಗೆ ಇವ್ರ ಹಿಂಗೆ. ದೊಡ್ಡ ಮಗ್ಳು ಕೇಳ್ತಿದ್ವಿ ಈ ವರ್ಷ ಫಸ್ಟ್ PUC. ದೊಡ್ಡ ಮಗ್ಳು, ನೀವು ಮದ್ವೆಲೆಲ್ಲವ ಚೆನ್ನಾಗಿರೋ ಬಟ್ಟೆ ತೆಗೆದು ಕೊಡ್ಲಿಲ್ವಂತಲ್ಲಮ್ಮ, ನಮ್ಮ ಅಪ್ಪ ನಮ್ಗೆ ಹೇಳ್ತಿತ್ತು ನೋಡಿ. ಯಾವ ರೀತಿ ತಲೆ ತುಂಬೇನೆ ಮಕ್ಳಿಗೆ. ಇಲ್ಲ ಕಣ್ಮಗ್ಳೆ, ಎಲ್ಲ ಒಳ್ಳೆ ಬಟ್ಟೆನೆ ತೆಗೆದು ಕೊಟ್ಟಿದ್ದು, ಕಾಸ್ಟ್ಲಿ. ನಿಮ್ಮ ಅಪ್ಪ ಎಲ್ಲಾನು ತೊದು ಇಚ್ಚಿದ್ದು, ಎಲ್ಲಾನು ಮಾಡ್ತಿದ್ದು, ಒಳ್ಳೆ ಬಟ್ಟೆನೆ ತೆಗೆದು ಕೊಟ್ಟಿದ್ದು. ನಿಮ್ಮ ಅಪ್ಪ ಹಂಗ ಆಡ್ಕೊಳ್ಳೋದು, ಈಗ ತಂದು ಕೊಡ್ಲಿ ಬಿಡು ನಿಮ್ಮ ಅಪ್ಪನೇ ಒಳ್ಳವು. ವರ್ಷಕ್ಕೊಂದು ತಾನ್ ಮಾತ್ರ ವರ್ಷಕ್ಕೆ 2-3 ಜೊತೆ ತಗತ್ತೆ, 25 ಜೊತೆಯ. ನನ್ ಮಗಳಿಗೆ 2 ವರ್ಷಕ್ಕೊಂದ್ ಜೊತೆ ತಂದು ಕೊಡ್ತಾನೆ. ಇವತ್ತವರೆಗೂ ನನ್ ಮಕ್ಳಿಗೆ ಬಟ್ಟೆ ಹಾಕೊಳ್ಳೋದು. ಈಗ ನಾವು ಅದ್ ಈಗ ತೆಗೆದು ಕೊಡ್ತಿರ್ ಚೆನ್ನಾಗಿದೆ, ಮದ್ವೆಲೆಲ್ಲ ಚೆನ್ನಾಗಿತ್ತಿಲ್ವತ್ತಲ್ಲ. ಇಲ್ಲ ನಾವೆಲ್ಲ ತಗೋ, ನಿಮ್ ತಲೆ ತುಂಬ್ತಾವ್ನೆ ಇರ್ಲಿ. ನನ್ ಮಗಳು ಯಾವಾಗ್ಲೂ ನನ್ ಮಕ್ಳು ಊರಿಗೆಲ್ಲ ಕರ್ಕೊಂಡೋಗಿ ಒಡವೆ ಹಾಕ್ಸ್ಕೊಂಡು ಒಳ್ಳೆ ಬಟ್ಟೆ ಹಾಕ್ಸ್ಕೊಂಡ್ ರತ್ನ ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕ್ಸ್ಕೊ ಬಂದವಳೆ ಅಂತ ಹೇಳೋರು. ಅಷ್ಟು ಮಟ್ಟಿಗೆ ಸಾಕ್ತಿ. ಇಷ್ಟು ನೀವ್ ಹೆಂಗ್ ತಿರ್ಗ್ತೀರಿ, ನನ್ನ ಮಕ್ಳಿಗೆ ಚೈನ್ ಎಲ್ಲ ಮಾಡ್ತಾ ಹಾಕಿದೀನಿ. ನಿಮ್ಮಂಗೆ ನಿಮ್ಮ ಅಪ್ಪ ಹಿಂಗ್ ಬಿಟ್ಕೊಂಡ್ ತಿರ್ಗಿಲ್ಲ, ನನ್ ಮಕ್ಳು ಹಂಗ್ ಸಾಕಿದೀನಿ ನಾನು ಅಂತ ಹೇಳ್ದೆ. ಆಯ್ತು, ಮಕ್ಳು ಮಾತಾಡೋದ್ ನಿಲ್ಸ್ಬಿಟ್ರು. ಅವಳ ಹತ್ರ ಫೋನ್ ಇಲ್ಲ. ಫೋನ್ ಇಲ್ದೆ ಇದ್ದಾಗ ಇವಳು ದೊಡ್ಡ ಮಗಳ ಹತ್ರ ಮಕ್ಳ ಜೊತೆ ತಲೆ ತುಂಬಿಕೊಟ್ಬಿಟ್ಟ. ಫೋನ್ ಮಾಡಕ್ ಹೋದ್ರೆ ಮಗಳು ಕೊಡಂಗಿಲ್ಲ. ಎಷ್ಟ್ ಸತಿ ಮಾತಾಡೋದು, ನಿಮ್ಮಮ್ಮ 7 ಸತಿ ಫೋನ್ ಮಾಡೋದು, ಕೆಲಸ ಮಾಡು, ನಾವು ಇಲ್ಲಿ ಅವ್ರ ಕೆಲಸ ಮಾಡೋದು, ನೀವ್ ಕೂತ್ಕೊಳ್ಳೋದ ಅಂತೇಳಿ. ಇವು ಏನ್ ಮಾಡ್ಬಿಟ್ಟ, ಪಡೆದ್ಬಿಟ್ಟು ಇವಳು ಫೋನ್ ಕಿತ್ಕೊಂಡ್ಲು. ಫೋನ್ ಕಿಳುವ ಮೈದ ಏನ್ ಮಾಡ್ದ, ಒಂದ್ ದಿವ್ಸ ಮೈದ ಹೊಡೆಯಕ್ ಬಂದ. ಮೈದ ಹೊಡೆಯಕ್ ಬಂದಾಗ ಇವಳು ರಾಡ್ ಕಿತ್ಕೊಂಡ್ಬಿಟ್ಟು ಕೈ ಬೆರಳು ಮುರಿದು ಹಾಕ್ಬಿಟ್ಟವ್ರೆ. ಯಾರು ಇವ್ ದೇವರ್ಸಿ ನನ್ನ ಮಗಳ ಕೈ ಮುಲ್ಸ್ಬಿಟ್ಟವ್ನೆ, ಬೆಳ್ಳು ಮುರಿದೋಗಿದೆ. ಈ ಫೋಟೋ ಎಲ್ಲ ಐತೆ. ಆಮೇಲೆ ಅವನಿಗೂ ನನ್ಗೂ ಒಂದೆರಡು ಮಾತಾಯ್ತು. ಸತೀಶ್ ಮಕ್ಳು ನೋಡಂಗಿದೆ, ಮಕ್ಳು ಕಳಿಸ್ಕೊಡಿ ಅಂತ. ಮಕ್ಳು ಕಳಿಸ್ಕೊಡಕ್ಕೆ ಇಲ್ಲ, ಮಕ್ಳು ಕಳ್ಸಕ್ ಆಗೋದಿಲ್ಲ, ಮಕ್ಳು ಈಗ ಓದ್ತಾವೆ ಹಂಗೆ ಹಿಂಗೆ ಅಂದ. ಈಗೆಲ್ಲ ರಜೆ ಅಲ್ವಾ, ಹಬ್ಬಕ್ಕೆ ರಜೆ ಕೊಡ್ತಾರಲ್ಲ, ನಾವ್ ಒಳ್ಳೆ ಮಕ್ಕಳೇ ಮಾತಾಡ್ತೇವೆ. ಮಕ್ಳೆಲ್ಲ ಮಾತಾಡ್ತಾವ, ರಜೆ ಅಲ್ವಾ, 1-2 ದಿವಸ ಕಳಿಸ್ಕೊಡ್ತೀನಿ, ಮಕ್ಳು ನೋಡಂಗೆ ಕಳಿಸ್ಕೊಡಿ. ಎಲ್ಲಿ ಕಳಿಸ್ತೀರಿ? ಚಂದ್ರಪಟ್ಟಣಕ್ಕಾದ್ರೂ ಆಯ್ತು, ಚಂದ್ರಪಟ್ಟಣ ಅಂತ ಯಾವ್ದು ಪಕ್ಕ ಹಳ್ಳಿ, ಅಲ್ಲಿಗಾದ್ರೂ ಆಯ್ತು, ಬೆಂಗಳೂರಿಗಾದ್ರೂ ಆಯ್ತು. ನಿಮ್ಗೆ ಮನೆ ಸಾಮಾನು ಎಲ್ಲ ಐತಲ್ಲ, ಹಾಳಾಗೋಯ್ತದ, ಅಲ್ಲಿಗಾದ್ರೂ ತಗೊಂಡು ಅಲ್ಲಿಗಾದ್ರೂ ಆಯ್ತು, ಇಲ್ಲಿಗಾದ್ರೂ ಆಯ್ತು. ನಿನ್ಗೆ ಸಾಮಾನು ಮನೆ ವಸ್ತು ಮುಖ್ಯನೋ, ನಾನ್ ಪ್ರಾಣ ಮುಖ್ಯ? 2 ಮುಖ್ಯ. ನೀನು ಮುಖ್ಯ, ಮನೆ ವಸ್ತು ಮುಖ್ಯ, 2 ಬೇ. ನಿಮ್ಗೆ ಬರೀ ಚಾಡಿ ಹೇಳ್ಕೊಟ್ಟು ಮನೆಯೆಲ್ಲ ಹಾಳು ಮಾಡಿ ಮಗಳು ಬಾಳ ಚೆನ್ನಾಗಿರ್ಲಿ ಅಂತ ಹೇಳಕ್ಕಲ್ಲ, ಮಗಳು ಚೆನ್ನಾಗಿರ್ಲಿ ಅನ್ನಕ್ಕಲ್ಲ. ಮಗಳಿಗೆ ಚಾಡಿ ನಾನ್ ಏನ್ ಚಾಡಿ ಹೇಳ್ಕೊಡ್ತಿದ್ದೀನಿ? ಚಾಡಿ ಹೇಳ್ಕೊಡೋದ್ರೆ ಇಲ್ಲಿ ಗಂಟ ನಿನ್ ಮಗ 18-16 ವರ್ಷದಿಂದ ನಿನ್ನ ಹತ್ರ ಇರ್ತಿತ್ತಿಲ್ಲ. ನಾನ್ ಚಾಡಿ ಹೇಳ್ಕೊಡ್ತಿತ್ತಿಲ್ಲ. ನನ್ನ ಮಗಳಿಗೆ ಇನ್ನೂ ಬುದ್ಧಿ ಹೇಳ್ತೀನಿ ಹೊರತು ನಾನ್ ಚಾಡಿ ಹೇಳ್ಕೊಡಕ್ಕಲ್ಲ ಅಂತ ಆಯ್ತು. ಅವನ್ಗೂ ನನ್ಗೂ ಕೆಟ್ಟದ್ದು. ನಿನ್ ಮಗಳಿಗೆ ಅದ್ ಕೆಟ್ಟಿದ್ನ, ಇದು ಕೆಟ್ಟಿದ್ನ, ಹೊಲಸ್ ಮಾತಾಡಕ್ಕೆ ನಾಚ್ಬಿಟ್ಟದೆ. ಆ ತರ ಮಾತಾಡ್ದ. ನಂದು ನನ್ ಮಗ ಇದ್ರಲ್ಲಿ ಈಗ ಮಾತಾಡೋ ರೆಕಾರ್ಡ್ ಆಯ್ತೈತೆ. ನನ್ ಮಗ ತಂಗಿ ಮಗ ಇದನ್ನ ಹಾಳು ಮಾಡಿ ಇಟ್ಬಿಟ್ಟವ್ನೆ. ಆಮೇಲೆ ದೊಡ್ಡಮ್ಮ ಇದು ಅವ್ನ್ ಮಾತಾಡಿದೆಲ್ಲ ಇದ್ರಲ್ಲಿ ರೆಕಾರ್ಡ್ ಆಗಿದೆ, ಇದು ನೋಡಿ ಅಂತ ಬಿಟ್ಟು ಹೇಳ್ದ. ಹಾಗೇನಾಯ್ತು, ಹೊಡೆದು ಅರ್ಧ ರಾತ್ರಿ ಹೊಡೆದ್ನಲ್ಲ, ತೆಪ್ಪಿಸ್ಕೊ ಬಂದ್ಬಿಟ್ಲು ಬೆಂಗಳೂರಿಂದ ನನ್ನ ಮಗಳು. ಅವತ್ತು ಅಲ್ಲಿ ಇದ್ದಿದ್ರೆ ನನ್ನ ಮಗಳು ಮನೆಗೆ ಉಳ್ಕೊಳತ್ತಿದ್, ನನ್ ತಂಗಿ ಆದಂಗೆ ನನ್ ಮಗಳು ಆಗೋಳು. ಇವನ್ ಸಾಮಾನ್ ತರಕ್ ಹೋಗೋನ್ ಹಬ್ಬಕ್ಕೆ ಇವನು ರಾಡ್ ತಕ ಬಂದು ಪಡೆಯಕ್ ಬಂದ. ಅಲ್ಲಿಂದ ತೆಪ್ಪಿಸ್ಕೊಂಡು ಫೋನು ಇಲ್ಲ, ಕೈಯಲ್ಲಿ ದುಡ್ಡು ಇಲ್ಲ, ಬಂದ್ಬಿಟ್ಲು. ಅವನ್ ಪಾರೇ ಗತಿ ಇಷ್ಟೊತ್ತಲ್ಲಿ ಸಂತಾನ ಸಾವಿರಾಗ ಯಾವ್ದೋ ಒಂದು ಆಟಕ್ಕೆ ನನ್ ಹೊಡೆಯಕ್ ಬರ್ತಾರೆ, ಎಲ್ಲ ಸೇರ್ಕೊಂಡು ನನ್ ಕೊಲೆ ಮಾಡ್ಬಿಡ್ತಾರೆ ಅಂತ ಕೈ ಅಡ್ಡಾಕೋತಿ ಆ ಪಾದ್ವೆ ಗತಿ ಮೈಸೂರು ಗಾಡಿ ಹತ್ತಿರ ನನ್ನ ಮಗಳನ್ನ. ಆಗ ಮೈಸೂರಿಗೆ ರಾತ್ರಿ 12 ಗಂಟೆಗೆ ಬಂದು ಯಾರೋ ದುಡ್ಡು ಬಸ್ ಅಲ್ಲೂ ದುಡ್ಡು ಕೇಳಿಲ್ಲಂತೆ, ಯಾರೋ ಬ್ಯಾಗ್ ದುಡ್ಡು ಇಸ್ಕೊಂಡು ಇಲ್ಲಿಗೆ ನಮ್ಮ ಊರಿಗೆ ಬಂದ್ಲು ಬೆಳಿಗ್ಗೆ 10 ಗಂಟೆಗೆ.
ಅಮ್ಮ ನನ್ ತಂಗಿ ಮಗ ದೊಡ್ಡಮ್ಮ ಅಕ್ಕ ಬಂತು ಅಕ್ಕ ಎಲ್ಲವ ಬರ್ಲಿ ಹಬ್ಬಕ್ಕೆ ಹೇಳಿದ್ನಲ್ಲ ಅದಕ್ಕೆ ಕಳ್ಸವನೆ ಅಂತ. ಮಕ್ಳು ಬರ್ಲಿಲ್ವಾ? ಇಲ್ಲ, ನನ್ ಮಕ್ಳೆಲ್ಲ ಸತ್ತೋದ್ರು, ನನ್ ಪಾಲಿಗೆ ಯಾರು ಇಲ್ಲ, ಅದೇನು ಕೇಳ್ಬೇಡಿ ನೀವು ಅಂದ್ಲು. ಸರಿ ಸ್ನಾನ ಮಾಡ್ಕೊಬಂದು ನಾನು ಅಡ್ಗೆ ನಾನು ಮಾಡಕ್ಕಂತ ಸರಿ ಮಾಡಿದೆ. ಮತ್ ಮಾತಾಡ ಅಂತ ಏನಾಯ್ತು ಅಂತ ಎಲ್ಲ ಮಾಡ್ಕೊ ಬಂದೆ. ನನ್ ಮಕ್ಳು ಹಿಂಗೆಲ್ಲ ಹೊಡೆಯಕ್ ಬಂದ್ರು, ನೀನ್ ಫೋನ್ ಮಾಡೋದಕ್ಕೆ ಫೋನ್ ಕೊಡ್ಲಿಲ್ಲ ಅವಳು. ನಾನ್ ಬೈಯೋ ಹೊತ್ತಿಗೆ ಸಿವು ಅವ್ ಮೈದಾ ಹೊಡೆಯಕ್ ಬಂದ ರಾಡ್ ತಕೊಂಡು ನಾನು ಏನೋ ಮಾಡಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಾನ್ ಕಿತ್ಕೊಂಡ್ ಬಂದ್ಬಿಟ್ಟೆ. ಇಲ್ಲಿದ್ರೆ ಅವತ್ ನಾನು ಹೊಡಕ ಸಾಯ್ಸಾಕ್ತಿದ್ರು. ಅವನು ಇತ್ತಿಲ್ಲ, ಅವನಿದ್ದೀರಿ ದೇವ್ರೇ ಗತಿ ಅಂತ ಹೇಳ್ಬಿಟ್ಟು ಆಯ್ತು. ಹಂಗೆಲ್ಲ ಆದಾಗ ಈಗ ಅವಳು ಇಲ್ಲಿ ಬಂದು ಇದ್ಲು 2 ತಿಂಗಳಿಗೂ ನೋಡಂಗಿಲ್ಲ, ಸಹಾಯಕ್ಕಾಗೋಯ್ತು ಗುರುಜಿ. ಸಹಾಯಕ್ಕಾಗೋದಾಗ ಇಲ್ಲಿ ನನಗ ಬೆಳ್ಳು ಇಡೀ ಕಪ್ಪಾಗು ಇಲ್ಲಿ ಬೆಳ್ಳಗಿದ್ದಳು, ಬೆನ್ನಿಗಿನ್ನ ಸುಟ್ಟೋಗಿತ್ತು. ಈಗ ಬಟ್ಟೆ ಎಲ್ಲ ಹರ್ಕಲು ಬಟ್ಟೆ ಕೈ ಬೆರಳೆಲ್ಲ ಮುರಿದು ಹಾಸ್ಪಿಟ್ಲಿಗೆ ತೋರಿಸೋ, ಬೆರಳ ಮುರಿ ಸರಿ ಮಾಡಕ್ ಆಗೋದಿಲ್ಲ, ಆಗ್ಲೇ ಮಾಡ್ಬೇಕಿತ್ತು ಅಂತ. ಅಷ್ಟೊತ್ತಿಗೆ ಆಗಿ 4 ತಿಂಗಳಾಗಿದೆ. ನನ್ಗೆ ಹೇಳೇ ಇಲ್ಲ ಅವಳು, ನಾವು ಹೋಗಿಲ್ಲ. ಆಮೇಲೆ ಹಾಗೆಲ್ಲ ಆಯ್ತು. ಸ್ಟೇಷನ್ಗೆಲ್ಲ ನಮ್ಮ ಚಿಕ್ಕಳಿಗೆ ಸ್ಟೇಷನ್ ಕಂಪ್ಲೇಂಟ್ ಕೊಡಿ, ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಅವ್ ಏನ್ ಕತೆ ಮಾಡ್ತಿರಂತ ಗೊತ್ತಿಲ್ಲ, ಬೆರಳು ಯಾಕೆ ಮುರ್ದ ಇವನು ಅಂತ ಹೇಳ್ಬಿಟ್ಟು ಹೇಳ್ದಾಗ ಸ್ಟೇಷನ್ಗೆಲ್ಲ ಕೊಟ್ಟಾಗ ಇವ್ನು ಏನ್ ಮಾಡಿದ್ರು ಬತ್ತೇ ಇಲ್ಲ. ಯಾಕಂದ್ರೆ ನನ್ ಮಗ್ಳಿಗೆ ಕಳಿಸ್ತೆ, ಅದನ್ನ ರಿಕಾರ್ಡ್ ಆಗಿತ್ತಲ್ಲ, ಕೆಟ್ಟದಾಗೆಲ್ಲ ಬೈದಿದ್ನಲ್ಲ, ಅದೆಲ್ಲ ಮಗ್ಳಿಗೆ ಕಳಿಸ್ದಾಗ ಅವನು ಅವಳಿಗೆ ಕಳಿಸ್ತೆ. ಅವನು ಮೈದಿನ್ ಕಳಿಸ್ದಾಗ ಅವನೆಲ್ಲ ಕೇಳವನೆ ರಿಕಾರ್ಡ, ನನ್ನ ಅಂದಿದ್ದು ಆಡಿದ್ದು ಎಲ್ಲನೂ. ಅದೆಲ್ಲ ಕೇಳ್ಕೊಂಡು ಪೊಲೀಸ್ನವ್ರಿಗೆಲ್ಲ ಕೊಡೋ ಬದುಕಿ ಇಲ್ಲಿ ನಮ್ಮ ಸಂಬಂಧಿಕರೇ ನಮ್ಮ ಅಪ್ಪಂದು ಚಿಕ್ಕಮ್ಮನ ಮಗ ಇದ್ದಾಗ ಅವನು ಏನ್ ಮಾಡ್ದ 2-3 ತಿಂಗಳು ಬರ್ಲೇ ಇಲ್ಲ. ಅವ್ರು ನನ್ನ ಮಗಳು ಇಲ್ಲೇ ಆದ್ಲು, ಪಾರ್ಲರ್ಗೆ ಹಾಕ್ತೆ, ಪಾರ್ಲರ್ ಆಗ ಕಲೀಲಿ ಅಂತ ಅಳೋದು ಕರಿಯೋದು, ಊಟ ಮಾಡ್ತಿತ್ತಿಲ್ಲ, ತಿಂಡಿ ತಿಂತಿತ್ತಿಲ್ಲ, ಮಕ್ಕಳಿಗೆ ಜ್ಞಾನ ಮಾಡ್ಕೊಂಡು ನನ್ನ ಮಗಳ ಜೀವನ ಹಿಂಗ ಆಯ್ತಲ್ಲ, ನನ್ ಗಂಡ ಸೊಳ ಮಗ ಹಿಂಗ್ ಮಾಡಿದ್ನಲ್ಲ ಅಂತ ಹೇಳ್ದೆ. ಅವಳು ನಾನು ಸಾಯಕ್ ಹೋದೆ, ನನ್ನ ಮಗಳು ಸಾಯಕ್ ಹೋದ್ಲು. 2 ತಿಂಗಳು ಬರ್ಲೇ ಇಲ್ಲ, ಫೋನು ಇಲ್ಲ ಏನಿಲ್ಲ. ಇವಳು ಫೋನ್ ಮಾಡಿದ್ರೆ ಮಗಳು ರಿಸೀವ್ ಮಾಡಕ್ಕಲ್ಲ, ಮಾತಾಡ್ಬೇಡಿ ಅಂತ ನಮ್ ಜೊತೆ ಯಾರಿಗೂ ಜೊತೆ ಮಕ್ಕಳ ಮಾತು ತೋರಿಸ್ತಾ ಇಲ್ಲ. ಮಕ್ಕಳು ಬರ್ತೇ ಗಂಡನ್ ಬಿಟ್ಟಿರ್ಬೋದು, ಮಕ್ಕಳು ಬಿಟ್ಟಿರಕ್ಕಾಗೋದಿಲ್ಲ ಗುರುಜಿ ಆಯ್ತಾ. ಅದೆಲ್ಲ ಆದ್ಮೇಲೆ ಏನಾಯ್ತು, ಸ್ಟೇಷನ್ಗೆಲ್ಲ ಆದಾಗ ಅವರು ನೀನ್ ಯಾಕೆ ಬರ್ತಿಲ್ಲ, 2-3 ತಿಂಗಳು ಆಕಾಯ್ತಲ್ಲ, ನೀನ್ ಯಾಕೆ ಬರಕ್ಕಲ್ಲ, ನೀನ್ ಅದೇನ್ ಬಂದ್ರು ನೀನ್ ತೀರ್ಮಾನ ಮಾಡ್ಕೋಬೇಕು. ಇಲ್ಲಿ ನೀನ್ ಈ ತರ ಎಲ್ಲ ಮಾಡಿದೀಯಾ, ಇಷ್ಟುದ ನಿಮ್ಮ ಅವಾಗ ಕಂಪ್ಲೇಂಟ್ ಕೊಟ್ಟವ್ರು, ನೀನು ಮೊದ್ಲಿಂದ ಏನೇನ್ ಮಾಡಿದೀಯಾ ಅದೆಲ್ಲ ಕಂಪ್ಲೇಂಟ್ ಬರ್ದವ್ರೆ ಅಂತ ಓದಿ ಎಲ್ಲಾನು ಹೇಳಿದ್ಮೇಲೆ ಇವನು ಆಗ ತಮ್ಮ ಕಳಿಸ್ಕೊಟ್ಟ ಮಕ್ಕಳು. ಇವನು ಬಂದ್ರು ಮನೆಗ್ ಬಂದಿಲ್ಲ, ಹೋಗಿ ಕಾಣ್ದಂಗ್ ದುಡ್ಡು ಕೊಟ್ಬಿಟ್ಟವನ ಅವನಿಗೆ. ಈಗೆಲ್ಲ ಮೊಬೈಲ್ ಎಲ್ಲ ಹಾಕದೆಲ್ಲ ಐತಲ್ಲ ಗುರುಜಿ, ಮೊಬೈಲ್ ಎಲ್ಲ ಐತಲ್ಲ, ಮೊಬೈಲ್ ಎಲ್ಲ ಇದ್ ಮಾಡವ್ನೆ. ಆಗ ಹೋಗಿ ತೀರ್ಮಾನ ಮಾಡಿ ಆಯ್ತು, ನಮ್ದೇ ತೆಪ್ಪು ಅಂತ ಆಯ್ತು, ಮಗಳದು ನಮ್ದು ತೆಪ್ಪು ಅಂತ ಆಯ್ತು. ಸರಿ ಅಂತ ಅವ್ರು ರಾಜಿ ಮಾಡಿ ಮನೆಗ್ ಕಳಿಸ್ಕೊಟ್ರು. ಮನೆಗ್ ಕಳಿಸ್ಕೊಟ್ಟಾಗ ಮಕ್ಳು ಎಲ್ಲ ಬಂದ್ರು, ಊಟ ಮಾಡಿ ಕೂತ್ಕೊಂಡ್ರು. ರೂಮ್ ಮಾಡಿ ಕರ್ಕೊಂಡ್ ಹೋಗ್ತೀನಿ, ಮನೆ ಮಾಡಿ ಕರ್ಕೊಂಡ್ ಹೋಗ್ತೀನಿ. ಇವಳು ನಾನು ಹೋಗೋದಿಲ್ಲ, ನನ್ಗೆ ಇದೆಲ್ಲ ಮಾಡಿದ್ಮೇಲೆ ನನ್ನ ಏನ್ ಮಾಡ್ತಾರೆ ಅಂತ ಭಯ ಐತೆ ನನಗೆ, ನಾನು ಹೋಗೋದಿಲ್ಲ ಅಂತ. ಹಂಗಂತ ಅವ್ರು ಅಣ್ಣಂದಿರು ಎಲ್ಲ ಬೇರೆಯವ್ರೆ. ಇವ್ನ ಅಪ್ಪನ ತಮ್ಮಂಗ ಕಂಡ್ರೆ ಇವ್ನಿಗೆ ಆಸೆ, ಯಾಕೆ ಇವ್ನೇನಿಲ್ಲ ಅಲ್ಲಿ ದುಡಿತಾವನಲ್ಲ, ಅವನ ಹತ್ರ ಕೂತ್ಕೊಂಡು ತಿನ್ಬೋದಲ್ಲ ಚೆನ್ನಾಗಿ. ಹಂಗಾಗಿ ಆಮೇಲೆ ನಾನ್ ಹೋಗೋದಿಲ್ಲ, ನಾನು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ನನಗ್ ಹೋಗಕ್ ಭಯ ಆಯ್ತದೆ, ಮನೆ ಮಾಡಿದ್ರೆ ಮಾತ್ರ ಹೋಯ್ತೀನಿ, ನಾನು ಹೋಗೋದಿಲ್ಲ. ನನಗೆ ಬಟ್ಟೆ ಹೋಗುದು, ಪಾತ್ರೆ ತೊಳೆದು, ಅಡಿಗೆ ಮಾಡಿ ಒಂದ್ಗಳು ಕೂರಂಗಿಲ್ಲ, ನಿಲ್ಲಂಗಿಲ್ಲ, ಸುಸ್ತಾಯ್ತು ಅನ್ನಂಗಿಲ್ಲ, ನನಗ್ ಬಾರಿ ಹಿಂಸೆ, ನಾನು ಹೋಗೋದಿಲ್ಲ, ಮನೆ ಮಾಡ್ಲಿ ನಾನು ಹೋಯ್ತೀನಿ. ಆಮೇಲೆ ನಾನು ಅಂದೆ, ಈಗ 2.5 ತಿಂಗಳಾಗಿದೆ ಪಾರ್ಲರ್ ಸೇರಿಸಿ, ಇನ್ನೊಂದ್ ಸ್ವಲ್ಪ 3 ತಿಂಗಳು ಟ್ರೈನಿಂಗ್ ಇರೋದು, ಅಲ್ಲಿ ದುಡ್ಡು ಕಟ್ಟಿದ್ದೀನಿ, ಅದು ಎಲ್ಲ ಆಗ್ಲಿ, ಮಕ್ಳು ಓದ್ಕೊಂಡ್ಮೇಲೆ ಮಕ್ಳು ಹೋಯ್ತಾ ಬರ್ತೀರಿ, ಮಕ್ಳ ಜೊತೆ ಮಾತಾಡಿ ಮನೆ ರೂಮ್ ಮಾಡಿ ಅಷ್ಟೊತ್ತಿಗೆ ಮುಗೀತದೆ, ಕರ್ಕೊಂಡೋಗಿ ಅಂತ ಹೇಳ್ದೆ. ಅಲ್ಲಿಂದ ಎಲ್ಲ ಅವನು ಅಲ್ಲಿ ತೀರ್ಮಾನ ಮಾಡಿ ನಮ್ಮ ಅಜ್ಜಿದು ತಂಗಿ ಮಗ SI ಅವ್ನಿಗೆ ದುಡ್ಡು ಕೊಟ್ಬಿಟ್ಟು ಎಲ್ಲ ರಾಜಿ ಮಾಡಿ ಹಂಗ ಮಾಡಿ ಕಳ್ಸಂದ್ ದುಡ್ಡು ಕೊಟ್ಟಿರೋ ಗೊತ್ತಿಲ್ಲ, ಅವ್ನ ಆ ಕಡೆಗೆ ಆಯ್ತು, ಎಲ್ಲ ಬುದ್ಧಿ ಹೇಳಿ ಮಾಡಿ ಕೊಟ್ಟ. ಮನೆಗ್ ಬಂದ ಏನ್ ಮಾಡಿದ್ರು ಕಳಿಸ್ಕೊಡಿ. ಇಲ್ಲ ನಾ ಕಳ್ಸೋದಿಲ್ಲ, ನನ್ನ ಮಗಳು ಏನಾಯ್ತಾಳ ಗೊತ್ತಿಲ್ಲ, ರೂಮ್ ಮಾಡು, ಮನೆ ಮಾಡ್ಕೊ, ಅಲ್ಲಿ ಕರ್ಕೊಂಡು ಹೋಗಿ ಏನು ಇಲ್ಲ, ಅಲ್ಲಿ ಕುದಿಯಕ್ಕಿಲ್ಲ, ಹಾಸಕ್ಕಿಲ್ಲ, ಮಕ್ಳಿಗಿವೆ, ಅವನಿಗೆ ತಲೆ ತುಂಬಾ ಏನು ದರಿದ್ರ ಬಂದ್ಬಿಟ್ಟಿತ್ತು. ತಲೆ ತುಂಬಾ ಏನು ತಿನ್ನಕ್ಕಿಲ್ಲ, ಉಣ್ಣಕ್ಕಿಲ್ಲ, ಪುಟ್ಟು ಬಂದ್ರೆ ಆಗ ಏನ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು, ಆಗ ಏನಾರ ಮಾಡ್ಕೊ, ನನಗ್ ಗೊತ್ತಿಲ್ಲ, ಅಲ್ಲಿ ಸಾಮಾನ್ ತಗೋಬಾ, ಅಲ್ಲಿ ಹೋದ್ರೆ ಊರೋದ್ ಬಿಡಕ್ಕಲ್ಲ,
ಎಲ್ಲ ಹೋಯ್ತು. 1.5 ಲಕ್ಷ ರೂಪಾಯಿದು ಹೋಯ್ತು ಎಲ್ಲವ. ಇವತ್ತವರೆಗೂ ಎಲ್ಲ ಮಾಡಿ ಮೇಲೆ ಒಣಗ್ತಾ ಕೂತಾವಂತೆ. ಫ್ರಿಜ್ ಇಂದ ಹಿಡ್ದು ಸೋಫಾ, ಹೇಳಬಾರ್ದು, ಹೊಟ್ಟೆ ಬೆಂಕಿ ಕೊಟ್ಟಂಗ ಆಯ್ತದೆ. ಚಿನ್ನ 1-2-3 ಗ್ರಾಮ್ ಗುಂಡಿತ್ತು, ಬೆಳ್ಳಿ ಸಾಮಾನಿತ್ತು, ಕಾದಂಗ್ ಕೊಟ್ಟಿದೆ. 10,000 15,000 ರೂಪಾಯಿ ಸೀರೆಗಳು ಎಲ್ಲ ಹೋದ. ಅವರು ಕೊಡಿ ನಮ್ಗಾರವೇ, ಅದೇನ್ ಕೊಡಕೈತದೆ? 10,000 ರೂಪಾಯಿ ದುಡ್ಡು ಕೊಡ್ಬೇಕು, ಮನೆ ಬಾಡಿಗೆ ಕೊಡ್ಬೇಕು, ಕರೆಂಟ್ ಬಿಲ್ ಕಟ್ಟಿಲ್ಲ, ಮನೆಯಲ್ಲ ಹಿಂಗಾಗಿದೆ, ನಿಮ್ಗೆ ಹೆಂಗ್ ಕೊಡಕೈತದೆ? ಅವ್ನ್ ಕೊಟ್ರೆ ಸುಮ್ನಿರ್ತಾನ ನಮ್ಗೆ, ನಮ್ ಮೇಲೆ ಯಾಕೆ ಕೊಟ್ರಿ ಅಂತ ಕೇಳಕ್ಕಲ್ವಾ? ಈಗ ಪರಿಸ್ಥಿತಿ ಏನಾಗಿದೆ ತಾಯಿ? ಸಮಯ ಆಯ್ತು. ಹಾಗೆಲ್ಲ ಆಗಿ ಆದ್ಮೇಲೆ 2 ತಿಂಗಳಾದ್ಮೇಲೆ ಆಗ ಬಂದು ಕರ್ಕೊಂಡ್ ಹೋದ. ಜಗಳ ಮಾಡಿ ಕರ್ಕೊಂಡ್ ಹೋದೆ. ಬ್ಯಾರೆ ಮನೆ ಮಾಡೋದು, ಅಡಿಗೆ ಮಾಡಕ್ ಪಾತ್ರ ಇಲ್ಲ, ಸ್ಟವ್ ಇಲ್ಲ. ಸೋಡ್ ತಂದು ಕೊಡು ಅಂದ್ರೆ ತಮ್ಮನ್ ಮನದು ಇಷ್ಟಪ್ಪ ಪುಂಡೆ ತಂದು ಇಟ್ಕೊಂಡಿದ್ದ. ಅದನ್ನ ಹೇಳವಾ? ಹಾ, ಈಗ ಮಗಳೆಲ್ಲಿದ್ದಲ್ಲ ಅದನ್ನ ಹೇಳ್ತಾಯಿ. ಮಗಳು ಕರ್ಕೊಂಡ್ ಹೋದ. ಪರಿಸ್ಥಿತಿ ಈಗ ಬಟ್ಟೆ ಇಲ್ಲ ಹಾಕಕ್ಕೆ, ಊಟ ಮಾಡಕ್ಕೆ 1 kg ತತ್ತಾನೆ, ಸ್ಪೂನ್ಗಳಿಲ್ಲ, ತಟ್ಟೆ ಇಲ್ಲ, ಎಲ್ಲ ತಮ್ಮನ್ ಮನದು. ಅತ್ತಾಗ ಬನ್ನಿ ಅಂದ್ರೆ ನಾನ್ ತರಕಲ್ಲ, ಹಿಂಗೆ ಇರ್ಬೇಕು. ಕುಕ್ಕರ್ ತಗಬ, ಇಲ್ಲ, ನಾನೇನು ತರಕಲ್ಲ. ಇದ್ರೇನು ಹೋಗು, ಏನು ಕೊಡಕಲ್ಲ, ನಾನು ಏನು ತರಕಲ್ಲ ಅಂತ ಈ ಪರಿಸ್ಥಿತಿ ಕೂತದೆ. ಈಗ ಮಕ್ಕಳು ನಮ್ ಜೊತೆ ಮಾತಾಡಂಗಿಲ್ಲ, ನಮ್ಮನಿಗೆ ಬರಂಗಿಲ್ಲ. ಅವಳು ಕಳಿಸ್ತಾನೆ. ಬಂದು 1.5 ಹಬ್ಬಕ್ಕೆ ಬಂದಿದ್ದು, ಈಗ 2 ಸಾವಿರ ಬರಕ್ ಮಾಡ್ದು, ಅದನ್ನೂ ಕಿತ್ಕತಾವನೆ. ಫಂಕ್ಷನ್ಗಳು ಬರಕ್ ಮಾಡಿದ್ದು ಸಂಸಾರಕ್ಕೆ. ಈಗ ನನಗೆ ದುಡ್ಡು ಕೊಡ್ಬೇಕು, ಹೋಗ್ರಿ ಆಯ್ತಾ? ಅದೆಲ್ಲ ಆಗಿ ಹಂಗೆಲ್ಲ ಆಗಿ ಈಗ ಊಟ ಮಾಡೋಗ್ಬೇಕು ಆಯ್ತಾ? ಹಂಗೆಲ್ಲ ಆಗಿ ಈಗ ತಮ್ಮನ ಮನೆಗೆ ಹೋಗಿ ಬೇರೆ ಹೋಗಿ 1 ವರ್ಷ ಆಯ್ತು. ಕರ್ಕೊಂಡ್ ಹೋದ. ಇವಳು ಒಬ್ಬ ಜಗಳ ಮಾಡಿ ಮುಟ್ಟಿ ಕರ್ಕೊಂಡ್ ಹೋದ. ಎಂತದ್ದು ಎಲ್ಲ ತಮ್ಮನ ಮನದು. ಆಸ್ತಿಂದು ಬೆಟ್ಟಿಂದ ಹಿಡ್ದು ಎಲ್ಲಾ ಹೊರತು ಹೋಗಿ ಬಂತೆ. ಇಕ್ಕಕ್ ಬಟ್ಟೆಲ್ಲ, ಮಕ್ಳು ಮಾತಾಡಕ್ಕಲ್ಲ, ನಾವು ಹೋಗಂಗಿಲ್ಲ, ಬರಂಗಿಲ್ಲ, ಮಕ್ಳು ಬರಂಗಿಲ್ಲ. ಯಾವಾಗ ಬರ್ತಾವ ಅವಳನ್ನೇ ಒಂದ್ ಪ್ರೀತಿಯಿಂದ ಕಾಣ್ತಿದ ನನ್ ಹೆತ್ ಮಗಳಿಂದ. ಅವ್ರ ಮೇಲೆ ಪ್ರೀತಿ ಜಾಸ್ತಿ. ಯಾವಾಗ ಬರ್ತವೆ ಅಂತ ಆಯ್ತದೆ. ಎಷ್ಟು ಕಂಡು ದೇವ್ರಿಗೆಲ್ಲ ಕೈ ಮುಗಿತಿದ್ ಗುರುಜಿ. ಕಂಡು ದೇವ್ರಿಗೆಲ್ಲವ ನೀನ್ ಏನು ಅದ್ ಮಾಡಿದ್ಯಾ, ಇದ್ ಮಾಡಿ ಅಂತ ಬೈಯೋದು, ಹೊಡಿಯೋದು. ಈಗ ಮಗಳ ಜೊತೆ ಮಾತಾಡ್ತೀನಿ. ಮಕ್ಳು ಮಾತಾಡಕ್ಕಲ್ಲ, ಅವರು ನಮ್ಮ ಮನೆಗ್ ಬರಕ್ಕಲ್ಲ. ಮಕ್ಳು ಅಂದ್ರೆ ಮಕ್ಳು ಯಾಕೆ ಮಾತಾಡಲ್ಲ? ಅವ್ನು ಹೇಳ್ಕೊಡ್ತಾನೆ ನಮ್ಮ ಮೇಲೆ ಅಲ್ಲವ. ನಮ್ಮ ಅಪ್ಪನ ಟೆನ್ಷನ್ ಕೊಡ್ರಿ. ನಿಮ್ ತಪ್ಪ? ಅವನ್ ತಪ್ಪು ಒಪ್ಕೊಳಕಲ್ಲ, ನಾವ್ ಮಾಡಿರೋ ತಪ್ಪು. ಟೆನ್ಷನ್ ಯಾಕೆ ಕೊಟ್ರಿ? ನಾನು ಹೇಳೋದು ಕೇಳಿಸ್ಕೊಳಮ್ಮ. ಸುಮ್ಮನೆ ಭಾವನಾತ್ಮಕವಾದ ನಾಟಕಗಳು ನಾನು ಇಲ್ಲಿ ಕ್ಷಮಿಸೋದಿಲ್ಲ. ಹೌದು, ಹೇಳಿ. ನಾನು ಹೇಳೋದನ್ನು ಕೇಳಿಸ್ಕೊಳ್ಳೋದಾದ್ರೆ ಮಾತಾಡು. 1 ಗಂಟೆ ಕೂತು ಮಾತಾಡಿದೀನಿ, ಕೇಳಿಸ್ಕೊಂಡಿದ್ದೀನಿ. ತಾಳ್ಮೆಯಿಂದ 1 ಮಾತು ಕೇಳಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂದ್ರೆ ಹೇಗ್ ಮಾತಾಡ್ತಿ ಮತ್ ನೀನು? ನಾನು ಬಲ್ಲೆ, ನೀನ್ ಒಬ್ಬಳಲ್ಲ. ನಾನು ಇಂಥವ್ 1000 ಕೇಳಿ ನಾನು ಬಲ್ಲೆ ಆ ನೋವನ್ನ. ಆದ್ರೆ ನಿಮ್ಮ ಮನೆಯೊಳಗಡೆನೆ ಎಲ್ಲ ವಿಷಯಗಳು ಇಟ್ಕೊಂಡ್ ಕೂತಿದ್ದೀರಾ. ಅಲ್ಲಿ ನಿಮ್ ಗಂಡದಿಂದ ಹಿಡಿದು ಎಲ್ಲ ಮಾಡಿರೋ ಎಡವಟ್ಟುಗಳು 1-2? ಹೌದು, ಗಂಡನಿಂದನೇ ಆಗಿದ್ದು. ಅಂಡ್ ಇಲ್ಲಿ ಮಕ್ಕಳು ಮಾತಾಡ್ತಿಲ್ಲ. ರೇ, ನಾನು ಶುರುವಿನಲ್ಲಿ ಯಾವಾಗ ಉಗ್ರಲ್ಲಿ ಚೂಟ್ ಹಾಕ್ಬೋದಿತ್ತೋ ಆಗ್ಲೇ ನಾನು ಅದನ್ನ ಚೂಟ್ ಹಾಕ್ಬೇಕಿತ್ತು. ಕಾರಣಾಂತರಗಳಿಂದ ಹಂಗ್ ಮಾಡ್ಬಿಡ್ತಾರೆ, ಹಿಂಗ್ ಮಾಡ್ಬಿಡ್ತಾರೆ, ಮಕ್ಳು ಮರ್ಯಾದೆ ಹೋಗ್ಬಿಡುತ್ತೆ, ಆ ಮರ್ಯಾದೆ. ಯಾವುದನ್ನು ಇಲ್ಲಿವರೆಗೂ ನಾನು ಹೇಳ್ತೀನಿ, ಇದನ್ನು ನೀವು ಹೇಗಾದ್ರೂ ತಗೊಳ್ಳಿ. ಈ ಕಾರಣಕ್ಕೆ ನಿನ್ನ ತಂಗಿಗಾದ ಬದುಕೆ ನಿನ್ನ ಮಗಳಿಗೂ ಆಗುತ್ತೆ, ಅನುಭವಿಸ್ಕೊ ನೀನು. ಅಂಡ್ ಈಗಲೂ ನೀನು ಎಚ್ಚೆತ್ಕೊಳ್ಳದೆ ಹೋದ್ರೆ ನಿನ್ನ ಮಗಳ ಮೇಲಿನ ಮೋಹವನ್ನು ನೀನು ಬಿಟ್ಟು ನಿನ್ನ ಮಗಳು ಸ್ವತಂತ್ರವಾಗಿ, ಯಾಕಂದ್ರೆ ಇಲ್ಲಿ ಕೂತು ಅಯ್ಯೋ ಹೋಗವ, ಅಲ್ಲಿ ದುಡ್ಡು ಕೊಟ್ಬಿಟ್ಟು ಇಲ್ಲಿ ದುಡ್ಡು ಕೊಟ್ಬಿಟ್ಟು ಇಬ್ಬರನ್ನು ರಾಜಿ ಮಾಡ್ಲಿಕ್ಕೆ ಯಾವನ್ ಬೇಕಾದ್ರೂ ಬರ್ತಾನೆ. ಅಂಡ್ ಅನುಭವಿಸ್ತಾ ಇರೋಳು ನಿನ್ ಮಗಳು, ಹೌದಲ್ಲ? ನೋಡವ, ನೀನು ಹೊರಗಡೆ ಬಂದು ಬದುಕಲಿಕ್ಕೆ ಶಕ್ತಿ ಇದೆಯಾ, ಬದುಕು. ಇಲ್ಲ ನಮ್ಮಿಂದ ಏನಾದ್ರೂ ನೆರವು ತಗೊಂಡು ಸಪರೇಟ್ ಬದುಕ್ತೀಯಾ, ಬದುಕು. ಇಲ್ಲ ನಾನು ಗಂಡನ ಜೊತೆನೇ ಬದುಕ್ತೀನಿ, ಅದೇನಾದ್ರೂ ಆಗ್ಲಿ. ಇಲ್ಲ ಹಂಗಿರ್ಬೇಕು, ಇಲ್ಲ ಹಿಂಗಿರ್ಬೇಕು. ಅವ್ರು ಗಂಡನ ಬಿಟ್ಟು ಬರೋದಿಲ್ಲ, ಮಕ್ಕಳು ದೊಡ್ಡವರಾದ್ರು. ಒಂದು ತ್ಯಾಗಕ್ಕೆ ನಾನು ಸಿದ್ಧ ಇಲ್ಲ ಅಂದ್ರೆ ನಾನು ಇನ್ನೊಂದು ಕಳಬಾರ್ದು. ಅಂಡ್ ಮಕ್ಕಳ ವಿಚಾರವಾಗೂ ಅಷ್ಟೇ. ಅಂಡ್ ನೀವೇನು ಒದ್ದಾಚಿ ಕಳಿಸಿಲ್ಲ.
ಆ ಮಕ್ಕಳುಗಳಿಗೆ ಬುದ್ಧಿ ಬಂದಿದೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಳ್ಳುವಷ್ಟು ಬುದ್ಧಿ ಬಂದಿದೆ. ಅದು ಹಾಗೆಯೂ ಆ ತಂದೆಯ ದುಷ್ಟ ಮಾತುಗಳನ್ನೇ, ಆ ಕಿವಿ ಚುಚ್ಚುವುದನ್ನೇ ಕೇಳಿ ಸುಮ್ಮನಿದ್ದಾರೆ ಅಂದ್ರೆ ಆ ಮಕ್ಕಳು ನಿಮ್ಮವಲ್ಲ ಅವು. ಹೌದು, ಪ್ರೀತಿ ನಿನಗೂ ಪ್ರೀತಿ. ನಾನ್ ಕೇಳಿಸ್ಕೊ, ಈ ಭಾವನಾತ್ಮಕವಾದ ಅತಿ ಭಾವನಾತ್ಮಕತೆ ನಿನ್ನ ಮನೆಯನ್ನು ಹಾಳು ಮಾಡುತ್ತೆ. ಮಗ ಸೊಸೆ ಈ ಎಲ್ಲವನ್ನು ಒಂದು ಹಂತದವರೆಗೂ ನೋಡ್ಬೋದವ. ಹೌದು, ಏನ್ ಹಬ್ಬ ಅಂದ್ರೆ ನರಳಿನ ಅವನು ಕಳಿಸಲ್ಲ, ಅವರು ಮಕ್ಕಳುಗಳು ಮಾತಾಡಲ್ಲ. ಅವನು ತಂದೆ ಮಾತುಗಳನ್ನ ಅಥವಾ ಯಾರ ಜೊತೆ ಹೆಚ್ಚಿದ್ದಾವೋ ಅವ್ರು ಏನ್ ಹೇಳ್ಕೊಟ್ರು ಕೇಳ್ತಾವೆ. ಈಗ ಅದೇ ಮಕ್ಕಳು ಮುಂದಿನ 5 ವರ್ಷ ನಿಮ್ ಜೊತೆ ಇರೋಕೆ ವ್ಯವಸ್ಥೆ ಆಗ್ಲಿ, ನೀವು ಹೇಳ್ಕೊಟ್ಟಿದ್ದನ್ನು ಕೇಳ್ತವೆ. ಇಲ್ಲಿದ್ದುಕೊಂಡು ನೀನು ಅಳ್ಬೋದು, ರೋಗ ತರಿಸ್ಕೊಳ್ಬೋದು, ಆಸ್ಪತ್ರೆ ದುಡ್ಡು ಖರ್ಚು ಮಾಡಿಸ್ಬೋದು ಮಗನ ಕೈಲಿ. ಅದನ್ನ ಬಿಟ್ಟು ಯಾವ ಬೆಳವಣಿಗೆನೂ ಆಗಲ್ಲ ನನ್ನ ಪ್ರಕಾರ. ಇಲ್ಲಿ ಆ ನಿಮ್ಮ ಅಳಿಯ ಅನಿಸಿಕೊಂಡವನು ಅವನು ಇನ್ನೂ ವ್ಯಾಘ್ರನಾಗ್ತಾನೆ. ಮತ್ತೆ ನಿಮ್ಮ ಮಗಳು ಮತ್ತೆ ರಾತ್ರೋರಾತ್ರಿ ಓಡ್ ಬರೋ ದಿನಗಳು ಮತ್ತೆ ಬರುತ್ತವೆ. ಆದರೆ ದುರಾದೃಷ್ಟವಶಾತ್ ಅವತ್ತು ಆಕೆ ಓಡ್ ಬರ್ಲಿಕ್ಕೆ ಅವಕಾಶವಾದರೂ ಇತ್ತು. ಮುಂದಿನ ಸಾರಿ ಅದು ಇರುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಹೇಳೋದು, ಆದಷ್ಟು ನಿಮ್ಮ ಮಗಳ ವಿಚಾರದಲ್ಲಿ ನೀವು ತಲೆ ಹಾಕ್ಲಿಕ್ಕೆ ಹೋಗಬೇಡಿ. ನಿಮ್ಮ ಮಗಳಿಗೆ ನೋಡವ ಇಲ್ಲಿಗೆ ಬರಬೇಡ ಅಂತಲೂ ನೀವು ಹೇಳಬೇಡಿ, ಅಂಡ್ ಹಾಗಂತ ಅಲ್ಲೇ ಇದ್ಬಿಡು ಅಂತಲೂ ಅಲ್ಲ. ನಿಮ್ಮ ಮಗಳಿಗೀಗ ಅದೇನು ಮದುವೆ 1 ವರ್ಷ 2 ವರ್ಷ ಅಲ್ಲ, ಏನು ಭಾಳ ನಡೆದೋಗಿದೆ. ಆಕೆಗೂ ಸರಿ ತಪ್ಪು ಗೊತ್ತು. ಅಯ್ಯೋ ನನ್ನ ಮಕ್ಕಳ ಹಾಳಾಯ್ತವೆ, ಮಕ್ಕಳ ಹಾಳಾಯ್ತು. ಪ್ರಾಣ ದೊಡ್ಡದಲ್ವಾ? ಪ್ರಾಣ ಇದ್ರೆ ಅದನ್ನೇ ಹೇಳ್ತಿರೋದು. ಮಗಳಲ್ಲಿ ಸ್ವಲ್ಪ ಬುದ್ಧಿ ಕಲಿಬೇಕು. ನೋಡವಾ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಗಂಡನ ಜೊತೆನೇ ಇರೋದು, ನಾನು ಸತ್ರು ಪರವಾಗಿಲ್ಲ. ಇಲ್ಲ, ಈ ಮನಸ್ಥಿತಿಲಿ ಇರಬೇಕು. ಇಲ್ಲ ನನಗೆ ನಾನಿದ್ರೆ ಮಕ್ಕಳು ಗಂಡ ನನ್ನನ್ನೇ ಇವ್ರು ಕೊಲ್ಲುವಷ್ಟಿದ್ದಾರೆ ಅಂದ್ರೆ ಮಕ್ಕಳು ಗಂಡ ಎಲ್ಲ ಆಮೇಲೆ ನನ್ನನ್ನು ನಾನು ಮೊದಲು ಬದುಕಿಸ್ಕೊಳ್ತೀನಿ ಅಂತ ಇಲ್ಲ, ಈ ಲೆಕ್ಕಕ್ಕೆ ಬರಬೇಕು. ಈ ಕಡೆ ಆಗೊಂದ್ 2 ತಿಂಗಳು ಬಂದಿದ್ಲಲ್ಲ, ಜನ ಎಲ್ಲ ಆಡ್ಕತ್ತಾರೆ, ಬಿಟ್ಟು ಬಂದ್ರೆ ಇನ್ನೂ ಆಡ್ಕತ್ತಾರೆ ಗಂಡ ಬಿಟ್ಟವಳು ಅಂತ ಹೇಳಿ. ಬದುಕೋದಾದ್ರೆ ನೀನ್ ಇಲ್ಲಿ ಮಾತೇ ಆಡಬೇಡ ಅಂತ. ನಿನ್ ತಂಗಿ ಕೊಲೆ ಮಾಡಿ ಹೋದ, ಯಾವ ಜನ ಬಂದ್ರು? ಯಾರು ಬರ್ಲಿಲ್ಲ. ನಿನ್ನ ಅತಿಯಾದ ಭಾವುಕತೆಯನ್ನ ಮೊದಲು ಬಿಡು. ಏನೇನು ಮಾಡಬೇಕು ಮಗಳಿಗೆ ಎಲ್ಲ ಮಾಡಿದ್ದೀಯ, ಅಂಡ್ ಅದನ್ನ ಉಳಿಸ್ಕೊಂಡು ಹೋಗೋದು. ಇವತ್ತು ನೀನ್ ಮಗಳಿಗೆ ಮದುವೆ ಮಾಡದೆ ಬೇಕಿದ್ದೆಲ್ಲವನ್ನ ಕೊಡಿಸದೆ, ಅದನ್ನು ಮೀರಿಯೂ ಅವಳ ಹಣೆ ಬರದಲ್ಲಿ ತಿದ್ದುಕೊಳ್ಳಲ್ಲ. ಗಂಡ ಇಂಥವಂತ ಗೊತ್ತಾದ ಮೇಲೆ ಅವಳೇ ಸ್ವತಂತ್ರ ನಿರ್ಧಾರ ತಗೊಂಡು ಹೊರಗಡೆ ಹೋಗಿ ಬದುಕಿ ಅಂಥದ್ದೇನೋ ಅವಳು ಧೈರ್ಯ ಮಾಡಲ್ಲ ಅಂದ್ರೆ ನೀನ್ ಎಲ್ಲಿವರೆಗೂ ಅವಳನ್ನ ಜುಟ್ಟಿಟ್ಕೊಂಡು ಮುಂದಕ್ಕೆ ದೂಕಬಹುದು? ನೀನ್ ಇರೋವರೆಗೂ ಒಂದು ಹಂತದವರೆಗೂ ಅವಳು ಕೇಳ್ತಾಳಂತೆ. ನಾನು ಏನ್ ಕೇಳಿದ್ರು ತಂದು ಕೊಡಕ್ಲ, ಬೇಡ ಇದ್ದಿದ್ ಮಾಡು, ಅವ್ನ ಏನ್ ತಂದು ಹಾಕ್ತಾನೆ ಅದನ್ನೇ ನಾನು ಮಾಡ್ತೀನಿ, ನಾನೇನು ಕೇಳಕ್ ಹೋಗಲ್ಲ ಅಂತ ಹೇಳ್ದೆ. ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾನಂತೆ. ನನಗೆ ಕೆಲ್ಸಕ್ಕೆ ಹೋಗಕ್ಕಾಗೋದಿಲ್ಲ. 1 ರೂಪಾಯಿ ಕೂಡ ಇದ್ದೇನೆ ಬಿಡ್ತಿಲ್ಲ. 2,000 ರೂಪಾಯಿ ಬರ್ತದಲ್ಲ, ಅದನ್ನೇ ಬಿಡ್ತಿಲ್ಲ, ಎಲ್ಲ ಕಿತ್ಕೊತಾನೆ. ಇಲ್ಲ, ಇಲ್ಲಿ ನಾನು ಹೇಳ್ತೀನಿ, ಇದು ನೀನು ಹೇಗಾದ್ರೂ ತಿಳ್ಕೊಳ್ಳವ. ನಿನ್ನ ಮಗಳು ಅಲ್ಲಿಂದ ಸ್ವಲ್ಪ ಅಂದ್ರೆ ಮಕ್ಕಳಿಗೋಸ್ಕರ ಅಂತ ತಡ್ಕೊಂಡಿದ್ದಾಳಲ್ಲ, ಈ ಮಕ್ಕಳು ಕೂಡ ಅವನ ಬುದ್ಧಿನೇ ಕಲಿಯೋದಂತೂ ಹೌದು. ಅದೇ ಬುದ್ಧಿ. ಆವಾಗ ಮಕ್ಕಳು ಇಲ್ಲ, ಗಂಡನೂ ಇಲ್ಲ. ಈ ಸಮಯದಲ್ಲಿ ಸ್ವಲ್ಪ ಹೊರಗಡೆ ಬಂದು ನಿಮ್ಮ ತವರು ಮನೆಯ ಆಶ್ರಯ ತಗೊಂಡು, ಸಹಕಾರ ತಗೊಂಡು 4 ಕಾಸು ದುಡಿದು ಸಂಪಾದನೆ ಮಾಡಿ ಇಟ್ಕೊಂಡ್ರೆ ಮುಂದೆ ಮಕ್ಕಳು ಅಕಸ್ಮಾತ್ ಬಂದ್ರೆ ನೋಡ್ಕೊಡ್ಬೋದು. ಈಗ ಮಕ್ಕಳಿಗೋಸ್ಕರ ದುಡಿದೇನೆ ಈ ಯೌವನದಲ್ಲಿ ಮಂತ ಕೂತ್ಕೊಂಡು ಆಮೇಲೆ ಅವರೆಲ್ಲ ಒಂದಾಗಿ ಇವಳು ನಾಚಿಕೆ ಹಾಕೋದು ಅಂದ್ರೆ ಈ ಕಡೆ ತವ್ರ ಮನೇನೂ ಇಲ್ಲ, ಗಂಡನ ಮನೇನೂ ಇಲ್ಲ, ಮಕ್ಕಳು ಇಲ್ಲ, ದುಡಿಯೋ ಸಮಯಕ್ಕೆ ದುಡಿಲೂ ಇಲ್ಲ, ಕಂಟಿನ್ಯೂ ಬೀದಿಗೆ ಬರೋದ ಅವಳೆ. ಈ ದುಡಿಯಕ್ ಹೋದ್ರು 1 ರೂಪಾಯಿ ಕೊಡಕ್ಕಲ್ಲ, ಮನೇಲಿ ಏನಿಲ್ಲ, ಸ್ಟವ್ ಇಲ್ಲ, ಒಂದು ಇಲ್ಲ, ಎಲ್ಲ ಕೆಲಸ ಇವಳೇ ಮಾಡೋದು. ಕೇಳಿಸ್ಕೊ, ಇಲ್ಲಿ ಕಸ ಗುಡ್ಸಕ್ಕಲ್ಲ, ಒಂದು ಊಟ ತಟ್ಟೆ ಎತ್ತಕ್ಕಲ್ಲ, ಕಸ ಗುಡ್ಸಕ್ಕಲ್ಲ. ಮಕ್ಕಳು ಚಿಕ್ಕದ್ ಮಾಡ್ತದೆ, ದೊಡ್ಡದೇನ್ ಮಾಡಕ್ಕಲ್ಲ. ಸರಿನವ, ಇಲ್ಲಿ ನಾನು ಅಂತಿಮವಾಗಿ ಒಂದು ವಿಚಾರ ಹೇಳಬಲ್ಲೆ. ಈಗ ನಾನು ಇಡೀ ದಿನ ನಿಮ್ಗೆ ಹೇಳಿದ್ರು ನೀವು ಒಂದು ನಿರ್ಧಾರಕ್ಕೆ ಬರೋಕೆ ತಯಾರಿಲ್ಲ ಅಂದ್ರೆ ನಾನು ಇದನ್ನು ಹೆಚ್ಚು ಚರ್ಚೆ ಮಾಡೋದಿಲ್ಲ. ನಿಮ್ಮ ಮಗಳಿಗೆ ಹೇಳಿ, ಕೇಳಿಸ್ಕೊ, ಈ ವಿಚಾರದಲ್ಲಿ ಬಹುಶಃ ಈ ಕಾರಣಕ್ಕೆ ತಂದೆ ಅನಿಸಿಕೊಂಡವನು ತನ್ನ ಕಡೆ ಕಾಲದಲ್ಲಿ ನರಕ ಅನುಭವಿಸ್ತಾನೆ. ಆ ವಿಚಾರಕ್ಕೆ ತನ್ನ ಮಗ ಸೊಸೆ ಎಲ್ಲ ಇದ್ರು ಅವನ ಯಾವ ಹುಳವನ್ನು ಎತ್ತೋಕಾಗದೇ ಇರೋಷ್ಟು
ಪರಿಸ್ಥಿತಿಗೆ, ಅಂದ್ರೆ ಎಲ್ಲ ಕಣ್ಣು ಮುಂದಿರ್ತಾರೆ, ಬಟ್ ಯಾರೂ ಆತನಿಗೆ ನೆರವಿಗೆ ಬರ್ಲಿಕ್ಕಾಗಲ್ಲ. ಆತ ಮಾಡಿರೋ ತಪ್ಪು, ಆತ ಅಂದ್ರೆ ಮಗಳ ಬದುಕನ್ನು ಉದ್ಧಾರ ಮಾಡುವ ಯಾವುದೇ ತಂದೆಯಾದರೂ ಅಳಿಯ ಇಷ್ಟು ದುಷ್ಟ, ಇಷ್ಟು ಬೇಜವಾಬ್ದಾರಿ, ಇಷ್ಟು ಅಯೋಗ್ಯ ಅಂತ ಗೊತ್ತಾದಾಗಲೂ 4 ಕಾಸಿನ ಆಸೆಗೋಸ್ಕರ ಈ ವಿಚಾರದಲ್ಲಿ ಆತನೊಂದಿಗೆ ಶಾಮೀಲಾಗಿ ಆತನ ಅನ್ಯಾಯಗಳನ್ನು ಸಹಿಸಿಕೊಂಡು ಬಂದಿದ್ದಕ್ಕೆ ನಿನ್ನ ಮಗಳು ಇವತ್ತು ಈ ಬದುಕಿಗೆ ಬಂದು ನಿಂತಿದ್ದಾಳೆ. ತಂದೆಯಾದವನು ಸ್ವಲ್ಪ ಗಟ್ಟಿಯಾಗಿ ನಿಂತು ಧ್ವನಿ ಎತ್ತಿದ್ರೆ, ಅಯ್ಯೋ ತಡೆಯಪ್ಪ, ಅವಳು ತಂದೆ ಇದ್ದಾನಲ್ಲ, ಅವನು ಸುಮ್ಮನೆ ಇರಲ್ಲ, ಅವನು ಎಲ್ಲರಂತಲ್ಲ ಅಂತ ಧೈರ್ಯ ಇದ್ದಿದ್ರೆ ಅವನು ಅಷ್ಟು ಮುಂದುವರಿತಾನೆ ಇರ್ಲಿಲ್ಲ. ಹೌದು, ಮಾತಾಡೋದ ಧೈರ್ಯ ಇಲ್ಲ. ಸೊ ಹಾಗಾಗಿ ಇಲ್ಲಿ ಇದೆಲ್ಲ ಅಂದ್ರೆ ನಿನ್ನ ಮಗಳ ಕಣ್ಣೀರಿನ ಎಲ್ಲ ಮೂಲವು ಅದು ನಿನ್ನ ಮನೆಯೊಳಗಡೆನೆ ಇರೋದ್ರಿಂದ, ಅದನ್ನ ಮೊದಲು ನಿನ್ನ ಗಂಡನ ರೂಪದಲ್ಲೇ ಇರೋದ್ರಿಂದ ಅದು ನಿನ್ನ ಮಗ ಸೊಸೆ ಅವ್ರು ಎಲ್ಲರನ್ನೂ ಅದು ಸುಡುತ್ತೆ. ದುರದೃಷ್ಟವಶಾತ್ ನೀವು ಅದನ್ನು ಅನುಭವಿಸ್ಲೇಬೇಕು. ಯಾಕಂದ್ರೆ ಅಲ್ಲಿ ಅವನು ನೋವು ಕೊಡ್ತಿದ್ದಾನೆ ನಿಜ, ಬಟ್ ಅದೆಲ್ಲ ಅದು ಬೆಟ್ಟವಾಗಿ ಬೆಳೀಲಿಕ್ಕೆ ಕಾರಣ ಆಗಿದ್ದು ನಿನ್ನ ಮನೇಲಿರೋ ಬೀಜಗಳು. ಈ ಮನೆಯನ್ನೇ ಸುಡುತ್ತೆ. ದುರಾದೃಷ್ಟವಶಾತ್ ಏನೂ ಮಾಡದ ಸೊಸೆ ಮಗ ಕೂಡ ಇದರಲ್ಲಿ ಬೆಂದು ಹೋಗ್ಬೇಕಾಗುತ್ತೆ. ಅದು ನಿನಗೆ ಬಿಡ್ತೀನಿ, ಆದ್ರೆ ಆ ಮಗಳಿಗೆ ಇದನ್ನ ತಲುಪಿಸು. ಈಗ ಮಕ್ಕಳು ನಿನ್ನ ಪರ ಇಲ್ಲ, ಅವರು ಮಾತು ಕೇಳ್ತಾ ಇಲ್ಲ, ಯಾವುದೋ ಒಂದು ನಿನ್ನ ಪರ ಇರ್ಬೋದು. ಆ ನಿನ್ನ ಪರ ಇರೋ ಒಂದನ್ನು ಕರ್ಕೊಂಡು ಆಚೆ ಬಂದು 4 ಕಾಸು ದುಡ್ಕೊಂಡು ತಮ್ಮನ ಸಹಾಯ ತಗೊಂಡು, ಅತ್ತಿಗೆ ಸಹಾಯ ತಗೊಂಡು, ಏನೋ ಒಂದು ಕೆಲಸ ಮಾಡಿಕೊಂಡು ಈ ರೀತಿ ಈಗಲೂ ಸಮಾಜ ಅದು ಇದು ಅಂತ ಹೋದ್ರೆ ನಾಳೆ ದಿನ ಈ ನಿನ್ನ ಮಗಳು ಯಾರಿಗೂ ಬೇಡವಾದವಳಾಗ್ತಾಳೆ. ನೀವು ಅವಳು ಇನ್ನೊಂದು ಹುಡುಗಿ ಇವತ್ತು ನಾಳೆ ನೀರ್ ಹಾಕಳಂಗೈತೆ, ಅವಳು ಸ್ವಲ್ಪ ನನ್ ಕಡೆಕ್ಕಿದ್ದಾಳಕ್ಕ ನಮ್ಮ. ಈಗ ಅವಳು ಬಿಟ್ಟೋದ್ರೆ ಇವಳು ಇನ್ನೊಂದ್ 2 ವರ್ಷ ಮದುವೆ ಮಾಡಿ ಕಳಿಸ್ತಾರೆ. ಅವಳ ಕಡೆಕ್ಕೆ ಬಿಟ್ಟೋದ್ರೆ ಅವಳು ಹಿಂಗೆ ಆದ್ರೆ ನಾನು ಇಲ್ಲೇ ಇರಕ್ಕಲ್ಲ, ಬಂದ್ಬಿಡ್ತೀನಿ. ಅದು ಹಂಗ ಆಗತಕ್ಕ ಕಾಯೋದಲ್ಲ, ಅದು ಈಗಲೇ ಆಗ್ಬೇಕು. ಕೇಳಿಸ್ಕೊ, ನಾನು ಹೇಳ್ತಾ ಇದ್ದೀನಿ, ಆಕೆಗೆ ಅದನ್ನು ತಲುಪಿಸು. ಅಂಡ್ ಇದ್ರ ಮೇಲೆ ನಿಮಗೆ ಬಿಡ್ತೀನಿ. ನನ್ನ ಪ್ರಕಾರ ಆಕೆಯ ಜೀವಕ್ಕೆ ಅಪಾಯ ಇರೋದ್ರಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಆಕೆಯನ್ನ ನಗನಗ್ತಾ ಇದ್ದಾನೆ, ಎಲ್ಲವೂ ಸರಿ ಆಗ್ತಾ ಇದೆ ಅಂತ ಅನ್ಸಿದ್ರು ಕೂಡ ಇಲ್ಲ, ಅಲ್ಲಿ ಇನ್ನೇನೋ ಹೊಸ ನಾಟಕ ಶುರುವಾಗುತ್ತೆ. ಅದು ಬದಲಾಗುವುದಲ್ಲ. ನಿಮ್ಮ ಮಗಳಿಗೆ ಒಂದೋ ಇಲ್ಲಮ್ಮ, ಇವನ್ ನನ್ನ ಇಲ್ಲಿ ಕೊಂದ್ರು ನಾನು ನಿನ್ನ ಮನೆಗೆ ಬರೋದಿಲ್ಲ ಅನ್ನೋ ಗಟ್ಟಿಯಾಗಲ್ಲಿ ನಿಲ್ಲೋ ಕೇಳು. ಇಲ್ಲ ಅಮ್ಮ, ನನಗಿಲ್ಲಿ ಇತ್ತಗಾರದ ಭಯ, ಈ ಕಡೆ ಯಾರ ಮಕ್ಳ ಮೇಲೆ ಪ್ರೀತಿ, ಅಂದ್ರೆ ನೆಂಟರ ಮೇಲೆ ಪ್ರೀತಿ, ನೆಂಟರ ಮೇಲೆ ಪ್ರೀತಿ, ಅಕ್ಕಿ ಮೇಲೆ ಭಯ ಅಥವಾ ಪ್ರೀತಿ ಅನ್ನಂಗೆ ಆಗ್ಬಾರ್ದು ಜೀವನ. ಇಲ್ಲ, ಒಂದು ಮಗು ಸಾಯಂಗಾಯ್ತೋ ಬದುಕಂಗಾಯ್ತೋ, ಒಟ್ನಲ್ಲಿ ಅದನ್ನ ನಿನ್ನ ಮನೆಗೆ ತಂದು ಬಿಡ್ತಾಳೋ ಎಲ್ಲಿ ಬಿಡ್ತಾಳೋ ಆಕೆ ಈ ಇಲ್ಲ. ಮಕ್ಳು ಯಾವ ಬರೋದಿಲ್ಲ ಟೈಷನ್ ಅಲ್ಲೇ, ನೀವು ಅಮ್ಮನ ಕಡೆಗೆ ಇಲ್ಲ, ನಮ್ಮ ಅಪ್ಪನ್ ಬಿಟ್ಟು ನಾ ಹೋಗೋದಿಲ್ಲ ಅಂತ ಹೇಳಿದ್ರು. ಅಮ್ಮನೇ ಬೇಕು, ನಿಮ್ಮ ಅಮ್ಮ ಬೇಡ ಅನ್ನೋದಕ್ಕೆ ಅಮ್ಮನೂ ಬೇಕು, ಬರ್ಲಿ ನೋಡ್ಕೊತೀವಿ ಅಂತಂದ್ರು. ದೊಡ್ಡೋಳು ನನಗೆಲ್ಲವನ್ನು ಆ ವಿಚಾರದಲ್ಲಿ ಹೇಳಿದ್ದೀನಿ. ಈಕೆ ಈ ಸಮಯದಲ್ಲಿ ಸ್ವಲ್ಪ ಎಚ್ಚೆತ್ತುಕೊಂಡು ಗಂಡ ಏನು ತಂದು ಕೊಡಲ್ಲ, ಅದು ದೂರ ಹೇಳ್ಕೊಂಡು ಎಷ್ಟು ದಿನ ಇರ್ಬೋದು, ಇನ್ನು ಎಷ್ಟು ದಿನ ಇರ್ತಾಳೆ, ಆಯಸ್ ಎಷ್ಟಿದೆ ಯಾರಿಗೂ ಗೊತ್ತು. ದೂರ ಹೇಳ್ಕೊಂಡೆ ನನಗಲ್ಲಿ ಏನೂ ಆಗ್ತಾ ಇಲ್ಲ ಅಂದಾಗ ಬಂದು ಇವತ್ತು ಎಷ್ಟು ಜನ ಒಂದು ಕಾರ್ಯಕ್ರಮ ನೀನೇ ನೋಡ್ತೀಯಲ್ಲವಾ? ತುಂಬಾ ನೋಡ್ತೀನಿ ಗುರುಜಿ, ನಿದ್ದೆ ಬರೋದಿಲ್ಲ ನನಗೆ, ಮಧ್ಯಾಹ್ನನೂ ನೋಡ್ತೀನಿ, ಸಾಯಂಕಾಲ ರಾತ್ರಿ ನೋಡ್ತೀನಿ. ಎಷ್ಟು ಜನ ಆಚೆ ಬಂದು ಕಸ ಗುಡಿಸಿ ಮುಸ್ರೆ ತೊಳೋದು, ಏನ್ ಬದುಕಲಿಕ್ಕೆ ನ್ಯಾಯವಾದ ದಾರಿ. ಈಗ ನಿಮ್ಮ ಆಯ್ಕೆನೇ ಕೆಟ್ಟದಿರೋದ್ರಿಂದ ನೀವು ಅಲ್ಲಿದು ಒಳ್ಳೆ ಅಂದ್ರೆ ಅಳಿಯನ ಆಯ್ಕೆ ಅಥವಾ ಅವ್ರ ಮನೆತನ ಅಥವಾ ಅದ್ರ ಮೂಲವೇ ಒಂದು ವ್ಯವಸ್ಥಿತವಾದದ್ದಿಲ್ಲ. ಅದು ಸುಮ್ಮನೆ ಇವತ್ತಿಂದ ಐತಾ ಅಷ್ಟೇ, ನಾಳೆ ಸಂಜೆಗೆ ಏನು ಅಂತ ಅವನಿಗೆ ಗೊತ್ತಿಲ್ಲ. ಹೌದು, ಇವತ್ತು ಅದು ಸಂಸಾರಕ್ಕಲ್ಲ. ಒಂದೊತ್ತು ಉಂಡ್ಬಿಟ್ರೆ ಊಟ ಮಾಡಿದ ತಕ್ಷಣ ಒಲೆ ಕಿತ್ತಾಕೋ ಬುದ್ಧಿ, ಸಂಜೆಗೆ ಇರ್ಬೇಕಲ್ಲ ಒಲೆ ಅಂತ ಯೋಚನೆ ಇಲ್ಲ ಅವ್ರಿಗೆ. ಇಲ್ಲ ಇಲ್ಲ ಇಲ್ಲ, ಇಂಥವ್ರನ್ನೇ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಅದಿನ್ ಗಂಡ ಮಾಡಿದ್ರು ನಿಮ್ ತಂಗಿ ಮಾಡಿದ್ರು ಒಟ್ಟಿನ ಅವಳ ಪಾಲಿಗೆ ಬಂದ್ಬಿಟ್ಟಿದೆ ಅದು. ಹಾಗಾಗಿ ಇಲ್ಲಿ ನೀವು ಬದುಕಿದ್ದ ಹಾಗಲೇ ನೋಡವ್ವ, ಈಗ ನೀನು ಅವನು ಕೆಲ್ಸಕ್ಕೆ ಕಳಿಸಲ್ಲ, ಅವನು ಏನ್ ತಾನೇ ಕಳಿಸ್ತೀನಿ, ಏನ್ ತಾನೇ ಮಾಡಿಸ್ತೀನಿ ಅಂತ ಹೇಳೇನೆ. ಅವ್ನು ಏನಿದ್ರು ಆಚೆ ಹೊಸ್ಲಿಂದ ಹೋಗ್ಬೇಡ ಅಂತಲೇ ಅವ್ನು ಹೇಳೋದು. ಇಲ್ಲ ಕೆಲ್ಸಕ್ಕೆ ಹೋಗು, ನನಗಾಗೋದಿಲ್ಲ ಕೆಲಸ ಮಾಡಕ್ಕೆ, ಕೆಲ್ಸಕ್ಕೆ ಹೋಗು, ಅಲ್ಲಿ 4 ಕಾಸು ಕೊಡೋ ತಂದು ನಾನು ಎಂಡ ಕುಡಿತೀನಿ ಅಂತ. ಹೆಂಡನು ಕುಡಿಯಕಲ್ಲ, ಯಾವಾಗ್ಲೂ ಒಂದ್ಸತಿ ಕುಡಿದ್ರೆ ಆಗೋದಿಲ್ಲ ಅವ್ರಿಗೆ. ಎಲ್ಲರಿಗೂ ಅದ್ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಗುರುಜಿ.
ಅದೇನ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ನಾನು ಇದನ್ನು ಹೆಚ್ಚು ಮುಂದುವರಿಸಲ್ಲ, ಬಟ್ ನಿಮ್ಮ ಮಗಳಿಗೆ ಹೇಳಿ, ಆಕೆ ಇಲ್ಲಿ ಸ್ವಲ್ಪ ಚಾಮುಂಡಿಯಾಗಿ ನಿಂತ್ಕೊಳ್ಳದೆ ಹೋದ್ರೆ ಆಕೆ ಬದುಕು ಈಗ ತಿರಿ ನಿಂತಿದ್ದಾಳೆ, ಇವಾಗ ತಿರಿ ನಿಂತಿದ್ದಾಳೆ, ಜೀವನ ಪೂರ್ತಿ ಇದೇ ನರಕ. ಅಂಡ್ ನಾನು ನಿಮಗೆ ಹೇಳ್ತೀನಿ, ನೀವು ಆ ಕಡೆ ತಲೆ ಕೆಡಿಸ್ಕೊಂಡು ನಿನ್ನ ಸೊಸೆ ನಿನ್ನ ಮಗನಿಗೆ ನೀವು ಭಾರ ಆಗಬಾರ್ದು. ಇಲ್ಲ ಗುರುಜಿ, ನಾವು ಅವಳದೇನು ನಾವ್ ಹೇಳಕ್ ಹೋಗಲ್ಲ. ಅಲ್ಲಿ ಏನ್ ಕಳಿಸಿದ್ದೀಯಾ, ಏನ್ ಮಾಡಿದ್ದೀಯಾ, ನಿನ್ ಕರ್ತವ್ಯ ಒಬ್ಬ ತಾಯಿಯಾಗೆಲ್ಲ ಮಾಡಿದ್ದೀಯಾ. ಮಾಡಿದ್ದೀನಿ ಗುರುಜಿ. ಆ ಮಕ್ಕಳು ಬರ್ಲಿಲ್ಲ, ಅದು ಬರ್ಲಿಲ್ಲ, ಅದ್ ನಾನೇ ಅವರನ್ನು ಬೈದು ಕಳಿಸಿ ಬರ್ಲಿಲ್ಲ ಅಂದ್ರೆ ಅದು ಬೇರೆ. ಬಟ್ ನನಗೆ ಆಸೆ ಇದೆ. ಬಟ್ ಈಗ ಒಬ್ಬ ಅಜ್ಜಿಯಾಗಿ ನೀನು ಆಸೆ ಪಡ್ಬೋದು, ಬಟ್ ಪೋಷಕರಾಗಿ ಕಳಿಸೋದು ಬಿಡೋದು ಅವನಿಗೆ ಬಿಟ್ಟಿದ್ದು. ಅವನಿಗೆ ಬಿಟ್ಟಿದ್ದು ನಮ್ಮ ಮೇಲೆ ನಿನಗೆ ಅಧಿಕಾರ ಇಲ್ಲವೋ ಅದನ್ನ ನೀನು ಹಠ ಮಾಡಂಗಿಲ್ಲ. ಹೌದು, ಮೊದ್ಲು ಆರೋಗ್ಯ, ಈ ಕೊರಗುವಿಕೆಗಳೇ ಆರೋಗ್ಯ ಕೆಡ್ಲಿಕ್ಕೆ ಕಾರಣ. ಉಳಿದಿರೋರು ಮಗಳಿಗೆ ಏನೇನು ಕೊಡಿಸ್ಬೇಕು ಎಲ್ಲ ಕೊಡಿಸಿ ಆಯ್ತು, ಅವ್ರದನ್ನ ಕಳ್ಕೊಂಡು ಆಯ್ತು, ಮತ್ತೀಗೇನೋ ಮಾಡ್ಕೊಳ್ತವ್ರು ಮಾಡ್ಕೊಳ್ಳಿ. ಆದ್ರೆ ಬದುಕಿರೋಷ್ಟು ಜನ ನೀನೇ ಎಲ್ಲ ಕೊಡಿಸ್ತೀಯ ಅಂದ್ರೆ ಅವ್ರು ಮಾಡ್ಕೊಳ್ಳೋದು ಯಾವಾಗ? ಇಲ್ಲ, ಎಲ್ಲ ಬಿಟ್ಬಿಟ್ಟೆ ನಾನು, ಏನು ಕೊಡ್ತಾ ಇಲ್ಲ, ಪಾಡಿಗೆ ಆರೋಗ್ಯವಾಗಿರು. ನಾನು ಆ ಮಗಳ ಪ್ರಾಣದ ಬಗ್ಗೆ ನಾನು ಮತ್ತೆ ಹೇಳುತ್ತಿದ್ದೀನಿ. ಆಕೆ ನಿನ್ನ ತಂಗಿಯ ಪರಿಸ್ಥಿತಿಗೆ ಕಡೆಗೆ ಬಂದು ನಿಲ್ಲುವಂತ ಹಂತಕ್ಕೆ ಬರ್ತಾಳೆ. ಈಗಲೇ ಎಚ್ಚೆತ್ತುಕೊಂಡು ಒಂದು ಭಯ ಹುಟ್ಟಿಸಿ, ಉಕಣಪ್ಪ ಅವಳ ತಮ್ಮ ಅವಳ ಅಪ್ಪ ಬಂದ್ರೆ ನನ್ನನ್ನು ಬಿಡಲ್ಲ, ಇಂಥದ್ದು ಯಾವುದೋ ಒಂದು ಭಯ ಇಲ್ಲದ ಹೊರತು ನಿನ್ನ ಮಗಳ ಬದುಕು ಅತ್ಯಂತ ದುರಂತವಾಗಿ ಅಂತ್ಯವಾಗುತ್ತೆ. ಇದನ್ನು ನಿನ್ನ ತಲೆಯಲ್ಲಿ ಇಟ್ಕೋ. ನಿನ್ನ ಮಗಳಿಗೂ ತುಂಬಾ ಎಚ್ಚರಿಕೆಯಿಂದ, ಅವನಿದ್ರು ಸರಿ ಹೋದ್ರು ಸರಿ, ನಾನು ದುಡಿತೀನಿ, ನಾನು ಬದುಕ್ತೀನಿ. ಅವನಿಗೆ ಸಾವೇ ಇಲ್ವಲ್ಲ ಗುರುಜಿ, ಎಲ್ಲಾ ತಾಲೂಕು ಕೇಳ್ತೀನಿ, ಅಲ್ಲಿ ಸತ್ರು ಇಲ್ಲಿ ಸತ್ರು, ಸಾವೇ ಇಲ್ವಲ್ಲ ಗುರುಜಿ. ಮಾತು ಬೇಡ, ಅದ್ರ ಬಗ್ಗೆ ನಿನಗೆ ಮಾತು ಬೇಡ. ಯಾರು ಹುಟ್ಟು ಗುರುಜಿ, ಕೇಳಿಸ್ಕೊ. ಆ ವಿಚಾರ ನಿನ್ನ ಮನೆಯಲ್ಲಿ ಮಾತಾಡಬಾರ್ದು. ಒಬ್ಬ ದುಷ್ಟನನ್ನ ಕಂಡ್ರೆ ನಮ್ಗೆ ಆಗ್ಲಿಲ್ಲ ಅಂದ್ರೆ ದೂರ ಇರಬೇಕೆ ಹೊರತು ಅವನ್ ಸಾವಿನ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ವಿಧಿ ಅಲ್ಲ. ಹೌದಲ್ಲ? ಹೊಟ್ಟೆ ಉರಿಸ್ತಾನಲ್ಲ, ಬೆಂಕಿ ಕೊಟ್ಟಂಗ ಆಯ್ತದೆ. ಅದಕ್ಕೆ ಮೂಲ ಇರೋದು ನಿನ್ನ ಮನೆಯಲ್ಲಿ ಅಲ್ಲ, ಬೇರು. ಹೌದು, ನನ್ನ ಗಂಡನಿಂದನೇ ಬೇರು, ನನ್ನ ಗಂಡನೇ ಕೊಟ್ಟ. ಅಲ್ಲಿ ಸುಟ್ರೆ ಅದರ ಬೆಂಕಿ ಇಲ್ಲ ಆಡುತ್ತೆ. ಅದು ನಿನ್ನ ಭವಿಷ್ಯದಲ್ಲಿ ನಿನ್ನ ಮನೆಯ ಸಂತಾನಗಳು ಅದನ್ನು ಅನುಭವಿಸ್ತವೆ. ದುರಾದೃಷ್ಟ, ಏನು ಮಾಡ್ಲಿಕ್ಕಾಗಲ್ಲ. ನಿಮ್ಮ ಗಂಡನಾದವನು ತಾನು ಮಾಡಿರೋ ಈ ಹೊಲಸು ಕೆಲಸಕ್ಕೆ ಈಗಲಾದ್ರೂ ಮಗಳ ಬದುಕನ್ನ ಸ್ವಲ್ಪ ಉದ್ಧಾರ ಮಾಡೋಕ್ಕೆ, ಆ ಮಗಳ ಬದುಕನ್ನ ಸ್ವತಂತ್ರವಾಗಿ ನಿಲ್ಲಿಸ್ಲಿಕ್ಕೆ ಏನಾದ್ರೂ ಸಹಾಯ ಮಾಡಿ ಈಗ ನಿಂತ್ರೆ ಆ ಪಾಪದ ಹೊರೆ ಸ್ವಲ್ಪ ಕಡಿಮೆಯಾಗಿ ನಿನ್ನ ವಂಶದ ಕುಡಿಯೂ ಕೂಡ ಸ್ವಲ್ಪ ನಿಧಾನವಾಗಿ ಚೇತರಿಸ್ಕೊಂಡು ನೆಮ್ಮದಿಯಾಗಿರುತ್ತೆ. ಇವನು ಹಿಂಗೇ ಬಿಟ್ಟು ನೀವೀಗ ಏನೂ ಆಕೆಗೆ ಈ ವಿಚಾರದಲ್ಲಿ, ಅದರಲ್ಲೂ ನಿನ್ನ ಗಂಡ ಅನ್ಸ್ಕೊಂಡವನು ಈ ವಿಚಾರದಲ್ಲಿ ಏನೂ ಅದಕ್ಕೆ ಪ್ರಾಯಶ್ಚಿತ ಮಾಡಿಕೊಳ್ಳದೆ ಹೋದ್ರೆ ಅದು ನಿನ್ನ ಮನೆಯ ಸಂತಾನಗಳಿಗೆ ಮುಂದಲ್ಲ ಮುಂದೆ ಕಾಡೇ ಕಾಡುತ್ತೆ. ಏನ್ ಮಾಡ್ಬೇಕು ಹೇಳು ಗುರುಜಿ? ನಿಮ್ಮ ಗಂಡ ಅನ್ಸಿಕೊಂಡವನು ಈ ಸಮಯದಲ್ಲಿ ಅಳಿಯನ ವಿಚಾರವಾಗಿ ಯಾವುದೇ ಮುಲಾಜಿಲ್ಲದೆ, ಅವನು ಇದ್ರೆ ಇರ್ಲಿ ಹೋದ್ರು ಹೋಗಲಿ, ಮಗಳನ್ನ ಮುಖ್ಯವಾಗಿರಿಸಿಕೊಂಡು ಮಗಳನ್ನ ತಿದ್ದಿ ತೀಡಿ ಅಂಡ್ ಇವನ್ ಇರ್ಲಿ ಹೋಗಲಮ್ಮ, ಇವನ್ ಬೇಕಾಗೂ ಇಲ್ಲ, ಆದ್ರೆ ಇವನ್ ವಿಚಾರವಾಗಿ ನಮ್ಗೆ ಯಾವುದೇ ಭಯವೂ ಇಲ್ಲ, ಅಥವಾ ಅಯ್ಯೋ ಇವನೆಲ್ಲೋ ಹೋಗ್ಬಿಡ್ತಾನೆ, ಮಗಳು ಬದುಕು ಹಾಳಾಗ್ಬಿಡುತ್ತೆ, ಏನೂ ಇಲ್ಲ. ಅವನ್ ಇದ್ರಿರ್ಲಿ ಹೋದ್ರು ಹೋಗ್ಲಿ, ನಿನ್ಗೇನಾದ್ರೂ ಆದ್ರೆ ನನಗೆ ಹೇಳು, ನಾನು ತಕ್ಷಣ ಬರ್ತೀನಿ. ಇನ್ನು ಈ ಮಟ್ಟಿಗೆ ಸ್ಪಂದಿಸುವ ಬುದ್ಧಿ ಬಂದು ಮಗಳನ್ನ ಸ್ವಲ್ಪ ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ಬಿಟ್ಟು ಆಮೇಲೆ ಸತ್ತು ಹೋದ್ರೆ ಏನ್ ತೊಂದರೆ ಇಲ್ಲ. ಬಟ್ ಈಗ ಏನೂ ಮಾಡ್ದೆ, ಅಯ್ಯೋ ನನ್ಗೆ ವಯಸ್ಸಾಯ್ತು, ಚೆನ್ನಾಗಿದ್ದ ಕಾಲದಲ್ಲಿ ಏನೇನೋ ತಪ್ಪಾಯ್ತು, ನಮ್ಗೆ ಯಾಕೆ ಗೊತ್ತು ಸ್ವಾಮಿ ಅದು? ಹೌದು, ನನ್ ಗಂಡಿನಿಂದ ಮಾಡಿ ಇವತ್ತು ಹೆಚ್ಚು ಬೆಂಕಿ ಕೊಟ್ಟಂಗ ಆಯ್ತದ ಗುರುಜಿ. ನನ್ ಮಗಳು ಎಂತ ತಕ್ಕ ನೋಡ್ಲಿಲ್ಲ, ಮಾಡ್ಲಿಲ್ಲ, ವಿಚಾರಿಸ್ಲಿಲ್ಲ ಅಂತ ತಕ್ಕ ಕೊಟ್ಟು ಮದುವೆ ಮಾಡ್ದ. ಸರಿ ಆಯ್ತು, ವಿಚಾರಿಸ್ಲಿಲ್ಲ ಅಂತ ಗೊತ್ತಾದ ಆಗಲಾಗಾದ್ರೂ ಅಟ್ಲೀಸ್ಟ್ ಇಂಥ ವಿಚಿತ್ರ, ಇಂಥ ವಿಕೃತಗಳು ಅಂತ ಗೊತ್ತಾದ ಅದಕ್ಕೆ ಬೆಂಬಲ ಕೊಟ್ಟನಲ್ಲವ, ಅದು ಇದಕ್ಕಿಂತ ದೊಡ್ಡ ತಪ್ಪ. ಹೌದು, ಬೆಂಬಲ ಕೊಟ್ಟ. ನನ್ನ ಕಂಡ್ರೆ ಆಗೋದಿಲ್ಲ, ನನ್ನ ಕಂಡ್ರೆ ನನ್ನ ನೀನೇ ಬಾ ಅಂತ ಕರ್ದ, ನನ್ನ ಮಗ ರೂಮ್ ಮಾಡಿ ಕರ್ಕೊಂಡ್ ಹೋಗಪ್ಪ, ಕಳ್ಸಕ್ಕಲ್ಲ, ಈಗ ನೀನ್ ಏನ್ ಮಾಡ್ತೀನಿ ಗೊತ್ತಿರೋಕೆ ನೀನೇ ಬಂದ್ ನಿನ್ ಮಗ ಬೇಡ ಅಂದ. ಇರ್ಲಿ ಆಯ್ತು. ಈ ವಿಚಾರವಾಗಿ ಒಂದು ಆ ಹೆಣ್ಮಗಳಿಗೆ ತವರು ಮನೆಯಾಗಿ ನೀವು ಹೇಳ್ಬೇಕಾಗಿರೋ ಅತಿ ದೊಡ್ಡ ಬುದ್ಧಿ ಮಾತು ಅಂದ್ರೆ, ನೋಡವ, ಮೊದ್ಲಂಗೆ ಯಾವುದನ್ನು ಸಹಿಸ್ಕೊಳ್ಬೇಡ. ನೀನ್ ದುಡ್ದಿದ್ದನ್ನ
ಅವನಿಗೆ ಅಂದರೆ ಗಂಡ ಇಂಥವನು ಅಂತ ಗೊತ್ತಿದೆ ಅನ್ನೋದಾದರೆ ಅವನು ಭಯಪಡಿಸ್ಬಿಡ್ತಾನೆ, ಅವನು ಕೇಳ್ಬಿಡ್ತಾನೆ, ಕೊಟ್ಟು ಬಿಡ್ತೀನಿ. ನೀನು ದುಡ್ಕೊಂಡು ಬಂದು ಇವನಿಗೆ ಕೊಡೋದಾದ್ರೆ ನೀನು ಯಾಕೆ ಅಲ್ಲಿರಬೇಕು? ಅದೇ 2,000 ರೂಪಾಯಿನೂ ಬಿಡ್ತಾ ಇಲ್ಲ, ಅದನ್ನು ಕಿತ್ಕೊತಾವನೆ. ನಾನು ಅದೇ ನೋಡವ, ನನಗೆ ತುಂಬಾ ಕತೆ ಏನು ಬೇಕಿಲ್ಲ, ಮೇಲ್ನೋಟಕ್ಕೂ ಒಂದ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ನಾನು ಪದೇ ಪದೇ ಹೇಳ್ತೀನಿ, ನಿನ್ನ ಮಗಳನ್ನ ನೀನ್ ಜೀವಂತವಾಗಿ ನೋಡ್ಬೇಕಂದ್ರೆ ಈ ಸಮಯದಲ್ಲಿ ಆಕೆ ಸ್ವಲ್ಪ ಉಗ್ರವಾಗಿ ಅಲ್ಲೇ ನಿಂತು ಹೋರಾಡಬೇಕು, ಇಲ್ಲ ಹೊರಗಡೆ ಬಂದು ಬದುಕಬೇಕು. ಇಲ್ಲ, ಈಗ ಸ್ವಲ್ಪ ಜೋರಿದ್ದಾಳೆ ಇವಾಗ. ಸಾಲದು. ಮತ್ತೆ ಮಕ್ಕಳ ಮೇಲಿನ ತೀರಾ ಆಸೆಯನ್ನ ಬಿಡಬೇಕು ಅಂತ ಹೇಳಾಕೆ. ಅದು ಮಕ್ಕಳು ಸ್ವಲ್ಪ ಈಕೆ ಕೈಗೆ ಬರಲ್ಲ, ಅವು ಹೇಳೋದು. ಇವಳು ಹಿಂಗೆ ಆದ್ರೆ ಇನ್ನೊಂದ್ 2 ವರ್ಷ ಆದ್ರೆ ಮದುವೆ ಮಾಡ್ತಾನೆ, ಇವಳು ಒಬ್ಳಿದಾಳೆ, ಇವಳು ಅವಳಂಗಲ್ಲ, ಅದ್ ಹೇಳ್ತದಂತೆ. ಅದ್ ನಾನು ಏನ್ ಮಾತಾಡೋಕ್ಕೂ ಹಾಕಲ್ಲ ಅಮ್ಮ, ಅವ್ರು ಏನ್ ಮಾಡ್ತಾರೆ ಅಂತ ಎಲ್ಲ ಗೊತ್ತು ನನಗೆ. ಹೇಳೋದು ಆ ಮಗುವನ್ನು ಕರ್ಕೊಂಡು ಹೊರಗಡೆ ಬಂದು ಬದುಕ ಕೇಳು. ಸರಿ, ಯಾವುದು ನಿನ್ನ ಮಗಳ ಪರ ಇಲ್ವೋ ಅವು ಇರ್ಲಿ ಅಲ್ಲೇ. ಮಗಳನ್ನ ಪ್ರೀತಿಯಿಂದ ಇನ್ನು ಮಗಳ ಮಾತು ಕೇಳ್ಕೊಂಡಿದೆಯಲ್ಲ, ಅದನ್ನು ಕರ್ಕೊಂಡು ಬಂದು ನಿಮ್ಮ ಸಹಾಯ ತಗೊಂಡು ಎಲ್ಲೋ ಒಂದ್ ಕಡೆ ಇದ್ದು ಒಂದು ಕೆಲ್ಸಕ್ಕೆ ಹೋಗಿ ಏನೋ ಮಾಡ್ಲಿಕ್ಕೆ ಕೇಳು. ಅದು ಅಪ್ಪನ್ ಬಿಟ್ಟು ಬರಕ್ಕಲ್ಲ ಗುರುಜಿ. ಬುದ್ಧಿ ಆಗ್ಬೇಕು. ಇದು ಮುಗಿಯದ ತಲೆ ಕೆಡ್ಸ್ಬಿಟ್ಟವ್ನೆ, ಅಷ್ಟು ತಲೆ ಕೆಡ್ಸ್ಬಿಟ್ಟವ್ನೆ. ತಮ್ಮನ್ ಮನೆಗೆ ಆಗಾಗ ಹೋಯ್ತೇನೆ, ನೀವು ಹೋಗೋದಿಲ್ಲ. ಆಗಾಗ ಹೋಯ್ತೇನೆ, ಅಲ್ಲೇ ಬೇಸ್ಕೊಂಡ್ ಕಾಸ್ಕೊಂಡ್ ತಿಂದು. ಇಂತಹ ಪರಿಸ್ಥಿತಿಯಲ್ಲಿ ಧರ್ಮ ಏನು ಹೇಳುತ್ತೆ ಅಂದ್ರೆ, ಮಕ್ಕಳ ವಿಚಾರವಾಗಿನೇ ನೀವು ದುಡಿಯೋದು ಎಲ್ಲ ಮಾಡೋದು ಸರಿ, ಬಟ್ ಮಕ್ಕಳ ಕಾರಣವನ್ನಿಟ್ಟುಕೊಂಡು ನಿಮ್ಮ ಜೀವವನ್ನ ಬಲಿ ಕೊಡೋದು ಯಾವುದೇ ಕಾರಣಕ್ಕೂ ಧರ್ಮ ಅಲ್ಲ. ನನಗೆ ಈ ಮಗಳು ನನ್ನ ಪರ ಇದ್ದಾಳೆ ಹೌದು, ಬಟ್ ಅಪ್ಪನ್ನೂ ಬಿಟ್ಟು ಬರಲ್ಲ ಅಂದ್ರೆ ನೀವು ಆ ಮಗಳನ್ನ ಬಿಟ್ಟು ಬಂದಾದ್ರೂ ದುಡಿಬೇಕು. ದುಡ್ಡು ಚೆನ್ನಾಗಾದ್ಮೇಲೆ ಮತ್ತೆ ಆ ಮಗಳನ್ನ ಕರ್ಸ್ಕೊಳ್ಬೇಕು. ನಿಮ್ಮ ಹತ್ರ ಇದ್ರೆ ನೀವು ಅಲ್ಲೇನೋ ಕೊಡ್ಬೋದು. ನಾಳೆ ಡೈವರ್ಸ್ಗೆಲ್ಲ ಹತ್ತು ಏನು ಇಲ್ವಲ್ಲ, ಡೈವರ್ಸ್ ಕೊಟ್ಟು ಏನ್ ಪರಿಹಾರ ತಗತ್ತೀರಿ ಅಂತ ಆಯ್ತು, ಅದು ಕ್ಯಾನ್ಸಲ್ ಆಗೋಯ್ತು. ಇಲ್ಲ, ಈಗ ನಾನು ಹೇಳೋದು ಕೇಳಿಸ್ಕೊಳ್ಳವ, ಅಂತಿಮವಾಗಿ ಅವನಿಂದ ಬೇರೆ ಆಗಿ ಅವಳು ಚೆನ್ನಾಗಿರ್ತಾಳೆ, ಅದು ಇದು ಅದು ಬೇರೆ ಅಲ್ಲ. ನಾನು ಪ್ರಾಣದ ಬಗ್ಗೆ ಮಾತಾಡ್ತಿದ್ದೀನಿ. ನಿಮಗೆ ಎಷ್ಟು ಹೇಳಿದ್ರು ನೀವು ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀರಾ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನೀವು ಆಕೆಯನ್ನ ಮಕ್ಕಳನ್ನ ಬಿಟ್ಟಾದ್ರೂ ಸರಿ ನೀನು ಸ್ವತಂತ್ರವಾಗಿ ಬಂದು ಬದುಕೋದನ್ನು ಕಲಿ. ಬೇಕಿದ್ದವ್ರು ಬಂದು ಸೇರ್ಕೊಳ್ಳಿ. ಸಮುದ್ರದ ಹಾಗೆ ಬದುಕಬೇಕು. ಸಮುದ್ರ ನದಿ ಹುಡುಕೊಂಡು ಬರುತ್ತಾ? ಇಲ್ಲ, ನದಿಗಳು ಸಮುದ್ರ ಹುಡುಕೊಂಡು ಹೋಗಿ ಸೇರ್ಕೊಳ್ತವೆ. ಅರ್ಥ ಆಯ್ತಲ್ಲ? ಹಾಗೆ ಹೊರಗಡೆ ಆಕೆ ಬಂದು ಬದುಕಬೇಕು. ಆಕೆ ಏನ್ ದುಡಿತಾ ಇದ್ದಾಳ ನಿನ್ನ ಮನೆಯಿಂದಲೇ ಹೋಗ್ಲಿಕ್ಕೆ ಹೇಳಿ, ತೊಂದರೆ ಇಲ್ಲ. ಸ್ವತಂತ್ರವಾಗಿ ಬದುಕೋದಿಕ್ಕೆ ತವ್ರ ಮನೆಯ ಬೆಂಬಲ ಬೇಕು. ಬಟ್ ಇವರೆಲ್ಲರ ಮಕ್ಕಳು ಗಂಡ ಇವರೆಲ್ಲ ಸೇರ್ಕೊಂಡು ಹಾಡೋ ದೊಂಬರಾಟವನ್ನು ನೋಡ್ಕೊಂಡು ಸುಮ್ಮ ಕೂತ್ಕೊಂಡ್ರೆ, ಈಗ ಸುಮ್ಮ ಕೂತ್ಕೊಂಡ್ರೆ ನಾಳೆ ಬೇಡ ತಿನ್ಬೇಕಾಗುತ್ತೆ. ಬೇಡ ತಿನ್ಬೇಕಾಯ್ತದೆ. ಹೌದು ಹೌದು, ಏನು ಮಾಡಿಲ್ಲ, ಏನು ಇಲ್ಲ. ಒಂದ್ ಪಾತ್ರೆ ಸಹ ತಮ್ಮನ್ ಮನದು, ಒಂದ್ ಫೋಟೋ ಸಹ ಇಲ್ಲ, ಒಂದು ಸ್ಪೂನಲ್ಲಿ ತರಕಲ್ಲ. ನಾನು ಮಗಳೇನು ಹೇಳಿದ್ಲಂತೆ, ದೋಸೆ ತಿನ್ ಬೇಜಾರಾಗಿದೆ, ಇಡ್ಲಿ ಪಾತ್ರೆ ತಗೊಂಡ್ ತರಕಲ್ಲ. ನಾನು ಏನು ತರಕಲ್ಲ. ಹೆಚ್ಚು ಮಾತಾಡಲ್ಲ. ಅಂಡ್ ನಾನೀಗೇನು ಹೇಳಿದ್ದೀನಿ ಅದನ್ನ ಮಗಳಿಗೆ ತಲುಪಿಸು. ಒಂದು ಸಪರೇಟ್ ಬಂದು ಬದುಕೋ ಕೇಳು, ಇಲ್ಲ ನಾನು ದುಡ್ಕೊಂಬಂದಿದ್ದು ನಾನು ನಿನಗೆ ಕೊಡಲ್ಲ ಕೊಡ, ಅದೇನ್ ಮಾಡ್ಕೊಳ್ತೀನಿ ಮಾಡ್ಕೊ ಅನ್ನೋ ಗಟ್ಟಿ ತನಕ ಬಂದು ನಿಲ್ಲೋ ಕೇಳು. ಅಷ್ಟಾಯ್ತಲ್ಲ? ಅಲ್ಲೇ ನಿಂತು ಗಟ್ಟಿಯಾಗಿ ಮಾತಾಡೋ ಕೇಳು. ಇಲ್ಲ ನನಗೆ ಮಕ್ಕಳು ಗಂಡ ಇವೆಲ್ಲ ಯಾವಾಗ ಹೊರಗಡೆ ನಾನು ಹೋಗಲ್ಲ ಅಂತ ಹೇಳ್ತಾಳೆ. ನಾನು ಹೊರಗಡೆ ಹೋಗಿ ಕಟ್ಕೊಂಡಿದೀಯಲ್ಲ, ತಂದ್ ಹಾಕು, ನೀನ್ ಏನ್ ತಂದಿರ್ತೀಯ ಅದ್ ನಾನ್ ಬೇಸಾಕ್ತೀನಿ, ಹಂಗ ಹಸ್ಕೊಂಡಿರ್ತೀಯ ಆಯ್ತು ಹಸ್ಕೊಂಡಿರು. ನಾನ್ ಹೊರಗಡೆ ಹೋಗಲ್ಲ. 1 ರೂಪಾಯಿ ಇದನ್ನೇ ಬಿಡ್ತಿಯಲ್ಲ, 2,000 ರೂಪಾಯಿನೇ ಬಿಡ್ತೀನಿ. ಹೊರಗಡೆ ಹೋಗಿ ಮನೇಲಿ ಮಾಡ್ಬೇಕು, ಅಲ್ಲೇ ಮಾಡ್ಬೇಕು. ಕೇಳಿಸ್ಕೊ, ಮಗಳ ವಿಚಾರವಾಗಿ 2 ಆಯ್ಕೆ ಕೊಟ್ಟಾಯ್ತು. ಅಲ್ಲೇ ನಿಂತ್ಕೊಂಡು ಗಟ್ಟಿಯಾಗಿ ಮಾತಾಡು, ಇಲ್ಲ ಹೊರಗಡೆ ಬಾ. ಬಟ್ ನಿಮಗೆ ನಾನು ಹೇಳೋದು, ಈ ವಿಚಾರವನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಕೊರಗಿ ನಿನ್ನ ಮನೆಗೆ, ನಿನ್ನ ಮಗನಿಗೆ, ಸೊಸೆಗೆ ಭಾರ ಆಗಬಾರ್ದು. ನೀನ್ ಆಗ್ತೀಯ ಕಡೆಗೆ ನಿನ್ನ ಮಕ್ಕಳು ನಿನ್ಗೆ ಉಗಿಯೋ ಮಟ್ಟಕ್ಕೆ ನೀನ್ ತಂದ್ಕೊಳ್ತೀನಿ ನಿನ್ನ ಬದುಕನ್ನ. ಈಗ ನೀನ್ ಎಚ್ಚೆತ್ಕೋ. ಈ ಕಾರಣಕ್ಕೆ ನೀನ್ ಈ ದಿನ ರಾತ್ರಿ ಇಲ್ಲಿ ಬಂದು ಮಾತಾಡ್ತಿದ್ದೀಯ ತಾಯಿ. ನಾನು ನಿನಗೆ ತುಂಬಾ ಪ್ರೀತಿಯಿಂದ ಹೇಳ್ತೀನಿ, ನೀನ್ ಇಲ್ಲಿ ಕೂತ್ಕೊರ್ಗು ಮಾತ್ರ ಕಲ್ ಸರಿ ಹೋಗೋದಲ್ಲ. ಅದಕ್ಕೆ ನೀನ್ ಏನೇನು ಮ್ಯಾಕ್ಸಿಮಮ್ ಏನೇನು ನಮ್ಮ ಮಕ್ಕಳು 2 ವರ್ಷಕ್ಕೆ ನಾನು ಮುಂದೆ ನೀನ್ ಬಂದ್ರೆ ನಂಗೆ ಎಕ್ಕಡ್ದಾಗ ಹೊಡಿತೀನಿ ಮುಂದೆ ನೀನ್ ಬಂದ್ರಿ ಅಂತ ಹೇಳ್ತಾನೆ. ಹೋಗಿ
ಹೋಗಿಲ್ಲ ಗುರುಜಿ, ನಾನು ಹೋಗಿಲ್ಲ. ನಾನು ಹೇಳೋದು, ನಿನ್ನ ಮನೆಯ ಸಂಸಾರವನ್ನು ಬಿಟ್ಟು ಮಗಳ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಸೊಸೆ ಗುರುಜಿ ಹೊಟ್ಟೆ ಉರಿತದೆ, ಏನ್ ಮಾಡ್ಲಿಕ್ಕೆ ಇದು ಈ ಬುದ್ಧಿ ಕೇಳಿಸ್ಕೋ, ಈ ಬುದ್ಧಿ ಮೊದ್ಲಿಂದ ಇರಬೇಕು. ಇದು ಈಗ ಬಂದ್ ಸರಿ ಮಾಡ್ಕೊಳ್ಳೋದಲ್ಲ. ಇದು ಮೊದ್ಲು ನಂಗೆ ಗಂಡ್ಸ್ಕೊಳ್ಳೋದಂಗ್ ಮಾಡಿದ್ನಲ್ಲ, ಏನ್ ಮಾಡೋಣ ಹೇಳಿ. ನೋಡ್ಲಿಲ್ಲ, ಮಾಡ್ಲಿಲ್ಲ, ಒಟ್ಟ ನೋಡ್ಲಿಲ್ಲ. ಅವ್ರ ಅಣ್ಣ ತಮ್ಮದಿ ಹೆಂಗೆ, ತಂದೆ ತಾಯಿ ಹೆಂಗೆ, ಇವನ್ ಹೆಂಗೆ, ಅಲ್ಲಿಂದ ಯಾಕೆ ಬಂದ. ಬಿಡು ಆಯ್ತು. ಈಗ ನಾನು ಹೇಳೋದು, ನನ್ನ ಮಾತಿಗೆ ನೀನು ಗೌರವ ಕೊಡೋದಾದ್ರೆ, ಈಗ ಮಗಳ ವಿಚಾರವಾಗಿ ನಿನ್ನ ಮನೆಯಲ್ಲಿ ಯಾವ ಚರ್ಚೆಯೂ ಆಗಬಾರ್ದು. ಈಗ ನಾನು ಹೇಳಿದ್ದನ್ನು ಆಕೆಗೆ ತಲುಪಿಸು. ಆಕೆ ಮುಂಚೆನೆ ಹೇಳ್ಬಿಟ್ಟಿದ್ದಾಳಂತೆ, ನಾನು ಬರಲ್ಲ, ಆಚೆ ಹೋಗಲ್ಲ. ನಾನು ಆಚೆ ಹೋಗ್ಬಿಡಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಏನೋ ಹೇಳಿದ್ದಾಳೆ ಅಂತ ನೀನೇ ಹೇಳಿದೆ. ನಾನು 2 ಆಯ್ಕೆ ಕೊಟ್ಟು ನಾವೆರಡರಲ್ಲಿ ಒಂದು ಮಾಡಲೇಬೇಕು, ಇಲ್ಲಾಂದ್ರೆ ಆಕೆ ಜೀವಂತವಾಗಿರಲ್ಲ. ಒಂದು ಅಂಡ್ ಇನ್ನೊಂದು, ನೀವು ಈ ವಿಚಾರವನ್ನ ಮಗಳಿಗೆ ನಾಳೆ ಹೇಳಾದ್ಮೇಲೆ ಮುಗೀತು. ಮಗಳು ನನ್ನ ಪಾಲಿಗೆ ಇಲ್ಲ, ಅವಳು ಇದ್ದಾಳೆ, ಅವಳು ಚೆನ್ನಾಗಿರ್ಲಿ. ಆದ್ರೆ ನಾನು ಅದನ್ನು ಕೊರಕೊಂಡು ನನ್ನ ಮಗನಿಗೆ ಆಸ್ಪತ್ರೆ ಖರ್ಚು ಮಾಡಿಸ್ಲಿಕ್ಕೆ ನಾನು ತಯಾರಿಲ್ಲ. ಹೌದು ಗುರುಜಿ, ಶುಗರ್ ಐತೆ ನನಗೆ. ಒಂದೊಂದ್ ದಿವಸ ಅದೇ ಚಿಂತೆ ಬಂದು ನಿದ್ದೆ ಬರಕಲ್ವಲ್ಲ. ನಿಮ್ಮ ಪರಿಸ್ಥಿತಿ, ಹೆಣ್ಮಕ್ಳ ಕತೆ ಗಂಡ್ ಮಕ್ಳ ಕತೆ ಕೇಳ್ಕೊಂಡು ಧ್ವನಿಲಿ ನಾನು ಗ್ರಹಿಸಬಲ್ಲೆ. ಇದು ನಾಳೆ ದಿನ ನಿನ್ನ ಮನೆಯ ಕಷ್ಟಕ್ಕೆ ನಿನಗೇನೋ ತೊಂದರೆ ಬಂತು, ನಿನ್ನ ಮಗನ ಅಥವಾ ದೇಹಕ್ಕೆ ಬಂದ ವಯೋಸಹಜವಾದ ರೋಗಕ್ಕೆ ನಿನ್ನ ಮಗ ಬೇಜಾರು ಮಾಡಿಕೊಡಲ್ಲ. ಆದ್ರೆ ನೀನು ಇಲ್ಲಿ ಕೂತ ಅಲ್ಲಿ ಯಾರ್ದೋ ಸುಮ್ಮನೆ ವಿಚಾರ ಯೋಚನೆ ಮಾಡ್ತಾ ಕೊರಗ್ತಾ, ಅವನ ಮಗ ಎಷ್ಟು ಹೇಳಬಲ್ಲ. ಅವಳು ಕೆಲ್ಸಕ್ಕೆ ಹೋಗ್ಲಿ ಒಳ್ಳೇದು ಅಂತ ಹೇಳ್ತೀರಾ, ಅವನು ಬಿಟ್ಟು ಬರೋದಿಲ್ಲ. ಕೆಲ್ಸಕ್ಕೆ ಹೋಗ್ಲಿ ಅಂತ ಹೇಳ್ತೀರಾ? ಕೆಲ್ಸಕ್ಕೆ ಹೋಗ್ಬೇಕು, 1 ರೂಪಾಯಿನೂ ಮಕ್ಕಳಿಗೇನು ಖರ್ಚು ಆಗ್ಬೇಕು ಮಾಡ್ಕೊಳ್ಳಿ. ಈ ಗಂಡನಿಗೆ ಕೊಟ್ಟು ಕೈ ಕೊಟ್ಕೊಂಡು ಕೂತ್ಕೊಳ್ಳೋ ಬುದ್ಧಿ ಬೇಡ. ಬಿಡೋದಿಲ್ಲ, ಹೊಡಿತೇನೆ, ಅದನ್ನೇ ಹೇಳ್ತಿರೋದು. ಅದು ಬೇಡ ಅಂತಲೇ ಹೊರಗಡೆ ಬಾ ಅಂತ ಹೇಳ್ತಿರೋದು. ಈ ಒಡಿಯೋ ಅಥವಾ ಈ ಕೆಲಸ ಹೋಗು ಸಂಬಳ ಈ ವಿಚಾರದಲ್ಲೇ ಆಕೆ ಕೊಲೆ ಆಗ್ತಾಳೆ ಅಂತ ನಾನು ಹೇಳ್ತಿರೋದು. ಬಾಯಿ ಬಿಟ್ಟು ಹೇಳೇ ಬಿಟ್ಟಿದ್ದೀನಿ. ಇದು ಅಲ್ಲಿ ಮುಕ್ತಾಯ ಆಗುತ್ತಾ ಬದುಕಲ್ಲಿ? ನಾನು ತುಂಬಾ ತಡೆದಿದ್ದೀನಿ. ಈಗ ನಾನು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈ ಕಾರಣಕ್ಕೆ ಅಲ್ಲಿದ್ದು ನಾನು ಸಂಬಳ ಕೊಡಲ್ಲ ಅಂತ ನಿಂತ್ಕೊಂಡ್ರೆ ಅವಳು ಇರಲ್ಲ. ಅವಳು ನೀವು ಇಲ್ಲ ಅಂದ್ರೆ ಅವಳೇ ಆಗ್ಬೇಕು. ಮತ್ತೆ ಅವಳಿಗೆ ಅದು ಇವತ್ತು ಬಂದಿರುವುದಲ್ಲ. ಅದ್ ನಾನು ಹೇಳದೆ ಹೋದ್ರು ನಿಮಗ್ ಗೊತ್ತು ಆ ಸತ್ಯ. ನಾನು ನಿಮಗೆ ಒಂದ್ ಸ್ವಲ್ಪ ಬಿಡಿಸಿ ಹೇಳಿದ್ದೀನಿ ಅಷ್ಟೇ. ನಿಮ್ಗೇನ್ ಗೊತ್ತಿರ್ಲಿಲ್ಲ ಅಂತ ಏನಿಲ್ಲ. ನೀವು ಗೊತ್ತಿದ್ದು ಮೂಕ ಜಾಣರಾಗಿ ಕೂತಿದ್ದೀರಾ ನೀವು. ಹೌದು, ಮೂಕ ಜಾಣರಲ್ಲ. ಅವಳು ಗಂಡ ಮಕ್ಕಳು ಬಿಟ್ಟು ಬರೋದಿಲ್ಲ. ಗಂಡ ಬಿಟ್ಟಿರ್ಬೋದು, ಮಕ್ಕಳು ಬಿಟ್ಟು ಬರಕ್ಕಾಗಲ್ಲ. ಯಾವತ್ತು ಮಧ್ಯರಾತ್ರಿ ಒಂದು ಹೆಣ್ಣು ಮಗಳು ಬೆಳ್ಳು ಮುರಿಸ್ಕೊಂಡು ಬಂದ್ಲು, ಆ ದಿನ ಅವನನ್ನ ಕೈಯು ಕಾಲು ಮುರಿದು ಅವನಿಂದ ದೂರ ಮಾಡಿ ಅವನನ್ನ ಬರಂಗಿದ್ರೆ ನೀನು ಬಂದು ಹೋಗೋ, ನಾವು ಕಳಿಸಲ್ಲ ಕೊಡೋ ಒಂದು ಒಳಗಡೆ ಛಲ ಬಂದು ಕೇಳಿಸ್ಕೊಳವ. ಜಗಳ ಮಾಡಿ ಮಾತ್ರಕ್ಕೆ ನೀವು ದೊಡ್ಡ ಮನುಷ್ಯರಾಗ್ಲಿಲ್ಲ. ಅವನನ್ನ ಅವತ್ತಿಂದ ಮರ್ಯಾದೆಯಿಂದ ಬಂದು ನೀನು ಇನ್ಮೇಲೆ ಒಂದು ಏಟು ಅವಳ ಮೇಲೆ ಮುಟ್ಟಿದ್ರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಈ ಮಟ್ಟಕ್ಕೆ ನೀವು ಮಗಳ ಬದುಕ ನಿಯಂತ್ರಣಕ್ಕೆ ತಗೊಂಡೋಗಿ ಇಟ್ಟು ಬಂದಿದ್ರೆ, ಆ ಮಧ್ಯರಾತ್ರಿ ಬಂದ್ಲಲ್ಲ ಅದನ್ನೇ ನೆಪವಾಗಿಟ್ಟುಕೊಂಡು ಅವನಿಗೆ ಏನೇನು ಶಿಕ್ಷೆ ಕೊಡಿಸಬಹುದಿತ್ತು ಕೊಡಿಸಿ ಮಗಳ ಬದುಕನ್ನ ಬೇರೆ ಮಾಡಿ ಆದ್ರೂ ಸರಿ ಅವಳ ಬದುಕು ಸರಿ ಮಾಡಿದ್ರೋ ನೀವು ಅಪ್ಪ ಅಮ್ಮ ಅಂತ ಒಪ್ಕೊಳ್ತಿದ್ದೆ. ಪೊಲೀಸ್ನವನೇನೋ ದುಡ್ಡು ಕೊಟ್ಟು ರಾಜಿ ಮಾಡಿಸ್ತ, ಮಗಳಿಗೆ ಎಲ್ಗ ಹೋಗಿತ್ತು ಬುದ್ಧಿ? ನೀವು ನನಗೆ ವಿಷ ಆದ್ರೂ ಸರಿ ನಾನು ಇಲ್ಲಿಂದ ಹೋಗಲ್ಲ ಅಂತ ಕೂತ್ಕೊಂಡು ಅವಳು ಒಂದು ಹೆಣ್ಣು ನಿರ್ಧಾರ ಮಾಡಿ ನಿಂತ್ಕೊಂಡ್ರೆ ಯಾವನು ಪೊಲೀಸ್ ಏನು ಮಾಡಬಲ್ಲ? ನಿಮ್ಮಲ್ಲೇ 1000 ಇಟ್ಕೊಂಡಿದ್ದೀರಾ. ಇಂಥವೆಲ್ಲ ಚಿಕ್ಕ ಪುಟ್ಟ ನಿನ್ನ ಮಗ ನಿನ್ ಸೊಸೆ ಕೈಯೋ ಕಾಲೋ ಮುರಿದು ಕಳಿಸಿದ್ರೆ ಅವ್ರ ಕಡೆಯವ್ರು ಬಂದು ನಿಮ್ಮನ್ನ ಸುಮ್ಮನೆ ಬಿಡ್ತಾರ? ಇಲ್ಲ ತಾನೇ? ಮಾತಾಡೋದನ್ನು ಬಿಡು ಮೊದ್ಲು. ನೀವ್ ಹೆಂಗ್ ಬಿಟ್ರಿ ಮತ್ತೆ ನಿನ್ ಮಳಿಯನ್ನ? ಬರೀ ಬೈದ್ಬಿಟ್ಟು ಬಾಯಿ ಬಂದಂಗ್ ಬೈದ್ಬಿಟ್ಟು ಇದು ಶಿಕ್ಷಣ? ಇದು ಶಿಕ್ಷೆ ಅಲ್ಲ. ಮಾಡೋದು ಜೀವರತ್ತ ನಿಂತ್ಕೊಳ್ಳೋರು ಯಾರಿಲ್ಲ. ಅದನ್ನ ನೆಪವಾಗಿ ಇಟ್ಕೊಂಡು ತಮ್ಮನೂ ಇಲ್ಲ ಅಪ್ಪನೂ ಇಲ್ಲ. ನನ್ನ ಮಗಳು ಬಾಳ್ ಹಂಗಾಗ್ಯದೆ.
ಸರಿ, ನಾನು ಹೇಳಿರೋದನ್ನ ಆಕೆಗೆ ಹೇಳವ. ಮತ್ತೆ ಕೆಲ್ಸಕ್ಕೆ ಹೋಗೋದು ನಿಲ್ಸೋದು ಬೇಡ. ಬಟ್ ನಾನು ಹೇಳೋದು, ಕೆಲ್ಸಕ್ಕೆ ಹೋಗ್ಬಿಟ್ಟು ಅವನಿಗೆ ತಂದು ಕೊಟ್ಬಿಟ್ಟು ಕೈ ಕೊಟ್ಕೊಂಡು ನಿಂತ್ಕೊಳ್ಳೋಕೆ ಅಂತ ಮರ್ಯಾದಾ ಪುರುಷನೂ ಅಲ್ಲ. ತಡೆಯಪ್ಪ, ತಂದು ಕೊಟ್ರೆ ಅವನ ಮಿಕ್ಕಿದ್ದೆಲ್ಲ ನೋಡ್ಕೊಳ್ತಾನೆ ಜವಾಬ್ದಾರಿಯಿಂದ. ಒಂದ್ ದಿವಸ ಕೆಲ್ಸಕ್ಕೆ ಹೋದ್ರೆ 4 ದಿವಸ ಬಂದ್ ಮನೆ ಕತ್ತಾನಂತೆ ಮನೇಲಿ, ಮೈ ನೋವು. ಈಗ ಬೇರೆ ಶುಗರ್ BP ಎಲ್ಲ ಆಗ್ಬಿಟ್ಟದಂತೆ ಈಗ. ನೋಡವ, ಇದನ್ನ ಕಾನೂನಾತ್ಮಕವಾಗಿ ಬೆಳಕಿಗೆ ತಂದು DGP ಅಥವಾ ಜಿಲ್ಲಾ ಮಟ್ಟಕ್ಕೆ ಹೋಗಿ ಅಲ್ಲಿ, ಯಾಕಂದ್ರೆ ಇಲ್ಲಿ ಎಂಜ್ಲು ಕಾಸಿ ಕೈಯೊಡ್ಡೋ ಪೊಲೀಸ್ನವ್ರು ಇದ್ದಾರೆ. ಅವ್ರ ಮಖಕ್ಕೆ ಕ್ಯಾಕುರ್ಸ್ ಉಗಿದ್ಬಿಟ್ಟು ಮೇಲ್ನವ್ರು ಇರ್ತಾರೆ. ಅಲ್ಲಿಗೆ ಹೋಗಿ ನಿಮ್ಮ ಮಗಳು ಸರಿ ಮಾಡು. ಅರ್ಥ ಆಯ್ತಲ್ಲ? ಇರ್ಲಿ, ಮಗಳಿಗೆ ಇದನ್ನ ತಲುಪಿಸು. ಆದಷ್ಟು ಅವಳ ಜೀವದ ಮೇಲೆ ಅವಳಿಗೆ ಎಚ್ಚರವಾಗಿರ್ಲಿ ಅಷ್ಟೇ. ತಂಗಿ ಆದಂಗೆ ಆಯ್ತದೆ ಅವಳಿಗೆ ಅಂತ ಅವ್ರು ಹೇಳೋದು. ಅಲ್ಲೇ ಇದ್ದಾನಲ್ಲಪ್ಪ ಕಾರಣ. ಇಲ್ಲೇ ಅವ್ರೆ ಈಗ ಬಂದ್ರು ಗುರುಜಿ, ಇಲ್ಲೇ ಅವ್ರೆ. ಅರ್ಥ ಆಯ್ತು. ಎಲ್ಲ ಇಲ್ಲೇ ಅವ್ರೆ ಮಾಡಿಟ್ಟು ಅವ್ರೇನೋ ಚೆನ್ನಾಗಿರ್ತಾರೆ ಗುರುಜಿ, ಚೆನ್ನಾಗ್ ತಿನ್ಕೊಂಡ್ ಹೊರಕೆ ಹೊಡ್ಕೊಂಡಿರ್ತಾರೆ. ನನಗೆ ತಾನೇ ಬಿಡು ಆ ಯೋಚನೆ ಕಡಿಮೆ ಮಾಡ್ಕೊ. ಆ ಯೋಚನೆ ನೀನ್ ಕಡಿಮೆ ಮಾಡ್ಕೊಳವ. ನೀನೊಬ್ಬ ತಾಯಿಯಾಗಿ ನಿನ್ ಕರ್ತವ್ಯ ನಿಭಾಯಿಸಿದೀಯ. ಎಲ್ಲ ಮಾಡಿದೀನಿ ಗುರುಜಿ. ನನ್ ಮಗಳಿಗೆ ಏನು ಒಬ್ಬರ ಮನೆಗೆ ಆಸೆ ಮಾಡ್ತಾಳೆ ಅಂತ ಎಲ್ಲಾನು ಮಾಡಿದೀನಿ. ಎಲ್ಲ ಹೋಯ್ತು ಗುರುಜಿ, ಲಕ್ಷಗಟ್ಲೆ ಹೋಯ್ತು. ನೀನು ನನ್ನ ತಾಯಿಯ ಸಮಾನ. ನಾನು ಕಾಳಜಿಯಿಂದ ನಿಮ್ಮ ಮೇಲೆ ಸ್ವಲ್ಪ ಕೋಪ ಮಾಡಿಕೊಂಡೆ ಹೊರತು ನಿಮ್ಗೆ ಆರೋಗ್ಯ ಈ ಸಮಯದಲ್ಲಿ ಮುಖ್ಯ. ಹೌದು ಆಯ್ತಲ್ಲ? ತುಂಬಾನೇ ಬೇಜಾರಾಯ್ತದ ನನ್ ಮಗಳ ಬಗ್ಗೆ. ಮಕ್ಕಳು ಬಿಟ್ಟು ಬರೋದಿಲ್ಲ. ಇನ್ನೊಂದು ಹುಡುಗಿ ಇವತ್ತು ನಾಳೆ ನೀರ್ ಹಾಕೊಳಂಗೈತೆ. ಅಮ್ಮ ಅದೊಂದು ಚೆನ್ನಾಗದೆ ಕಣಮ್ಮ. ಇವಳು ಇನ್ನೊಂದ್ 2 ವರ್ಷ ಮದುವೆ ಮಾಡ್ತಾರೆ. ಇವಳು ಅವಳಂಗೆ ಅದ ನಾನ್ ಬಿಟ್ಟು ಬರ್ತೀನಿ ಕಣಮ್ಮ. ನಾನೇ ಸಮಾಧಾನವಾಗಿದ್ದೀನಿ. ನಾನು ಏನು ಕೇಳಕ್ ಹೋಗಲ್ಲ, ಇದ್ದಿದ್ದು ಮಾಡ್ಕೊಂಡು ಹೋಯ್ತಿದ್ದೀನಿ. ನಿನ್ ಮಗಳಿಗೆ ಬದುಕಲ್ ಬಂದಿರೋದೇ ಅವಳ ಪಾಲಿಗೆ ಇಷ್ಟು ಅಂದ್ಕೊಂಡು ಸುಮ್ನಿದ್ದು ಬಿಡು. ಅರ್ಥ ಆಯ್ತಲ್ಲ? ಇಷ್ಟೇ. ನೀವು ನೋಡವ, ಅವರು ನನ್ ಮಗಳ ಏನ್ ಹಣ್ಣಲ್ಲಿ ಬರ್ದ್ನೋ ಗೊತ್ತಿಲ್ಲ ಗುರುಜಿ. ಏನ್ ಮಾಡೋಣ? ಅವನ್ ಬರ್ದಿದ್ದು ಅನ್ನೋದಕ್ಕಿಂತ ಈಗ ನೋಡವ, ಒಬ್ಬ ಹುಡುಗ ತಲೆಗೆ ವಿದ್ಯೆ ಹತ್ಲಿಲ್ಲ ಅಂದ್ಕೊಂಡು ಅಯ್ಯೋ ನಂಗೆ ವಿದ್ಯೆ ಹತ್ಲಿಲ್ಲ ಅಂತ ಸಾಯೋದಕ್ಕಿಂತ ಸ್ವಂತ ಏನೋ ವ್ಯವಹಾರ ಮಾಡಿ ಗೆಲ್ಬೋದಿತ್ತಲ್ಲ. ಹಂಗೆ ಕೇಳಿಸ್ಕೊ. ಕೈ ಮುರು ಕಳಿಸ್ದಾಗ ಅರ್ಧ ರಾತ್ರಿ ಬಂದ್ಬಿಟ್ಲಲ್ಲ ನನ್ನ ಮಗಳು. 1 ಗಂಟೆ 9 ಗಂಟೆ ಬೆಂಗಳೂರಿಂದ ಉಗಾದಿ ಹಬ್ಬದಲ್ಲಿ. ನನಗ್ ಗೊತ್ತವ, ಕೇಳಿಸ್ಕೊ. ನೀನ್ ಅದನ್ನ ಹೇಳಾಯ್ತು, ಕೇಳಿಸ್ಕೊ. ಹಣೆ ಬರಹ ದೇವ್ರು ಬರ್ದು ಕಳಿಸಿದ್ದಲ್ಲ. ಗೊತ್ತು ಗುರಿ ಇಲ್ದವನಿಗೆ ಮದುವೆ ಮಾಡಿದ್ದು ಸರಿ, ಅದು ಆ ತಪ್ಪು ಆಯ್ತು ಅಂತ ಹೊಲಸು ಮನಸ್ಥಿತಿಯವರು ಅವರೆಲ್ಲ ಅಂತ ಗೊತ್ತಾದ ಮೇಲೂ ಮತ್ತದೇ ಬೆಂಬಲ, ಮತ್ತದೇ ಪೋಷಣೆ, ಮತ್ತದೇ ಹಣೆ ಬರ ದೇವ್ರು ಬರ್ದಿದ್ದಲ್ಲ. ನೀವೆಲ್ಲ ಸೇರ್ಕೊಂಡು ಬರುದ್ರಲ್ಲ. ಬರೋದು ಯಾವುದಿಲ್ಲ. ಸರಿ ಆಯ್ತು. ಈ ವಿಚಾರದಲ್ಲಿ ತುಂಬಾ ದುಃಖ ಪಡಬೇಡವ. ಎಂದಾದ್ರೂ ಒಂದಿನ ನಿನ್ನ ಮಗಳ ಬದುಕಲ್ಲೂ ನೆಮ್ಮದಿಯಾಗಿ ಬದುಕುವಂತಹ ದಿನ ಬರ್ಲಿ. ಬಟ್ ಈಗ ಸದ್ಯಕ್ಕೆ ಅವಳು ನಿಮ್ಮ ಆಶೀರ್ವಾದ ಬೇಕು ಗುರುಜಿ. ನನ್ ಮಗಳಿಗೆ ನಿಮ್ಮ ಆಶೀರ್ವಾದ ಬೇಕು. ಯಾವಾಗ ನನ್ ಮಗಳು ಎಲ್ಲಾರು ಚೆನ್ನಾಗಿ ಆಯ್ತಾಳೆ ಅಂತ. ಆಗುತ್ತೆ ತಾಯಿ, ಆಗುತ್ತೆ. ನಮ್ಮ ಮನೆ ದೇವರಲ್ಲೆಲ್ಲ ಹೂವಾಗಿದೆ. ಬಲ್ದ ಸೈಡ್ ಅಳ್ತಿದ್ದಾಗ ಬಲ್ದ ಸೈಡ್ ಮನೆ ದೇವರಲ್ಲೆಲ್ಲ ಪೂಜೆ 6 ದಿವಸ ಹೂವಾಗಿದೆ. 2 ಸತಿ ಆಗಿದೆ. ತುಂಬಾ ದುಃಖ ಪಡ್ತಿದ್ದಾಗ ಗಂಡನ ವಿಚಾರದಲ್ಲಿ ಸರಿ ಹೋಗುತ್ತಾನೆ ಅನ್ನೋ ಚಿಕ್ಕ ಯೋಚನೆಯೂ ಕೂಡ ಬೇಡ. ಹೋಗೋದಲ್ಲ. ಅದೇನೋ ಬೇರೆ ಪ್ಲಾನ್ ಇಂದ ಇದೆ. ಬಟ್ ಈಗೇನು ಎಚ್ಚರವಾಗಿರ್ಲಿಕ್ಕೆ ಹೇಳು. ಅಂಡ್ ದುಡ್ಡು ಗೊತ್ತಿಲ್ದಂಗೋ ಎಲ್ಲೋ ಒಂದ್ ಕಡೆ ಸೇವಿಂಗ್ಸ್ ಮಾಡ್ಕೊಂಡು ಇಟ್ಕೊಳ್ಳಿಕ್ಕೆ ಹೇಳು. ಎಲ್ಲ ಅವನ ಹೆಸರು ಮಾಡ್ಕೊಬಿಟ್ಟಿದ್ದ ಅಕೌಂಟ್ ಅಲ್ಲಿ. ಈಗ ನಾವು ಎಲ್ಲ ಪ್ರತಿಯೊಂದು ಈ ಕಡೆಗೆ ಮಾಡ್ಕೊಂಡಿದೀವಿ. ಕೊಡ್ಲಿಲ್ಲ ಅಂದ್ರೆ ನೀವು ತವರು ಮನೆಯವರಾಗಿ ಸ್ವಲ್ಪ, ನಾನು ಇದನ್ನ ಯಾಕೆ ಹೇಳಿದೆ ಅಂದ್ರೆ, ನಿಮ್ಮ ಪಾಪಗಳು ನಿಮ್ಮ ಗಂಡ ಮಾಡಿದ್ರು ಅದ್ ನೀವು ಮಾಡ್ದಂಗೆ ಅರ್ಥ. ಅದು ಏನ್ ಮಾಡಿಲ್ಲ ಗುರುಜಿ. ನನ್ ಮಗಳು ಬಾಳ ಚೆನ್ನಾಗಿರ್ ಸಾಕೊಂತ ಇವತ್ತು ನಾನು ಕಣ್ಣೀರ್ ಹಾಕ್ತೀನಿ. ನಿನ್ ಕಣ್ಣೀರಲ್ಲಿ ಸರಿ ಮಾಡೋದಿಲ್ಲ ಅದು. ಹೌದು. ನಿನ್ನ ಗಂಡ ಈ ವಿಚಾರದಲ್ಲಿ ನಿನ್ ಮನೆ ಸ್ವಲ್ಪ ನಗನಗ್ತಾ ಇರ್ಬೇಕಂದ್ರೆ ಈಗ ಆಕೆಗೆ ಒಂಚೂರು ಬುದ್ಧಿವಾದ ಹೇಳ್ತಾ ಆಕೆ ಬುದ್ಧಿವಂತಲಾಗಿ ಅವಳ ಬದುಕನ್ನು ಅವಳು ಕಟ್ಕೊಳ್ಳೋಕೆ ನೆರವಾಗಿ ಅಷ್ಟೇ ಸಾಕು. ಆರೋಗ್ಯ ಕಾಪಾಡ್ಕೊಳ್ಳವ. ನೀನ್ ಚೆನ್ನಾಗಿದ್ರೆ ನಾನು ಇನ್ನೊಮ್ಮೆ ನಿನ್ ಜೊತೆ ಮಾತಾಡ್ತೀನಿ. ಅರ್ಥ ಆಯ್ತಲ್ಲ? ನೆಮ್ಮದಿಯಾಗಿ ನಿದ್ದೆ ಮಾಡು. ಅವಳು ಪಾಲಿಗೆ ಏನು ಬಂದಿದ್ಯೋ ಅವಳೇ ಹೇಳ್ಬಿಡು, ನಾನೀಗ ನೆಮ್ಮದಿಯಾಗಿದ್ದೀನಮ್ಮ, ಫೈನ್ ಇರು, ಆಯ್ತು. ಆ ಮಗಳಂಗೆ ಈಕೆ ಇಲ್ಲದೆ ಇರ್ಬೋದು, ಆ ಮಗಳಿಗಿರುವಷ್ಟು ಈಕೆಗೆ ಇಲ್ಲದೆ ಇರ್ಬೋದು. ಬಟ್
ಅವ್ರವ್ರ ಪಾಲಿಗೆ ಬಂದಿದ್ದವ ಅದು? ಅರ್ಥ ಏನ್ ಆಯ್ತಲ್ಲ? ಗುರುಜಿ ಈ ತರ ಪಾಲು ಅಂದ್ರೆ ಈ ತರ ಗುರುಜಿ ಈ ತರ ಅನ್ಭವಿಸ್ತಾರೆ ಅಂದ್ರೆ ಇದಕ್ಕಿಂತ ಸಾಕಲ್ಲ. ಏನ್ ನೋಡವ್ವ, ಮಾಡೋದು? ಇದಕ್ಕಿಂತ ಕೆಟ್ಟದಾಗಿ ನಿನ್ ತಂಗಿನ ಕಡ್ದೆ ಹಾಕ್ಬಿಟ್ಟ ಏನ್ ಮಾಡ್ದೆ ಮತ್ತೆ ನೀನು? ಏನು ಕೇಳಿಸು ಮಾಡಕ್ಕಾಗ್ಲಿಲ್ಲ. ಅಲ್ವಾ? ಇದಕ್ಕಿಂತ ಕೆಟ್ಟ ನರಕದಲ್ಲಿರೋರು ತುಂಬಾ ಜನ ಇದ್ದಾರೆ. ಹೆತ್ತ ಕರಳು ನಿನ್ಗೆ ಹಂಗ ಅನ್ನಿಸ್ತಾ ಇರ್ಬೋದು. ನಾನು ಇಲ್ಲಿ 1000 ಕತೆ ಕೇಳಿದೀನಿ, ಇದಕ್ಕಿಂತ ಕೆಟ್ಟದಾಗ ಕೇಳಿದೀನಿ. ಹೌದು ಗುರುಜಿ ಎಲ್ಲಾರು ನಾನು ದಯವಿಟ್ಟು ಬರ್ದನ್ನ ನೀನ್ ನೋಡ್ತೀನಿ ನಾನು. ಯಾರ ಹಣೆ ಬರಹವನ್ನು ಬದಲಾಯಿಸೋಕಾಗಲ್ಲ. ಹ್ಮ್. ಅವ್ರವ್ರವ್ರವ್ರ ಎಚ್ಚೆತ್ಕೊಳ್ಬೇಕು. ಹೌದು ಗುರುಜಿ. ಹಾಗೆ ಬಿಟ್ಟು ಬತ್ತೆ ಇಲ್ವಲ್ಲ, ಏನ್ ಮಾಡ್ಬೇಕು ಅನ್ನೋ ಅದೇ ಒಂದು ಭಯ ಗುರುಜಿ ನನ್ಗೆ. ಏನು ಮಾಡ್ಬೇಕು? ಬಿಟ್ಟು ಬತ್ತೆ ಇಲ್ಲ. ಆ ಮಕ್ಳ ಮೇಲೆ ಆಸೆ ಬಿಟ್ಬಿಡು. ಅದು ಅವ್ರ ಹಾಗೆ ಬರೋ ದಿನ ಬಂದ್ರೆ ಮಾತಾಡ್ಸು. ನಿನ್ ಮನೆಯಲ್ಲೂ ಮಕ್ಕಳು ಬರ್ತವೆ, ಆಗ್ತವೆ, ಅವನ್ನ ನೋಡ್ಕೊ. ಆ ಮಕ್ಳ ಮೇಲೆ ಆಸೆ ಇಟ್ಕೊಳ್ಬೇಡ. ಒಳ್ಳೇದಾಗ್ಲಿ ಮಗಳಿಗೆ, ಚೆನ್ನಾಗಿದೆಯೇನವ, ಒಳ್ಳೇದಾಗ್ಲಿ ಅಷ್ಟೇ. ಏನೋ ಕಷ್ಟ ಸುಖ ಮಾತಾಡ್ಕೊಂಡು ಕೂತ್ಕೊಳ್ಬೇಡ. ಅವಳೇ ಏನೋ ಹೇಳುದ್ಲ, ಸ್ಪಂದಿಸು. ಆದ್ರೆ ಅದನ್ನ ಬಿಟ್ಟು ನೀನೇ ಏನೋ ಅವಳಿಗೆ ಮತ್ತೆ ನೀನ್ ದುಃಖದಲ್ಲಿದೀಯಾ, ನೀನ್ ಕಷ್ಟದಲ್ಲಿದೀಯಾ, ನೀನ್ ಅಪಾಯದಲ್ಲಿದೀಯಾ ಅಂತ ನೀನೇ ನೆನಪು ಮಾಡಬೇಡ. ಇಲ್ಲ ಗುರುಜಿ. ಶುಭವಾಗ್ಲಿ ತಾಯಿ. ಈಶ್ವರ ಏನೇ ಆದ್ರೂ ಪಾಪ. ಯಾಕೆ ಹೆಣ್ಮಕ್ಳು ಬದುಕನ್ನು ಹಿಂಗ್ ಮಾಡ್ತಾರೆ? ಈ ಕಥೆಯೆಲ್ಲ ಕೇಳಿ ಆದ್ಮೇಲೆ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳು ಬದುಕಿನ ಬಗ್ಗೆ ಸ್ವಲ್ಪ, ಇನ್ನು ಮದುವೆ ಆಗದಿರೋ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಮದುವೆ ಮಾಡಬೇಕಾದ್ರೆ ಒಂದು ಎಚ್ಚರಿಕೆ ಇರಲಿ. ಹಾಗೂ ಏನೋ ಹಣೆ ಬರ ಕೆಟ್ಟವನಿಗೆ ಕೊಟ್ಟಿದ್ದೀವಿ ಅಂದಾಗ ಹೆಣ್ಮಕ್ಳು ಎಚ್ಚರಿಕೆ ಆಗ್ಬೇಕು. ತವ್ರ ಮನೆ ನಿನ್ ಬೆಂಬಲಕ್ಕೆ ನಿಲ್ಲುತ್ತೋ ಇಲ್ವೋ ಗೊತ್ತಿಲ್ಲ. ಅಯ್ಯೋ ಸಮಾಜ ಏನು ಅಂದ್ಬಿಡುತ್ತೆ, ಅಯ್ಯೋ ಮದುವೆಗೆ ಬಂದಿದ್ದು 1000 ಜನ ಏನಾದ್ರು ಅಂದ್ಕೊಂಡ್ಬಿಡ್ತಾರೆ, ಅಯ್ಯೋ ಸಮಾಜ ನಮ್ಮನ್ನ ಹಂಗ ನೋಡುತ್ತೆ ಹಿಂಗ ನೋಡುತ್ತೆ. ನೋಡಿ, ಇಲ್ಲಿ ಕಾನೂನು ನನಗೆ ನಾಚಿಕೆ ಆಗುತ್ತೆ. ಪೊಲೀಸ್ನವರು ದುಡ್ಡು ತಗೊಂಡು ಒಂದು ಹೆಣ್ಮಗಳು ಬದುಕಲ್ಲಿ ಆಟ ಆಡೋದು. ಸಂವಿಧಾನದಲ್ಲಿ ಒಂದು ಹೊಸ ಕಾನೂನು ಬರಬೇಕು. ಹೀಗೆ ಒಂದು ಹೆಣ್ಣುಮಗಳು ಬದುಕನ್ನ ಇಂಥ ಒಬ್ಬ ಕೆಟ್ಟ ಗಂಡ ಅವಳಿಗೆ ತೊಂದರೆ ಕೊಟ್ಟು ಅವಳ ಬದುಕನ್ನೇ ನಾಶ ಮಾಡಿ ಅವಳ ಕೈಯೋ ಕಾಲೋ ಬೆಳ್ಳೋ ಮುರಿದು ಇಷ್ಟೆಲ್ಲ ದೊಡ್ಡ ರಾದ್ಧಾಂತ ಮಾಡಿ ಒಂದು ಹೆಣ್ಣನ್ನು ನರಕ ತೋರಿಸ್ತಿದ್ದಾನೆ. ಆ ಹೆಣ್ಣು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಈ ನರಕ ತೋರಿಸಿದ ದುಷ್ಟ ಗಂಡ ಹೋಗಿ ಪೊಲೀಸ್ನವ್ರಿಗೆ ಒಂಚೂರು ಹಿಂದ್ಗಡೆಯಿಂದ ದುಡ್ಡು ಕೊಟ್ಟು ಆ ದುಡ್ಡನ್ನು ಸ್ವೀಕರಿಸಿದ ಪೊಲೀಸ್ನವನು ಅವನ ಮೇಲೆ ಏನೂ ಕ್ರಮ ತೆಗೆದುಕೊಳ್ಳದೆ ಇಬ್ಬರನ್ನು ರಾಜಿ ಮಾಡಿ ಕಳಿಸೋ ಈ ಪೊಲೀಸ್ನವ್ರನ್ನ ನಡು ಬೀದಿಯಲ್ಲಿ ನಾಯಿಗೆ ಹೊಡೆದಂಗೆ ಹೊಡೆದಾಕಿ ಸಾಯಿಸ್ಬೇಕು. ಎಂಥವ್ರನ್ನ? ಕ್ರಮ ತೆಗೆದುಕೊಂಡು ಒಂದು ಸಂಸಾರವನ್ನ, ಒಬ್ಬ ಕೆಟ್ಟ ದುಷ್ಟ ಪುರುಷನನ್ನ ಅಥವಾ ದುಷ್ಟ ಹೆಣ್ಣನ್ನ ಒದ್ದು ಸರಿ ಮಾಡಬೇಕಾದವನು ಪೊಲೀಸ್ ಅಥವಾ ಅಧಿಕಾರಿ. ಅವನು ದುಡ್ಡು ತಗೊಂಡು ಇವನು ಅಂದ್ರೆ ಒಂದು ಹೆಣ್ಣಿನ ಮೇಲೆ ಸೀಮೆಣ್ಣೆ ಹಾಕಿ ಅರ್ಧಂಬರ್ಧ ಸುಟ್ಟಾಕಿದ್ರು ಕೂಡ ದುಡ್ಡು ಕೊಟ್ರೆ ಏನೋ ಕೋಪದಲ್ಲಿ ಹಂಗೆ ಮಾಡ್ಬಿಟ್ಟಿದ್ದ ನಮ್ಮ ಒಂದಾಗಿ ಹೋಗಿ ಅಂತ ದುಡ್ಡು ತಗೊಂಡು ನ್ಯಾಯ ಮಾತಾಡ್ತಾನಲ್ಲ. ಇಂಥ ಪೊಲೀಸ್ನವನನ್ನು ಬೀದಿಲಿ ನಿಲ್ಲಿಸಿ ನಾಯಿಗೆ ಹೊಡೆದಂಗೆ ಹೊಡೆದು ಸಾಯಿಸ್ಬೇಕು. ಸಂವಿಧಾನದಲ್ಲಿ ಕಾನೂನು ಬರಬೇಕದು. ಇಂಥ ಒಬ್ಬ ಪೊಲೀಸ್ ಅಥವಾ ಇಂಥವನೊಬ್ಬ ಅಧಿಕಾರಿ
ಆ ತಾಲೂಕು, ಜಿಲ್ಲೆ ಅಥವಾ ಆ ಪಂಚಾಯಿತಿಗಳಲ್ಲಿ ಅಲ್ಲಿ ಸುತ್ತಮುತ್ತ ಇದ್ದಾನೆ ಎಂದಾಗ ಒಂದು ಇಡೀ ನಾಗರಿಕರು ಎಚ್ಚೆತ್ತುಕೊಳ್ಬೇಕು. ಅವನನ್ನ ಚಡ್ಡಿ ಬಿಚ್ಚಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸಬೇಕು. ಅವನು ಪೊಲೀಸ್ ಅಲ್ಲ, ಜೂಗಾಡಲಿರ್ಲಿಕ್ಕೂ ನಾಲಾಯಕ ಅವನು. ಈ ನಾಡಿನ ಪೊಲೀಸ್ಗೆ ಅದೆಂಥ ಅದ್ಭುತವಾದಂತಹ ಹೆಸರಿದೆ ದೇಶದಲ್ಲಿ. ಪೊಲೀಸ್ ಅಂದ್ರೆ ಒಂದು ಭಯ ಅಲ್ಲ, ಅದೊಂದು ಭರವಸೆ. ರಾತ್ರಿ ಹೊತ್ತು ಎಲ್ಲೋ ಒಬ್ಬ ಪೊಲೀಸ್ ಪಿಪಿ ಊದ್ಕೊಂಡು ಓಡಾಡ್ತಿದ್ದಾನೆ ಅಂದ್ರೆ ನಮ್ಮನ್ನು ಯಾರೋ ಕಾಯ್ತಾವರಪ್ಪ ಅನ್ನೋ ಒಂದು ನಂಬಿಕೆ ಬರಬೇಕು ಒಂದು ಮಗುವಿಗೆ ಮನೆಯೊಳಗಡೆ. ಅಂತ ಪೊಲೀಸ್ ಈ ಮಟ್ಟಕ್ಕೆ ಬಂದಾಗ ಅಂತವ್ರು ಇದ್ರೇನು ಬಿಟ್ರೇನು. ಕಾನೂನು ಇನ್ನಷ್ಟು ಗಟ್ಟಿಯಾಗಬೇಕು. ದುರದೃಷ್ಟ ಏನು ಮಾಡ್ಲಿಕ್ಕಾಗಲ್ಲ. ಈ ವಿಚಾರ ಬಹುಶಃ ನಾನು ನೋಡಿ, ಈ ತಾಯಿ ದುಃಖದಲ್ಲಿ ಏನೇನೋ ಮಾತಾಡ್ಬಿಟ್ರು ಪಾಪ. ದುಃಖ ಹೆತ್ ಕರಳು. ಕಾನೂನು ಇನ್ನು ಮದುವೆ ಮಾಡಬೇಕು ಅಂದ್ಕೊಂಡಿರೋ ಹೆಣ್ಣೆತ್ತ ತಂದೆ ತಾಯಿ ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಿ. ಮದುವೆ ಆಗಿ 5 ದಿನ, 5 ತಿಂಗಳು, 5 ವರ್ಷ ಆಗಿರ್ಲಿ, ಅಳಿಯ ಇಂಥ ನೀಚ ಅಂತ ಗೊತ್ತಾದಾಗ ಸಮಾಜಕ್ಕೆ ನೀವು ದೊಡ್ಡವರಾಗ್ಲಿಕ್ಕೆ ಹೆಣ್ಣನ್ನ, ಮನೆ ಮಗಳನ್ನು ಬಲಿ ಕೊಡಬೇಡಿ. ಸಮಾಜ ಸತ್ ಮೇಲೆ ಗುಂಡಿಗೆ ಮಣ್ಣು ಹಾಕಕ್ಕೆ ಬರುತ್ತೆ ಹೊರತು ಸರಿ ಮಾಡ್ಲಿಕ್ಕೆ ಬರಲ್ಲ. ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಆಗಲಿ. ಅಯ್ಯೋ ಮಗಳಿಗೆ ವಯಸ್ಸಾಯಿತು, ಮದುವೆ ಮಾಡಬೇಕು, ಹೆಣ್ಣು ಮಡ್ಲಲ್ಲಿರೋ ಕೆಂಡ, ಬೇಗ ಮದುವೆ ಮಾಡಬೇಕು ಅಂತ ಯಾವನ್ನ ತಂಡದ್ ಕಟ್ಬಿಡೋದು. ಅಯ್ಯೋ ಏನೋ ಗೊತ್ತಾಗ್ಲಿಲ್ಲ ಸರ್, ಅರ್ಜೆಂಟ ಮಾಡೋದು. ಸರಿ, ಅರ್ಜೆಂಟ ಮಾಡಿದ್ರೆ ಸರಿ ಆಯ್ತು. ಈಗ ದುಷ್ಟ ನೀಚ ಅಂತ ಗೊತ್ತಲ್ಲ, ಈಗಲಾದ್ರೂ ಅವ್ನು ಹೊಡೆದೋ ಬಡ್ದೋ ಏನೋ ಒಂದು ಮಾಡಿ ಅವನನ್ನು ಸರಿ ಮಾಡಿ, ಅವ್ನು ಸರಿ ಮಾಡೋಕ್ಕಾಗ್ಲಿಲ್ವಾ, ಮಗಳನ್ನ ಹೊರಗಡೆ ಕರ್ಕೊಂಡು ಬಂದು ಬದುಕೋಕ್ ಬಿಡಿ. ಇನ್ನೊಂದು ಮದುವೆ ಆಗದಿದ್ರು ಪರವಾಗಿಲ್ಲ, ಅವಳು ದುಡ್ಕೊಳ್ಳಿ. ಅಯ್ಯೋ ವಯಸ್ಸಾದ ಕಾಲಕ್ಕೆ ವಯಸ್ಸಾಗತಕ್ಕ ಅವಳು ಇರ್ತಾಳೆ ಅಂತ ನಿಮ್ಗೇನು ಗೊತ್ತು? ನಾಳೆ ಬಗ್ಗೆ ಯೋಚನೆ ಮಾಡಿಕೊಂಡು ಈ ದಿನಗಳನ್ನ ಬಲಿ ಕೊಟ್ಕೊಳ್ಳೋದು ಒಳ್ಳೇದಲ್ಲ. ಎಷ್ಟು ಎಚ್ಚೆತ್ತುಕೊಳ್ಬೇಕು ಸಮಾಜ. ಆಯ್ತು, ಹೆಣ್ಣು ಮಕ್ಕಳು ಈ ವಿಚಾರದಲ್ಲಿ ದಯವಿಟ್ಟು ನೀವು ದುಡ್ಕೊಂಡು ಬಂದು ಗಂಡನಿಗೆ ಕೊಡಬೇಡಿ ಅಂತಲ್ಲ. ಗಂಡನ ಕೈಗೆ ದುಡ್ಕೊಂಬಂದು ಕೊಟ್ರೆ ಮನೆಯನ್ನ ನಿಭಾಯಿಸ್ತಾನೆ. 1 ರೂಪಾಯಿನೂ ಕೂಡ ಪಾರದರ್ಶಕತೆ. ನೋಡೆ, ಇದು ಖರ್ಚಾಯ್ತು, ತಗೋ ಇಷ್ಟು ಮಿಕ್ತು, ತಗೋ ಬೀರಲ್ಲಿ ಮಡಗು, ಬ್ಯಾಂಕಲ್ಲಿ ಮಡಗು. ಗಂಡ ದುಡ್ಕೊಂಡು ಬಂದು ಹೆಂಡತಿ ಕೊಡಂಗಿರ್ಬೇಕು, ಹೆಂಡತಿ ದುಡ್ಕೊಂಡ್ಬಂದು ಗಂಡಂಗೆ ಕೊಡಂಗಿರ್ಬೇಕು. ಅದೆಂತ ಒಬ್ರ ಮೇಲೆ ಒಬ್ರು ನಂಬಿಕೆ? ಹಂಗಲ್ವಂತೆ. ಹೆಂಡತಿ ಕಷ್ಟಪಟ್ಟು ದುಡ್ಕೊಂಬರೋದಂತೆ, ಇವನು ಮನೇಲಿರೋದಂತೆ. ಸಂಬಳದ ದಿನ ಬಂದ ತಕ್ಷಣ ಗಂಡನ ಕೈ ಕೊಟ್ಬಿಡ್ಬೇಕು, ಇವನು ಕುಡ್ಕೊಂಡು ತಿನ್ಕೊಂಡು ಬರಬೇಕು. ಇಂಥವ್ನು ಯಾಕೆ ಗಂಡ ಅಂತ ಮತ್ತೆ ಯಾಕಿರ್ಬೇಕು ಇವನು? ಹಂಗಂದ್ರೆ ದುಡಿದೇ ಹೋದ್ರೆ ಅವನು ಗಂಡ ಅಂತಲ್ಲ. ಈಗ ಏನೋ ಪಾಪ ಆಕ್ಸಿಡೆಂಟ್ ಆಗಿದೆ, ಕೈಯೋ ಕಾಲೋ ಮುರಿದು ಹೋಗಿದೆ, ಗಂಡನಿಗೆ ಆಚೆ ಹೋಗಿ ದುಡಿಯೋಕ್ಕಾಗಲ್ಲ ಅಂತ ಸಮಯದಲ್ಲಿ ಹೆಂಡತಿ ಆದವಳು ಗಂಡನನ್ನೇ ದೇವರು ಅಂದ್ಕೊಂಡು ಗಂಡನ ಸೇವೆ ಮಾಡ್ಬೇಕು. ಹೌದು, ಆದ್ರೆ ಎಲ್ಲ ಚೆನ್ನಾಗಿದ್ದು ಹೊರಗಡೆ ಪಾರ್ಟಿ ಮಾಡ್ಲಿಕ್ಕೆ ಆಗುತ್ತೆ, ಶೋಕಿ ಮಾಡ್ಲಿಕ್ಕೆ ಆಗುತ್ತೆ, ಬಟ್ ದುಡಿಯೋಕೆ ಹೋಗಕ್ಕಾಗಲ್ಲ. ಹೆಂಡತಿ ದುಡ್ಕೊಂಡ್ ಬಂದಿದ್ದನ್ನು ಮನೇಲಿ ಇಸ್ಕೊಂಡು ತಿನ್ನೋದಾದ್ರೆ ಇವನು ಯಾಕೆ ಬೇಕು? ಮತ್ತೆ ಜಾಗೃತಿ ಆಗಲಿ. ನಿಮ್ಮ ಮನೆಯಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಊರಿನಲ್ಲಿ ಯಾವುದೋ ಹೆಣ್ಣು ಮಗಳಿಗೆ ಹಿಂಗ ಆಗ್ತಾ ಇದ್ರು ಕೂಡ ಬಿಡಮ್ಮ, ಅವನ್ನ ದುಡಿಯಮ್ಮ. ಬೆಂಗಳೂರು ಪೇಟೆ ಅಥವಾ ಜಗತ್ ವಿಶಾಲವಾಗಿದೆ.
ಈಶ್ವರ. ಇರ್ಲಿ, ಈ ತಾಯಿಗೆ ನೆಮ್ಮದಿ ಸಿಗ್ಲಿ, ಆ ಹೆಣ್ಣಿಗೂ ಒಳ್ಳೇದಾಗ್ಲಿ. ಬಟ್ ಕಾಲ ತುಂಬ ಇಲ್ಲ ತಾಯಿ, ನೀನು ಸ್ವಲ್ಪ ಬೇಗ ಒಂದು ನಿರ್ಧಾರಕ್ಕೆ ಬರಬೇಕು. ಒಳ್ಳೇದಾಗಲಿ.